ನಾಳೆ ಅಂದರೆ ಬುಧವಾರ ಸಂಜೆ ವಿ ರಂಗನಾಥರಾವ್ ಅವರಿಂದ ಉಪನ್ಯಾಸ ಇರುತ್ತೆ. ವಿಷಯ ಕನ್ನಡಕ್ಕೊಬ್ಬನೇ ಕೈಲಾಸಂ. ನಾಳೆ ಸಂಜೆ 6:30. ಕಳೆದ 7 ದಿವಸಗಳಿಂದ ನಡೆದ ಈ ಉಪನ್ಯಾಸ ಮಾಲೆಯನ್ನು ಪ್ರಯೋಜನ ಮಾಡಿದವರು ನ್ಯಾಯಮೂರ್ತಿ ಆರ್ ವೆಂಕಟರಾಮಯ್ಯ ದತ್ತಿ, ಶ್ರೀಮತಿ ಶಾರದಾ ಜೋಶಿ ದತ್ತಿ, ಇವತ್ತು ಪ್ರೊಫೆಸರ್ ಬಿ ವೆಂಕಟಕೃಷ್ಣಪ್ಪ ದತ್ತಿ. ಈ ನ್ಯಾಸಕರ್ತ ಪರಿವಾರಗಳಿಗೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಮಕ್ಕಳಿಗೋಸ್ಕರ ರಚಿತವಾದ ಕಥೆಗಳು ಅಂತ ಸಾಮಾನ್ಯವಾಗಿ ಪಂಚತಂತ್ರ, ಹಿತೋಪದೇಶ ಕಥೆಗಳನ್ನು ಹೇಳ್ತಾರೆ. ಆದರೆ ಈ ಮಕ್ಕಳ ಕಥೆಗಳಲ್ಲಿ ಎಂತಹ ದಟ್ಟವಾದ ಮಾನವ ಸ್ವಭಾವ ಚಿತ್ರಣ ಅಡಗಿದೆ ಅನ್ನೋದನ್ನು ಶತಾವಧಾನಿ ಡಾಕ್ಟರ್ ಆ ಗಣೇಶ್ ಅವರು ಪ್ರಕಾಶಪಡಿಸಿದ್ದಾರೆ. ಪಂಚತಂತ್ರ ಒಂದು ಅದ್ಭುತವಾದ ಕಥಾಸರಣಿ. ವಿಷಯದ ಮೇಲೆ ಪ್ರಭುತ್ವ ಇದ್ದವರು ಯಾವ ಮಾಧ್ಯಮವನ್ನಾದರೂ ಹೇಗೆ ಶಕ್ತಿಯುತವಾಗಿ ಬಳಸಿಕೊಳ್ಳಬಲ್ಲರು ಅನ್ನೋದು ಇದರಲ್ಲಿ ಅನುಭವಕ್ಕೆ ಬರುತ್ತೆ. ಪಾತ್ರಗಳು ಪ್ರಾಣಿ ಪಕ್ಷಿಗಳಾದರೆ ಏನು, ಕಥಾ ಸನ್ನಿವೇಶಗಳು ಕಾಲ್ಪನಿಕ ಆದರೆ ಏನು, ಈ ಕಥೆಗಳ ಬೋಧಕತ್ವ ಏನಿದೆ, ರಿಯಲಿಸಮ್, ಅದು ನಮ್ಮನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಎಲ್ಲವೂ ಕಾಲ್ಪನಿಕವೇ. ಬಹುಶಃ ರಚಯಿತನ ಹೆಸರು ವಿಷ್ಣು ಶರ್ಮಾ ಅನ್ನೋದು ಕಾಲ್ಪನಿಕವೇ ಇದ್ದಿರಬೇಕು. ಆದರೆ ಇಲ್ಲಿ ಸೂತ್ರೀಕರಣಗೊಂಡಿರುವ ನೀತಿಗಳು ಇವತ್ತಿನ ಲೋಕ ಸಂದರ್ಭಕ್ಕೂ ಎಷ್ಟು ಹೊಂದಿಕೆಯಾಗುತ್ತದೆ ಅಂದರೆ, ಕಥಾವಿನ್ಯಾಸ, ಕಲ್ಪಿತ ಮೊದಲಾದ ಸಂಗತಿಗಳೆಲ್ಲ ಹಿಂದಕ್ಕೆ ಸರಿದು ಬಿಡುತ್ತವೆ. ಬೋಧನೆಯ ಗಹನತೆ ನಮ್ಮಲ್ಲಿ ವಿದ್ಯುತ್ ಸಂಚಾರ ಮಾಡಿಸುತ್ತೆ. ಅಭಿಜಾತ ಅಂದರೆ ಕ್ಲಾಸಿಕಲ್ ಕೃತಿಗಳ ವೈಶಿಷ್ಟ್ಯ ಇದೆ. ಮನಸ್ಸಿನ ಸ್ವಾಸ್ಥ್ಯಕ್ಕೆ, ಹೃದಯದ ಸ್ವಾಸ್ಥ್ಯಕ್ಕೆ ಕ್ಲಾಸಿಕ್ಸ್ ಒದಗಿ ಬರುತ್ತವೆ ಅಂತ ನಿನ್ನೆ ಉಪನ್ಯಾಸದಲ್ಲಿ ಗಣೇಶ್ ಅವರು ಹೇಳಿದ್ರಲ್ಲ. ಕನಿಷ್ಠ 1500 ವರ್ಷ ಹಿಂದೆ ಸಂಕಲನಗೊಂಡ ಒಂದು ಕೃತಿ ಇವತ್ತಿಗೂ ಹೇಗೆ ಮಾರ್ಗದರ್ಶಕ ಅನ್ನಿಸ್ತಾ ಇದೆ. ಈ ಸತ್ವಂತಿಕೆಯಿಂದಲೇ ಪಂಚತಂತ್ರ ಒಂದು ದೇಶಕಾಲ ನಿರ್ದಿಷ್ಟವಾದ ಕೃತಿಯಾಗಿ ಉಳಿಯಿದೆ. ಒಂದು ಮಾಡೆಲ್, ಮಾತೃಕೆಯೇ ಆಗಿಬಿಟ್ಟಿದೆ. ಅದನ್ನು ಅನುಸರಿಸಿ ಆಗ್ನೇಯ ಏಷ್ಯಾದವರು, ಯುರೋಪ್ನವರು, ಮಧ್ಯ ಏಷ್ಯಾದವರು ಕೂಡ, ಮಧ್ಯಪ್ರಾಚ್ಯದವರು ಇದನ್ನು ತಮ್ಮ ಸನ್ನಿವೇಶಗಳಿಗೆ ಅಳವಡಿಸಿಕೊಂಡು ಸಾಹಿತ್ಯ ನಿರ್ಮಿಸಿಕೊಂಡು ಬಿಟ್ಟಿದ್ದಾರೆ. ಅಂದರೆ ಇದು ಎಂತಹ ಅನನ್ಯವಾದ ನಿರ್ಮಿತಿ ಅಂತ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಜಗತ್ತಿನ ಸುಮಾರು 60 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಅನುಕೃತಿಗಳು ಬಂದಿವೆ ಅಂತ ಫ್ರಾಂಕ್ಲಿನ್ ಎಜರ್ಟನ್ ಲೆಕ್ಕ ಹಾಕಿದ್ದ. ಇದರ 13ನೇ ಶತಮಾನದ ಲ್ಯಾಟಿನ್ ಅನುವಾದಕ್ಕೆ ಡಿರೆಕ್ಟೋರಿಯಂ ವೈಟೆ ಹ್ಯುಮನೆ, ಅಂದರೆ ಡೈರೆಕ್ಟರಿ ಆಫ್ ಹ್ಯೂಮನ್ ಲೈಫ್ ಅಂತಲೇ ಹೆಸರಿಟ್ಟಿದ್ದರಂತೆ ಇದರ ಲ್ಯಾಟಿನ್ ಅನುವಾದಕ್ಕೆ. ಇಂತಹ ಜೀವನ ದೀಪಿಕೆಯ ಪರಿಚಯ ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ಆ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ನಿನ್ನೆಗೆ ಪಂಚತಂತ್ರ ಕಥಾಖ್ಯಾನಗಳು ಮುಗಿದುವು. ಒಂದು ಸಾಮಾನ್ಯದ ಅಳತೆ ಇಟ್ಟುಕೊಂಡು ಅಷ್ಟು ದಿವಸಗಳೊಳಗೆ, ಅಷ್ಟು ಕಂತುಗಳೊಳಗೆ ಇವು ಮುಗಿಯುತ್ತವೆ ಅಂತ ಕೆಲವೊಮ್ಮೆ ಅಷ್ಟು ಇಷ್ಟು ಹೆಚ್ಚು ಕಡಿಮೆ ಆಗುತ್ತದೆ. ಹಾಗಾಗಿ ಈ ದಿವಸ ನಾನು ನಿನ್ನೆಯೇ ತಿಳಿಸಿದಂತೆ ಪಂಚತಂತ್ರದ ಸುಭಾಷಿತಗಳಂಥವು ಎಷ್ಟು ಮುಖ್ಯವಾಗಿವೆ, ತತ್ಸದೃಶವಾದ, ಹಾಗೆಯೇ ಎಲ್ಲೆಲ್ಲೋ ಮೂಲಗಳಿಂದ ಸಂಕಲಿತವಾದ ಪಂಚತಂತ್ರದಂತಹ ಲೋಕನೀತಿಯನ್ನು ಉದ್ಬೋಧ ಮಾಡುವಂತಹ, ಲೋಕ ವಿಡಂಬನೆಯನ್ನು ಮಾಡುವಂತಹ ಸುಭಾಷಿತಗಳ ಕೆಲವೊಂದು ಸೂಕ್ತಿಗಳ ಸ್ಮರಣೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಹಿಂದೊಮ್ಮೆ, ಬಹಳ ಹಿಂದೆ ಇಲ್ಲಿ ಸುಭಾಷಿತಗಳನ್ನು ಕುರಿತು ಒಂದು 2-3 ದಿವಸಗಳು ಮಾತಾಡಿದ್ದು. ಆಮೇಲೆ ಪ್ರತ್ಯೇಕಿಸಿ ಮಾತನಾಡಿದ್ದಿಲ್ಲವೇ ಇಲ್ಲ. ಅದು ಒಮ್ಮೆ ಅನ್ಯೋಕ್ತಿಗಳನ್ನು ಕುರಿತು ಮಾತಾಡಿದ್ದಾಗಿತ್ತು. ಮತ್ತೊಮ್ಮೆ ನಮ್ಮ ಭರ್ತೃಹರಿಯ ನೀತಿ ಶತಕವನ್ನು ಕುರಿತು ಮಾತಾಡಿದ್ದಾಗಿತ್ತು. ಇನ್ನೊಮ್ಮೆ ಸುಂದರ ಪಾಂಡ್ಯನ ನೀತಿ ದ್ವಿಷಷ್ಟಿಕೆಯನ್ನು ಕುರಿತು ಮಾತಾಡಿದ್ದಾಗಿತ್ತು. ಒಳ್ಳೆಯ ಮಾತೆಲ್ಲ ಸುಭಾಷಿತ ಅಂತನ್ನುವುದಾದರೆ
ಮಹಾಕವಿಗಳ ಎಷ್ಟೆಷ್ಟೋ ಕಾವ್ಯಗಳ ಬಗ್ಗೆ ಮಾತಾಡಿರ್ತಕ್ಕಂಥ ಅಕ್ಷರಶಃ ಸಾವಿರಾರು ಗಂಟೆಗಳ ಮಾತಿನಲ್ಲಿ ಲಕ್ಷಾಂತರ ಸುಭಾಷಿತಗಳೇ ಬಂದಿರಬೇಕು. ಆದರೆ ಪ್ರತ್ಯಕ್ಷವಾಗಿ ಸ್ಪಷ್ಟವಾಗಿ ನೋಡುವುದಾದರೆ ಕೆಲವೊಂದು ರಸ್ಯವಾದ ಸುಭಾಷಿತಗಳು ಅಲ್ಲಿ ಇಲ್ಲಿ ಹಾಗೆ ಸಂಕಲಿತವಾಗಿರುತ್ತವೆ. ಆ ಸಂಕಲಿತ ಸುಭಾಷಿತಗಳ ಸ್ವಾರಸ್ಯ ತುಂಬ ಹೃದಯ ಅಂತ ಭಾವಿಸಿಕೊಂಡಿದ್ದೀನಿ. ಮುಖ್ಯವಾಗಿ ಈ ಬಗೆಯ ಸುಭಾಷಿತಗಳನ್ನು ಬಹಳ ಪ್ರಾಚೀನ ಕಾಲಗಳಿಂದಲೇ ಸಂಗ್ರಹ ಮಾಡಿದ್ದಾರೆ. ಅದರ ಬಗೆಗೆ ಹೆಚ್ಚಿನ ಪೀಠಿಕೆ ಬೇಕಿಲ್ಲ. ನಮ್ಮ ಪರಂಪರೆಯಲ್ಲಿ ವೇದಗಳೇ ಸಂಕಲನ ಅಂತಾದರೆ ಅಲ್ಲಿಯೇ ಸುಭಾಷಿತ ಸಂಕಲನ ಅನ್ನುವುದು ಉಂಟು. ಇನ್ನು ಇತಿಹಾಸ ಪುರಾಣಗಳು ಹಾಗೆ ಹೀಗೆ ಸಂಕಲನ ಅಂತಂದರೆ ಅದು ಕಾಣಸಿಗುವಂಥದ್ದೇ. ಪಂಚತಂತ್ರವೇ ಅಂಥ ಅದ್ಭುತವಾದ ಸಂಕಲನ ಅಂತನ್ನುವುದನ್ನು ನಾವು ಒಪ್ಪಿಕೊಂಡೇ ಇದ್ದೀವಿ. ಹಾಗಲ್ಲದೆ ಸುಭಾಷಿತಗಳು ಅಂತನ್ನುವಂತೆ ನೋಡಿದಾಗ ವಿದ್ಯಾಕರ್ಣ ಸುಭಾಷಿತ ರತ್ನಕೋಶ ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳ್ತಾರೆ. ಅದಾದ ಮೇಲೆ ಶ್ರೀಧರದಾಸನ ಸದುಕ್ತಿಕರಣಾಮೃತ, ಜಲ್ಹಣನ ಸುಭಾಷಿತಾವಳಿ, ಜಲ್ಹಣನ ಸೂಕ್ತಿ ಮುಕ್ತಾವಳಿ, ವಲ್ಲಭದೇವನ ಸುಭಾಷಿತಾವಳಿ, ಹೀಗೆ ಶಾರ್ಂಗಧರ ಪದ್ಧತಿ ಅಂತೆಲ್ಲ ಬೆಳೆಕೊಂಡು ಬಂದಿದೆ. ಈಗ ವಿದೇಶಿಯರು ಕೂಡ 8 ಸಂಪುಟಗಳಲ್ಲಿ ದೊಡ್ಡ ಸುಭಾಷಿತ ಸಂಕಲನ, ಮಹಾ ಸುಭಾಷಿತ ಕೋಶ ಅಂತೆಲ್ಲ ಮಾಡಿದ್ದಾರೆ. ನಮಗೆಲ್ಲರಿಗೂ ಉಪಲಬ್ಧಿಯಲ್ಲಿ ಕೈಗೆ ಎಟುಕುವಂತೆ ಸಿಗ್ತಕ್ಕಂಥದ್ದು ನಿರ್ಣಯ ಸಾಗರ್ ಅವರ ಸುಭಾಷಿತ ರತ್ನ ಭಂಡಾಗಾರ, ಸುಮಾರು 10,000 ಸುಭಾಷಿತಗಳದು. ಈ ರೀತಿ ದೇಶ ಭಾಷೆಗಳಲ್ಲಿ ಪ್ರತ್ಯೇಕವಾಗಿ ನಡೀತಲೇ ಬಂದಿದೆ. ಆದರೆ ಒಂದು ಚಿಕ್ಕದಾದರೂ ಚೊಕ್ಕವಾದ, ತುಂಬ ಸ್ವಾರಸ್ಯಕಾರಿಯಾದ, ಅನನ್ಯವಾದ ಒಂದು ಅನಾಮಧೇಯ ಸಂಕಲನ ಇದೆ. ಅದು ಸಮಯೋಚಿತ ಪದ್ಯಮಾಲಿಕಾ ಅಂತ ಹೇಳಿ. ಅಂದರೆ ಎಲ್ಲಿಂದ ಯಾವ ಮೂಲದಿಂದ ಅಂತ ಹೇಳೋಕ್ಕಾಗೋಲ್ಲ. ಗಂಗಾಧರ ಕೃಷ್ಣ ದ್ರವಿಡರು ಅಂತಕ್ಕಂಥ ಅವರು ಒಬ್ಬರು ಸಂಗ್ರಹ ಮಾಡಿಕೊಟ್ಟದ್ದು ಅಂತ ನಿರ್ಣಯ ಸಾಗರದಲ್ಲಿ ಪ್ರತಿ ಮುದ್ರಣವಾದಂಥದ್ದು. ಸಾಮಾನ್ಯವಾಗಿ ಅದು ಹೀಗೆ ಒಂದು 100 ವರ್ಷಗಳ ಹಿಂದೆಯೇ ಮುದ್ರಿತವಾಗಿತ್ತಾದರೂ ನನಗೆ ಉಪಲಬ್ಧವಾದದ್ದು 14ನೇ ಮುದ್ರಣ. ಅದು ನೋಡಿದಾಗ 1957ನೇ ಇಸ್ವಿ. ಇದು ಬಹಳ ಪ್ರಸಿದ್ಧವಾದದ್ದು ಈ ಸಂಕಲನ. ಇಲ್ಲಿ ಮಾಡಿರುವ ಒಂದು ವ್ಯವಸ್ಥೆ ಏನೆಂದರೆ, ಅಕಾರಾದಿಯಾಗಿ ತೆಗೆದುಕೊಟ್ಟು ಕ್ಷಕಾರಾಂತ ಅಥವಾ ಹಕಾರಾಂತ ಅಂತ ಏನು ಹೇಳ್ತೀವಿ ಅಲ್ಲಿವರೆಗೂ ಸುಭಾಷಿತಗಳನ್ನು ಶೀರ್ಷಿಕಾನುಸಾರವಾಗಿ ಮಾಡಿದೆ. ಅಂದರೆ ಕೆಲವೊಂದು ಸ್ಮರಣೀಯವಾದ ಪಂಕ್ತಿ ಅಥವಾ ಪಾದ ಇರುತ್ತದೆ. ಆ ಸ್ಮರಣೆಗೆ ಬರ್ತಕ್ಕಂಥ ಪಾದ ಬಿಟ್ಟು ಮಿಕ್ಕ ಪದ್ಯ ನಮ್ಗೆ ಜ್ಞಾಪಕದಲ್ಲಿರೋಲ್ಲ. ಅದು ಬಹಳ ಪ್ರಸಿದ್ಧವಾದಂಥದ್ದು. ಅದನ್ನು ಇಟ್ಟುಕೊಂಡು ಈ ಅಕ್ಷರಾನುಪೂರ್ವಿಯಲ್ಲಿ ಕೆಲಸ ಮಾಡಿರತಕ್ಕಂಥದ್ದು ಸಂಗ್ರಹ. ಉದಾಹರಣೆಗೆ ನಮ್ಮಲ್ಲಿ ಮತ್ತೆ ಮತ್ತೆ ಲೋಕರೂಢಿಯಲ್ಲಿ ಬರತಕ್ಕಂಥ ಒಂದು ಮಾತು ಕಾಲೋಹಿ ದುರತಿಕ್ರಮ ಅಂತಕ್ಕಂಥದ್ದು. ಆದರೆ ಕಾಲೋಹಿ ದುರತಿಕ್ರಮ ಅನ್ನುವುದು ಯಾವುದೋ ಒಂದು ಪದ್ಯದ 4ನೇ ಪಾದ ಇರುತ್ತೆ. ಆ ಇಡೀ ಪದ್ಯ ನಮಗೆ ಗೊತ್ತಿರೋಲ್ಲ. ಆದರೆ ಇಲ್ಲಿ ಸಂಕಲಿತವಾದದ್ದು ಕಕಾರ ಅಂತಕ್ಕಂಥ ಅಕ್ಷರದ ಕೆಳಗೆ ಇದು ಸಂಕಲಿತವಾಗಿದೆ ಆ ಪದ್ಯ. ಆ ಒಂದು ಸಾಲು ಮಾತ್ರ ಪ್ರಸ್ಫುಟ ಅಕ್ಷರವಾಗಿ ದೊಡ್ಡ ಅಕ್ಷರದಲ್ಲಿ ಬೋಲ್ಡ್ ಅಂತ ಹೇಳ್ತೀವಲ್ಲ ಅಲ್ಲಿ ಟೈಪ್ ಮಾಡಿರತಕ್ಕಂಥದ್ದು. ಮಾನ್ಯ ಗುರುವಿನೀತಸ್ಯ ಲಕ್ಷ್ಮಣಸ್ಯ ಗುರುಪ್ರಿಯ ಯದಿ ಸೀತಾ ಹಿ ದುಃಖಾರ್ಥ ಕಾಲೋಹಿ ದುರತಿಕ್ರಮ. ಕಾಲ ಇಂಥ ಕೆಟ್ಟದ್ದನ್ನು ಮಾಡಿಬಿಡುತ್ತೆ, ಕೆಟ್ಟ ಕಾಲ ಯಾರನ್ನೂ ಹೇಗೂ ಮಾಡಿಬಿಡುತ್ತದೆ ಅಂತನ್ನುವ ಆ ನೀತಿ ಕಾಲೋಹಿ ದುರತಿಕ್ರಮ ಅಂತ. ಅದಕ್ಕೆ 3 ಸಾಲಲ್ಲಿ ಏನಿದೆ, ಮಾನ್ಯ ಗುರುವಿನೀತಸ್ಯ ಅಂದರೆ ತುಂಬ ಮಾನ್ಯಳಾದಂಥವಳು ಸೀತೆ. ಗುರುವಿನೀತಸ್ಯ ಲಕ್ಷ್ಮಣಸ್ಯ ಗುರುಪ್ರಿಯ, ಗುರುಪ್ರಿಯ ಹಿರಿಯರಿಗೆ ತುಂಬ ಪ್ರೀತಿಪಾತ್ರಳಾದವಳು ಸೀತೆ. ಅಂಥವಳು ಹಿರಿಯರಿಗೆ ತುಂಬ ವಿನೀತನಾದ ಲಕ್ಷ್ಮಣನ ಪಾಲಿಗೆ ಇದು ದುಃಖಾರ್ಥ, ದುಃಖ ತಂದು ಕೊಟ್ಲು, ಕೆಟ್ಟದಾಗಿ ಮಾತಾಡಿಬಿಟ್ಲು. ಸೀತೆಯಂಥ ಅತ್ತಿಗೆ ಲಕ್ಷ್ಮಣನಂಥ ಮೈದುನನಿಗೆ ಕೆಟ್ಟ ಮಾತಾಡಿದಳು ಅಂತಂದರೆ ಕಾಲೋಹಿ ದುರತಿಕ್ರಮ. ಇನ್ನು ಕಾಲದ ಬಗ್ಗೆ ಏನು ಹೇಳೋಣ ಅಂತ ಈ ರೀತಿಯಾದದ್ದು. ಹಾಗೆ ಕಾಲಃ ಪಚತಿ ಭೂತಾನಿ ಕಾಲ ಸಂಹರತೆ ಪ್ರಜಾ ಕಾಲ ಸುಪ್ತೇಶು ಜಾಗರ್ತಿ ಕಾಲೋಹಿ ದುರತಿಕ್ರಮ ಅಂತ ಇನ್ನೂ ಒಂದು ಶ್ಲೋಕ. ಎಲ್ಲ ಜೀವರಾಶಿಗಳನ್ನು, ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಭೂತ ಎಕ್ಸಿಸ್ಟಿಂಗ್ ಅಂತ ಯಾವುದಿವೆ ಅವೆಲ್ಲವನ್ನೂ ಕೂಡ ನುಂಗಿ ನುಣಿತಕ್ಕಂಥದ್ದು ಕಾಲ. ಎಲ್ಲ ಜೀವರಾಶಿಯನ್ನು ನುಂಗಿ ನುಣಿಯುವಂಥದ್ದು, ಕೊಂದು ಕೂಗುವಂಥದ್ದು ಕಾಲ. ಮತ್ತು ಎಲ್ಲರೂ ಮಲಗಿದಾಗಲೂ ಕಾಲ ಇದ್ದಿರುತ್ತದೆ. ಎಲ್ಲ ಜಗತ್ತೆಲ್ಲ ನಿದ್ರಾ ಮುಗ್ಧವಾಗಿರುವಾಗ, ಮಹಾಮೋಹಮಗ್ನವಾಗಿರುವಾಗ ಇದು ಮಾತ್ರ ಎಚ್ಚರ, ಇದು ಕಲಯತೀತಿ ಕಾಲ, ಎಲ್ಲವನ್ನ ಎಣಿಕೆ ಮಾಡುತ್ತದೆ ಅಂತ ಅಂದಾಗ ಕಾಲೋಹಿ ದುರತಿಕ್ರಮ. ಯಾರೂ ಕಾಲವನ್ನು ಮರೆಯಿಸಲಾಗೋಲ್ಲ, ಮರಳು ಮಾಡೋಕ್ಕಾಗೋಲ್ಲ, ಮೀರೊಕ್ಕಾಗೋಲ್ಲ ಅಂತ ಈ ರೀತಿ. ಹಾಗೆ ಕಾಲಸ್ಯ ಕುಟಿಲಾಗತಿ ಅಂತ ಒಂದು ಸೂಕ್ತಿ ಉಂಟು. ಮಾತುಲೋ ಯಸ್ಯ ಕೃಷ್ಣಶ್ಚ ಪಿತಾ ಯಸ್ಯ ಧನಂಜಯ
ಅಭಿಮನ್ಯೋರ್ ಗತಃ ಪ್ರಾಣಾ ಕಾಲಸ್ಯ ಕುಟಿಲಾ ಗತಿ. ಸೋದರ ಮಾವ ನೋಡಿದರೆ ಪರಮಪುರುಷ ವಾಸುದೇವ, ತಂದೆ ನೋಡಿದರೆ ನರೋತ್ತಮನಾದಂಥವನು ಸಾಕ್ಷಾತ್ ದೇವೇಂದ್ರ ತನೂಜ ಇಂದ್ರನಂದನ ಅರ್ಜುನ. ಹಾಗಿದ್ದೂ ಅಭಿಮನ್ಯು ತೀರಿಕೊಳ್ಳಬೇಕಾಯಿತು. ಕಾಲಸ್ಯ ಕುಟಿಲ ಆಗತಿ, ಕಾಲದ ನಡಿಗೆ ತುಂಬ ಕುಟಿಲ ವಕ್ರ ಅಂತಕ್ಕಂಥದ್ದು. ಅಪಸ್ತರಂತಿ ಪಾಷಾಣಾ ಹ್ಯನುಜ್ಞಂತಿ ರಾಕ್ಷಸಾನ್ ಕಪಯಃ ಕರ್ಮ ಕುರ್ವಂತಿ ಕಾಲಸ್ಯ ಕುಟಿಲ ಆಗತಿ. ನೀರಿನ ಮೇಲೆ ಕಲ್ಲುಗಳು ತೇಲುತ್ತವೆ, ರಾಕ್ಷಸರು ಸೋಲ್ತಾರೆ, ಕಪಿಗಳು ಕೆಲಸ ಮಾಡುತ್ತವೆ. ಕಾಲದ ಗತಿ ಎಂಥದ್ದು ಅಂತ. ಅಲ್ಲರಿ ಒಂದು ಕಡೆ ಚಿತ್ತಶುದ್ಧಿಯಾಗಿ ಕಪಿಗಳು ಕೂತ್ಕೊಳ್ಳೋದುಂಟೆ, ಕೂತ್ಕೊಳ್ಳಲ್ಲ ಅಂದರೆ ಕೆಲಸ ಮಾಡೋದುಂಟೆ. ಒಗ್ಗಟ್ಟಿನಿಂದ ಒಂದು ದಿಕ್ಕಿನಲ್ಲಿ ಉದ್ದಿಷ್ಟ ಕೆಲಸವನ್ನು ಮಾಡುವುದು ಉಂಟೆ. ಮಾಡಿದವು, ಸಂಘಟಿತವಾದವು, ಸೇತುವೆಯನ್ನು ಕಟ್ಟಿದವು, ಯುದ್ಧವನ್ನೂ ಮಾಡಿ ಗೆದ್ದು ಮತ್ತೆಲ್ಲೂ ಹಾಳಾಗಿ ಹೋಗದೆ ಸ್ವಂತ ಊರಿಗೆ ಬಂದವು. ಅಂತಂದರೆ ಇದೇನಿದು ವಿಚಿತ್ರ? ಕಲ್ಲಿನ ತೇಲುವಿಕೆ ಅಂದರೆ ಏನು? ಅದು ಆಯಿತು ಅಂತ ಹೀಗೆ ಬಗೆಬಗೆಯಾದ ರೀತಿಯಲ್ಲಿ ಈ ಸೂಕ್ತಿಗಳ ಸಂಗ್ರಹ ಅಂತಕ್ಕಂಥದ್ದು. ಈ ದೃಷ್ಟಿಯಿಂದ ಎಷ್ಟೆಲ್ಲ ಸುಭಾಷಿತ ಸಂಕಲನಗಳಿದ್ರು, ಈ ಸಮಯೋಚಿತ ಪದ್ಯಮಾಲಿಕೆ ಎಷ್ಟು ವಿನೂತನವಾದದ್ದನ್ನು ನಾನು ಎಲ್ಲಿಯೂ ನೋಡಿಲ್ಲ. ಆಮೇಲೆ ಇಲ್ಲಿ ಅವರಿಗೆ ಮಡಿವಂತಿಕೆ ಇಲ್ಲ. ಗುಡ್ ಬ್ಯಾಡ್ ಅಂಡ್ ದಿ ಅಗ್ಲಿ ಅಂತಾರಲ್ಲ, ಎಲ್ಲ ಬಗೆಯದನ್ನು ಸಂಗ್ರಹ ಮಾಡಿದ್ದಾರೆ. ಯಾರಿಗೂ ಪಾಪ ಸಂತೋಷ ಆಗುವುದು ಬೇಡ. ಸಾಕಷ್ಟು ಪೋಲಿ ಪದ್ಯಗಳಿವೆ, ಅವನು ಓದೋಲ್ಲ. ಅದು ಜಗತ್ತು ಹೇಗೋ ಸುಭಾಷಿತ ಲೋಕವೂ ಹಾಗೆ ಅಂತ ಆ ಮಟ್ಟಕ್ಕೆ ಮಾಡಿರುವುದು. ತುಂಬ ಒಂದೆರಡು ಬಾರಿ ಆವರ್ತನ ಮಾಡ್ತಿದ್ದಂತೆ ಬಾಯಿಗೆ ಬಂದು ಬಿಡಬಹುದಾದ ಸಾರೋದಾರ ಸುಭಗವಾದ ಅನುಷ್ಠುಪ್ ಛಂದಸ್ಸಿನಲ್ಲಿಗೆ ಹೆಚ್ಚಾಗಿವೆ. ಅಲ್ಲಿ ಮನೋಲಹರಿಯಂತೆ ಎಲ್ಲಿ ತೆಗೆದು ಓದಿದ್ರೆ ಅಲ್ಲೊಂದು ಚಮತ್ಕಾರ, ಅಲ್ಲೊಂದು ಲೋಕನೀತಿ. ನಮ್ಮ ಪರಿಚಿತವಾದ ಎಷ್ಟೆಷ್ಟೋ ಸಾಲುಗಳು ಅಪರಿಚಿತವಾದ ಮತ್ತೆಷ್ಟೋ ಸಾಲುಗಳ ಹಿನ್ನೆಲೆಯಲ್ಲಿ ಕಂಡು ಒಂದು ಹೊಸ ಬಗೆಯನ್ನು ಕೊಡುತ್ತೆ. ಯಾವುದೋ ಒಂದು ಪರಿಚಿತವಾದ ತರಕಾರಿಯನ್ನು ಅಪರಿಚಿತವಾದ ಅಡುಗೆಗೆ ಹಾಕಿದ್ರೆ ಹೇಗೋ ಹಾಗೆ, ಪರಿಚಿತರನ್ನು ಅಪರಿಚಿತವಾದ ಜಾಗದಲ್ಲಿ ಯಾರೋ ಸದ್ಬ್ರಾಹ್ಮಣರು ಅಂದ್ಕೊಂಡಿರ್ತೀವಿ, ಬಾರಲ್ಲಿ ಕಾಣಿಸ್ಕೊಂಡು ಬಿಡ್ತಾರೆ. ಈ ತರಹ ಆಗುತ್ತದೆ. ಅಥವಾ ಇನ್ಯಾವುದೋ ದೇಶದಲ್ಲಿ ಹೋಗಿದ್ದಾಗ ಯಾವುದೋ 27 ವರ್ಷಗಳ ಹಿಂದೆ ನಮ್ಮ ಮನೆ ಪಕ್ಕದಲ್ಲಿ ಇದ್ದಂಥ ಅವರ ಮಗ ಅಂತೆ, ನೋಡಿದ ತಕ್ಷಣ ಅವರು ಗುರುತು ಹಿಡಿದು ಸಂತೋಷವಾಗುತ್ತೆ. ಈ ಥರದ್ದು ಇರುತ್ತದೆ. ಒಟ್ಟಿನಲ್ಲಿ ಇದು ಜೀವನ ಸ್ವಾರಸ್ಯವನ್ನು, ಲೋಕ ಸಂಗ್ರಹವನ್ನು ಮಾಡಿಕೊಡುವುದಕ್ಕೆ ಒಂದು ಸೊಗಸಾದ ಸಂಪುಟ, ಚಿಕ್ಕ ಚೊಕ್ಕ ಸಂಪುಟ. ಅದಕ್ಕೆ ಇದರ ಪರಿಚಯವನ್ನು ಸ್ವಲ್ಪ ಮಟ್ಟಿಗಾದರೂ ಮಾಡಿಕೊಡೋಣ ಅಂತ ಹೇಳಿ ತೆಗೆದುಕೊಂಡಿದ್ದೀನಿ. ಒಂದು ಸುಭಾಷಿತ ನೋಡಿ, ಅಯುಕ್ತಂ ಸ್ವಾಮಿನೋ ಯುಕ್ತಂ, ಇದೊಂದು ಸೂಕ್ತಿ. ಸಮರ್ಥರಿಗೆ ಯಾವುದು ಯುಕ್ತ ಅಂತ ಅದನ್ನಿದು ಸಮರ್ಥಿಸಿ ಕೊಡುವ ಬಗ್ಗೆ ನೋಡಿ. ಅಯುಕ್ತಂ ಸ್ವಾಮಿನೋ ಯುಕ್ತಂ, ಯುಕ್ತಂ ನೀಚಸ್ಯ ದೂಷಣಂ, ಅಮೃತಂ ರಾಹವೇ ಮೃತ್ಯು, ವಿಷಂ ಶಂಕರ ಭೂಷಣಂ ಅಂತ. ಸಮರ್ಥರಿಗೆ ಯಾವುದೂ ಸಾಧ್ಯ, ಅಸಮರ್ಥರಿಗೆ ಯಾವುದೂ ಅಸಾಧ್ಯ. ಅಮೃತವೂ ರಾಹುವಿಗೆ ಮೃತ್ಯುವಾಯಿತು, ವಿಷವೂ ಪ್ರಳಯಂಕರನಾದ ಕಾಲಕಾಲನಾದ ಮೃತ್ಯುಂಜಯನಾದ ಶಂಕರನಿಗೆ ಅಲಂಕಾರವಾಯಿತು. ಅವನು ನೀಲಕಂಠ, ಶ್ರೀಕಂಠ, ಶಿತಿಕಂಠ ಅಂತೆಲ್ಲ ಹೇಳಿಸಿಕೊಂಡ ಅಂತನ್ನುವುದನ್ನು ನೋಡಿದಾಗ ವ್ಯಾಸರ ಮಾತು ಸರ್ವಂ ಬಲವತಾಂ ಪಥ್ಯಂ ಸರ್ವಂ ಬಲವತಾಂ ಹಿತಂ ಅಂತಿದೆಯಲ್ಲ, ಅದು ನೆನಪಾಗುತ್ತದೆ. ಸಾಮರ್ಥ್ಯ ಇರಬೇಕು. ಇದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಮಗೆ ಆಗ ಯಾವುದೇ ವಿದ್ಯೆಗಳಿಗೆ, ಕಲೆ ಇರಬಹುದು, ಶಾಸ್ತ್ರ ಇರಬಹುದು, ಜೀವನ ಪದ್ಧತಿ ಇರಬಹುದು, ಅದಕ್ಕೆ ಬೇಕಾದ ಚೌಕಟ್ಟನ್ನು ಕೊಡುವಲ್ಲಿ ತುಂಬ ಇಕ್ಕಟ್ಟು ಮಾಡಿಕೊಳ್ಳಲ್ಲ. ಯಾವುದನ್ನು ನಾವು ಓಪನ್ ಎಂಡೆಡ್ನೆಸ್ ಅಂತೀವಿ, ಒಂದು ಲಂಗ್ ಸ್ಪೇಸ್ ಅಂತೀವಿ, ಅದನ್ನು ಕೊಡಲಾಗುತ್ತದೆ. ಸಮರ್ಥರಿಗೆ ಒಂದು ಅವಕಾಶ ಇದೆ. ಎಕ್ಸ್ಟ್ರಾ ಆರ್ಡಿನರಿ ಶುಡ್ ಆಲ್ವೇಸ್ ಬಿ ಕನ್ಸಿಡರ್ಡ್ ಅಂತಿದೆಯಲ್ಲ, ಅದನ್ನು. ಯಾಕೆಂದರೆ ಕಣ್ಣಿಗೆ ಕಟ್ಟಿದಂತೆ ಪಟ್ಟಿ ಮಕ್ಕಿ ಅಂತಾರಲ್ಲ, ಹಾಗೆ ಮಾಡಿದರೆ ಯಾವನೂ ಅವುಗಳನ್ನು ಕುರಿತು ಚಿಂತೆ ಇಲ್ಲದೆ ನಡೆಸ್ಕೊಂಡು ಹೋಗ್ತಾನೆ. ಆದರೆ ಅಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತದೆ. ಯಾವಾಗಲೂ ಒಮ್ಮೆ ಬರ್ತಾರೆ, ಆದರೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡಿರಬೇಕು. ಆ ಕಾರಣದಿಂದ ಆ ಆಯಾಮಕ್ಕೆ ಸದಾ ತೆರೆದ ಸ್ವಾಗತವನ್ನು ಕೊಡಬೇಕು ಅಂತ. ಭಾರತೀಯರ ಓಪನ್ ಮೈಂಡೆಡ್ನೆಸ್ ಅಂತೀವಲ್ಲ, ಆ ಮುಕ್ತ ಮನಸ್ಸಿಗೆ ಇದೊಂದು ಒಳ್ಳೆಯ ನಿದರ್ಶನ ಅಂತ ನಾನು ಭಾವಿಸಿದ್ದೀನಿ. ಆಮೇಲೆ ಅಜ್ಞಾನೇನ ಆವೃತೋ ಲೋಕಃ ತಮಸಾನ ಪ್ರಕಾಶತೆ ಲೋಭಾತ್ ತ್ಯಜತಿ ಮಿತ್ರಾಣಿ ಸಂಗಾತ್ ಸ್ವರ್ಗನ್ನ ಗಚ್ಚತಿ. ಲೋಕ ಅಜ್ಞಾನದಿಂದ ತುಂಬಿದೆ, ಕತ್ತಲಿನಿಂದ ಆವೃತವಾಗಿದೆ, ಮಂಕುತನ ಆವರಿಸಿಕೊಂಡಿದೆ.
ಲೋಭದಿಂದಾಗಿ ವ್ಯಕ್ತಿ ಮಿತ್ರರನ್ನು ಕಳ್ಕೋತಾನೆ, ಅದೇ ರೀತಿಯಲ್ಲಿ ಅಂಟಿನಿಂದಾಗಿ ಸ್ವರ್ಗವನ್ನು ಕಳ್ಕೋತಾನೆ ಅಂತ. ಲೋಭದಿಂದ ನಾವು ನಮ್ಮ ಆತ್ಮೀಯರನ್ನು ಕಳ್ಕೊಳ್ತೀವಿ. ಸಣ್ಣತನ, ನೃಶಂಸತೆಯಿಂದ, ಪಿಶುನತೆಯಿಂದ ನಾವು ಆತ್ಮೀಯರನ್ನು ಕಳ್ಕೋತೀವಿ. ಅದೇ ರೀತಿಯಲ್ಲಿ ಅತಿರೇಕವಾದ ಅಂಟಿನಿಂದ ಆನಂದವನ್ನು ಕಳ್ಕೋತೀವಿ. ಸ್ವರ್ಗ ಅಂದರೆ ಏನು? ವಸ್ತುತಃ ಆನಂದವೇ. ಓವರ್ ಅಟ್ಯಾಚ್ಮೆಂಟ್ ಟು ಥಿಂಗ್ಸ್ ಅಂತಂದರೆ ಅದು ದುಃಖವನ್ನೇ ಕೊಡುವುದು, ಬೇರೆ ಯಾವುದೂ ಅಲ್ಲ. ಕಠೋರವಾದ ಸತ್ಯ. ಅರೆ, ಸಂತೋಷಕ್ಕೆ ಅದು ಬಹಳ ಮುಖ್ಯ, ಬೇಕಾಗಿರ್ತಕ್ಕಂಥದ್ದು. ಎಷ್ಟು ಘನವಾದದ್ದನ್ನು ಕೂಡ ಅದು ಹಾಗೆಯೇ ಹೇಳುತ್ತದೆ. ಆಮೇಲೆ ಮತ್ತೊಂದು ಸುಭಾಷಿತವನ್ನು ಕೊಡುತ್ತೆ, ಬಹಳ ಪ್ರಸಿದ್ಧವಾದಂಥದ್ದು, ವಿನೋದಕಾರಿಯೂ ಆದಂಥದ್ದು. ಯಸ್ಯ ಕಿಂಚಿನ್ ನದಾತವ್ಯಂ ತಸ್ಯ ದೇಯಂ ಕಿಮುತ್ತರಂ. ಯಾರಿಗೆ ಏನೂ ಕೊಡಬಾರದೋ ಅವ್ರಿಗೇನು ಉತ್ತರ ಕೊಡಬೇಕು? ಅದ್ಯ ಸಾಯಂ ಪುನಃ ಪ್ರಾತಃ ಸಾಯಂ ಪ್ರಾತಃ ಪುನಃ ಪುನಃ. ಬೆಳಗ್ಗೆ ಬಂದರೆ ಸಂಜೆ ಅನ್ಬೇಕು, ಸಂಜೆ ಬಂದರೆ ಬೆಳಗ್ಗೆ ಅನ್ಬೇಕು, ಇಂದು ಬಂದರೆ ನಾಳೆ ಅನ್ಬೇಕು, ನಾಳೆ ಅಂದರೆ ನಾಡದ್ದು ಅನ್ಬೇಕು. ಇದು ಪೋಸ್ಟ್ಪೋನ್ ಮಾಡಬೇಕು. ತಡೆದು ಮಾಡಿದ್ರೆ ಅವರೇ ಬಿದ್ದು ಹೋಗ್ತಾರೆ ಅಂತ. ಈ ಲೋಕನೀತಿ ನಮಗೆ ಎಷ್ಟೋ ಬಾರಿ ಎದುರಾಗಿರುತ್ತದೆ. ಲೋಕದಲ್ಲಿ ನಾವು ಕಾಣಬಲ್ಲಿವಿ. ಅದನ್ನು ಬೇರೆ ಬೇರೆ ವಿಷಯಾಂತರ ಮಾಡೋದಕ್ಕೆ ಇದೆಲ್ಲಕ್ಕೂ ಕೂಡ ನಾವು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತದೆ. ಆಮೇಲೆ ಒಂದು ಪ್ರಸಿದ್ಧವಾದ ಆಗಮದ ಸೂಕ್ತಿಯನ್ನು ಹೇಳುತ್ತದೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರ ಆಭಿರೂಪ್ಯಾಚ್ಯ ಮೂರ್ತೀನಾಂ ದೇವ ಸಾನ್ನಿಧ್ಯ ಮೃಚ್ಛತಿ. ಪೂರ್ವಾರ್ಧ ಬಹಳ ಪ್ರಸಿದ್ಧ. ಅರ್ಚಕನ ಪ್ರಭಾವದಿಂದಲೇ ಶಿಲೆ ಶಂಕರನಾಗುವುದು ಅಂತ. ಒರಳುಕಲ್ಲಿನ ಗುಂಡು ಯಾವುದಿದೆ, ರುಬ್ಬುಗುಂಡು, ಅದು ಶಿವಲಿಂಗಾಕೃತಿಯಲ್ಲಿದೆ. ಹಾಗಿದ್ದು ನಾವು ಯಾಕೆ ಪೂಜೆ ಮಾಡೋಲ್ಲ? ಅದಕ್ಕೆ ಸಾನ್ನಿಧ್ಯ ಕಲ್ಪಿಸುವ ಒಬ್ಬ ಅರ್ಚಕ ಬೇಕು. ಅದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿ, ನಮ್ಮ ಶ್ರದ್ಧೆ ಭಕ್ತಿಗಳು ಜಾಗೃತವಾಗುವಂತೆ ಸ್ತೋತ್ರಾದಿಗಳನ್ನು ಹೇಳಿ, ಮಂಗಲ ಗೀತಿಕೆಗಳ ಮೂಲಕ, ಪಂಚಮಹಾ ಶಬ್ದಗಳ ಮೂಲಕವಾಗಿ, ಆ ಪಂಚಮಹಾ ವಾದ್ಯಗಳು, ಪಂಚಮಹಾ ಶಬ್ದಗಳಂದರೆ ಅದು ತಾತ್ಪರ್ಯ, ಅವುಗಳ ಮೂಲಕವಾಗಿ ಆರಾತ್ರಿಕಾದಿ ಸೇವೆಗಳನ್ನು ಮಾಡಿದಾಗ ನಮ್ಮ ಅರಿವಿಲ್ಲದೆಯೇ ಕೈ ಮುಗಿದು ಬಿಡುತ್ತೆ. ಹೀಗೆ ಅರ್ಚಕ ಪ್ರಭಾವ ಬಹಳ ಮುಖ್ಯ. ಯಾವುದೇ ಒಂದು ದೇವಸ್ಥಾನ ಜನಮಾನಸದಲ್ಲಿ ಗಟ್ಟಿಯಾಗಿ ನೆಲೆಯಾಗಬೇಕು ಅಂದರೆ ಆರಂಭದಲ್ಲಿ ಈ ಅರ್ಚಕರ ಕೆಲಸ ತುಂಬ ಇರುತ್ತದೆ, ಆಮೇಲೆ ಪ್ರಸಿದ್ಧಿ ಬರುತ್ತದೆ. ಆದರೆ ಯಾವಾಗ ಅರ್ಚಕರಲ್ಲಿ ಆಸ್ಥೆ ಹೋಗುತ್ತದೆಯೋ ಆಗ ದೇವರಲ್ಲಿಯೂ ಸಾನ್ನಿಧ್ಯ ಕಡಿಮೆ ಆಗಿಬಿಡುತ್ತೆ. ನಾವು ಇದನ್ನು ಎಷ್ಟೋ ಕಡೆ ನೋಡಿದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಹಟ್ಟಿಯಂಗಡಿ ಅಂತ ಒಂದು ಊರಿದೆ, ಅಲ್ಲಿ ವಿನಾಯಕ ದೇವಸ್ಥಾನ. ನಾನು ಅಲ್ಲಿಯ ಒಂದು ವಿಶೇಷವಾದ ಕುಂಭಾಭಿಷೇಕ ಅಷ್ಟಬಂಧಾದಿಗಳಿಗೆ ಬಹಳ ಹಿಂದೆ ಹೋಗಿದ್ದೆ, ಒಂದು ಅಷ್ಟಾವಧಾನವನ್ನು ಮಾಡಿದ್ದೆ. ಆಗ ಅವರು ಮತ್ತೆ ಮತ್ತೆ ಅಲ್ಲಿ ಅರ್ಚಕರ ಮಹಾತ್ಮ್ಯವನ್ನು ಹೇಳಿದರು, ಅರ್ಚಕ ಪ್ರಭಾವ ಅಂತ. ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ, ನಮ್ಮ ಕೊರ್ಗಿಯವರ ಊರದು. ಅಲ್ಲಿ ಅಸರಣನವರು ಅಂತ ಹಿರಿಯರಿದ್ರು, ಗೋಪಾಲಕೃಷ್ಣ ಅಸರಣನವರಲ್ವೇ, ಅವರ ಪ್ರಭಾವದಿಂದಾಗಿ ದೇವಸ್ಥಾನಕ್ಕೆ ಕ್ಷೇತ್ರತ್ವ ಬಂತು ಅಂತ. ಅರ್ಚಕಸ್ಯ ಪ್ರಭಾವೇಣ, ಅರ್ಚಕತ್ವ ಅದು ಬಹಳ ದೊಡ್ಡದು. ನೋಡಿ, ದಕ್ಷಿಣೇಶ್ವರದ ಹೆಸರನ್ನು ಯಾರು ಕೇಳಿದ್ದಾರೆ? ಕೇಳಿದ್ರು ಮೊದಲು ಶ್ರೀರಾಮಕೃಷ್ಣ ಪರಮಹಂಸರಂಥ ಅರ್ಚಕರು ಬಂದಿರಲ್ವಾ, ಅದರಿಂದ ಆದದ್ದು. ರಾಣಿ ರಾಸಮಣಿ ಅದು ಯಾವ ದಿವ್ಯ ಮುಹೂರ್ತದಲ್ಲಿ ಇವರನ್ನು ಬರಮಾಡಿಕೊಂಡು ಆ ಅರ್ಚಕತ್ವದ ಸ್ಥಾನವನ್ನು ಕೊಟ್ಟಿದ್ದೋ. ದಕ್ಷಿಣೇಶ್ವರ ಅಂತಂದರೆ ಯಾವುದೋ ಒಂದು ಮಹಾಪುಣ್ಯ ಕ್ಷೇತ್ರವಾಗಿ ನಿರ್ಮಾಣಗೊಂಡಿತು. ಹೀಗೆ ಈ ರೀತಿಯಾಗಿ ಅರ್ಚಕ ಪ್ರಭಾವದಿಂದ ಶಿಲೆಯೂ ಶಂಕರನಾಗುತ್ತದೆ. ಇನ್ನು ಆಭಿರೂಪ್ಯಾಚ್ಯ ಮೂರ್ತಿನ, ಮೂರ್ತಿಗಳ ಸೌಂದರ್ಯದಿಂದ ಸಾನ್ನಿಧ್ಯ ಬಂದಂತೆ ಆಗುತ್ತದೆ ಅಂತ. ಆ ದೈವಿಕವಾದ ಸೌಂದರ್ಯ ನಮ್ಮನ್ನು ಸೆಳೆದು ಬಿಡುತ್ತದೆ, ಮತ್ತೆ ಮತ್ತೆ ನೋಡಬೇಕು, ಅದನ್ನು ಮತ್ತೆ ಮತ್ತೆ ಕಾಣಬೇಕು ಅಂತ ಮಾಡುತ್ತದೆ. ಕೆಲವು ಕಡೆ ಅದನ್ನೂ ಮೀರಿ ಇರುತ್ತದೆ. ಆದರೆ ಇನ್ನೆಷ್ಟೋ ಕಡೆಗಳಲ್ಲಿ ಆ ಮೂರ್ತಿ ಸೌಂದರ್ಯವೇ ಅಸಾಮಾನ್ಯವಾದದ್ದು. ನನಗೆ ನಮ್ಮ ರಾಜ್ಯದಲ್ಲಿ ಪಂಚನಾರಾಯಣ ಮೂರ್ತಿಗಳು ಅಷ್ಟು ಪ್ರೀತಿಪಾತ್ರವಾಗಿವೆ. ನಮ್ಮ ಮೇಲುಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣ, ಹಾಗೆಯೇ ಗದಗಿನಲ್ಲಿರ್ತಕ್ಕಂಥ ವೀರನಾರಾಯಣ, ಮತ್ತು ವೇಲಾಪುರಿ ಅಂತ ಹೆಸರಾದ ಬೇಲೂರಿನಲ್ಲಿರ್ತಕ್ಕಂಥ ವಿಜಯನಾರಾಯಣ, ಇವರೆಲ್ಲರ ಮೂರ್ತಿಗಳನ್ನು ನೋಡಿ ತುಂಬ ಸಂತೋಷವಾಗುತ್ತೆ. ಹಾಗೆಯೇ ತೊಂಡನೂರಿನಲ್ಲಿರ್ತಕ್ಕಂಥ ನಂಬಿನಾರಾಯಣ, ಪಾರ್ಥಸಾರಥಿ, ಮತ್ತು ಬೇರೆ ಪ್ರಾಂತ್ಯಗಳಲ್ಲಿ ನೋಡಿದರೆ ಕಂಚಿಯ ವರದರಾಜಸ್ವಾಮಿ, ತಿರುಪತಿಯ ವೆಂಕಟರಮಣ, ಈ ಮೂರ್ತಿಗಳಲ್ಲಿ ಅಸಾಮಾನ್ಯವಾದ ಸೌಂದರ್ಯ ಕಾಣಿಸುತ್ತದೆ. ಅದೇ ರೀತಿಯಲ್ಲಿ ಕಂಚಿಯ ಕಾಮಾಕ್ಷಿ ದೇವಿ ಕೂಡ ಅಲೌಕಿಕವಾದಂಥ ಮನೋಹರತೆ ಆ ದೇವಿಯಲ್ಲಿ ಕಾಣಿಸುತ್ತದೆ. ಹೀಗೆ ಒಂದೊಂದು ಕ್ಷೇತ್ರಗಳಲ್ಲಿ ನಮಗೆ ಆ ಮೂರ್ತಿಯ ದಿವ್ಯತ್ವದಿಂದಾಗಿ ಭಾವ ತುಂಬಿ ಬರುತ್ತದೆ. ಅದು ಬಹಳ ಮುಖ್ಯ ಅಂತ.
ಆಭಿರೂಪ್ಯ. ಆಭಿರೂಪ್ಯ ಅಂತ ಹೇಳಿದಾನೆ ಬರೀ ರೂಪ ಅಲ್ಲ, ಒಂದು ಘನೋದಾರವಾದ ದಿವ್ಯತ್ವ ಕಾಣಿಸಿಕೊಳ್ಳಬೇಕು ಅಲ್ಲಿ, ನಮಗೆ ಅಂತರಂಗ ತುಂಬಿ ಬರಬೇಕು ಆ ಸಂದರ್ಭದಲ್ಲಿ ಅಂತ. ಅದಕ್ಕೆ ಎಷ್ಟೆಲ್ಲ ಕಾರಣವಾಗುತ್ತದೆ. ಒಂದೇ ಎರಡೇ ಕಾರಣ. ತೃಣಕ್ಕೆ ಹಸುರೆಲ್ಲಿಯದು ಅಂತ ಕಗ್ಗದಲ್ಲಿ DVG ಹೇಳ್ತಾರಲ್ಲ, ಹಾಗಾಗಿ ಗುಣಕ್ಕೆ ಕಾರಣ ಒಂದೇ, ಎಷ್ಟೆಲ್ಲ ಸೇರಿಕೊಂಡು ಬರ್ತದೆ ಅಂತ. ಆಮೇಲೆ ಇನ್ನೊಂದು ಮಾರ್ಮಿಕವಾದ ಪದ್ಯ, ವಿನೋದಶಾಲಿಯಾದ ಪದ್ಯ. ನಮ್ಮ ಪರಂಪರಾ ಪ್ರೀತಿ ಎನ್ನುವುದು ಯಾವ ಥರ ಇರುತ್ತದೆ? ವಸ್ತುಗಳ ಪ್ರಯೋಜನ ತಪ್ಪಿದ್ರೂ ಅದನ್ನು ಸ್ಮರಣಿಕೆಯಾಗಿ ಇಟ್ಟುಕೊಳ್ತೀವಿ. ಇದು ಒಂದು ಜಿಪುಣತನದ ಗೇಲಿಯೂ ಹೌದು, ಆದರೆ ಆ ಸ್ಮರಣಿಕೆಯ ರೂಪದ ಗೌರವವೂ ಅದಕ್ಕಿದೆ ಅಂತ ಅನ್ನೋದು ಹೌದು. ಅಯಂ ಪಟೋ ಮೇ ಪಿತುರಾದ್ಯ ಭೂಷಣಂ ಪಿತಾಮಹಾದ್ಯೈರಪಿ ಭುಕ್ತ ಯೌವನಃ ಮತ್ಪುತ್ರ ಪೌತ್ರಾನ್ ಸಮಲಂಕರಿಷ್ಯತಿ ಅಥೋ ಮಯ ಕಕ್ಷಪುಟೇನ ಧಾರ್ಯತೆ. ಈ ಬಟ್ಟೆ ನಮ್ಮ ತಂದೆಯ ಅಲಂಕಾರವಾಗಿತ್ತು. ನಮ್ಮ ತಾತ ಮುತ್ತಾತಂದರು ಕೂಡ ಇದರ ಯೌವನವನ್ನು ಕಂಡಿದ್ರು. ಆ ಬಟ್ಟೆ ಇದು. ಇನ್ನು ಮಕ್ಕಳು ಮೊಮ್ಮಕ್ಕಳಿಗೂ ಅದು ತಲುಪಬೇಕಾಗಿದೆ. ಅದಕ್ಕೆ ಬಟ್ಟೆಯನ್ನು ಬಳಸೋಲ್ಲ, ಕಂಕಳಲ್ಲಿ ಮಾತ್ರ ಇಟ್ಕೊಂಡಿದ್ದೀನಿ ಅಂತ. ಕಕ್ಷಪುಟೇನ ಧಾರ್ಯತೆ. ನಮ್ಮಲ್ಲಿ ಎಷ್ಟೋ ಬಾರಿ ವಸ್ತುಗಳಿಗೆ ಪ್ರಯೋಜನ ಮೌಲ್ಯವನ್ನು ಕಳ್ಕೊಂಡು ಬಿಟ್ಟಾಗಲೂ ಭಾವಮೌಲ್ಯಕ್ಕಾಗಿ ನಾವು ಅದನ್ನು ಉಳಿಸ್ಕೊಳ್ತೀವಿ. ದೇ ವುಡ್ ಹ್ಯಾವ್ ಲಾಸ್ಟ್ ದಿ ಯುಟಿಲಿಟೇರಿಯನ್ ವ್ಯಾಲ್ಯೂ ಬಟ್ ದಿ ಸೆಂಟಿಮೆಂಟಲ್ ವ್ಯಾಲ್ಯೂ ಅಂತಿದೆಯಲ್ಲ, ಅದನ್ನು ಇಟ್ಕೊಂಡು ಆಗ ಒಂದು ರಾಶಿ ಇಟ್ಕೊಳ್ಳೋಕ್ಕಾಗೋಲ್ಲ. ನಮ್ಮ ತಾಯಿಯ ನೆನಪಿಗಾಗಿ ಒಂದೇ ಒಂದು ಸೀರೆಯನ್ನು ಇಟ್ಕೊಂಡಿದ್ದೀನಿ, ಇನ್ನು ಮಿಕ್ಕ ಸೀರೆಗಳನ್ನೆಲ್ಲ ಕೊಟ್ಟು ಬಿಟ್ಟಿದ್ದೀನಿ. ನಮ್ಮ ತಾಯಿ ನೆನಪು ಅಂತ ಅಷ್ಟೂ ಸೀರೆಗಳು ಇಟ್ಕೊಂಡ್ರೆ ಎರಡು ರೀತಿಯಾಗಿ ತೊಂದರೆ. ಒಂದು, ಅದಕ್ಕೆ ದಕ್ಕಬಹುದಾದ ಪ್ರಯೋಜನವೂ ಹೋಯಿತು ಅಂತಕ್ಕಂಥದ್ದು, 4 ಜನಕ್ಕೆ ಉಪಯೋಗವಾಗಲಿಲ್ಲ. ಮತ್ತೊಂದು, ನಾನು ಅದನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟ ಅಂತ. ಹೀಗೆ ಎರಡೂ ರೀತಿಯಿಂದ ನೋಡಿದಾಗ ಅತ್ಯುತ್ತಮವಾದದ್ದು ಒಂದನ್ನು ಉಳಿಸ್ಕೊಳ್ಬೇಕು, ಯಾವುದೋ ಒಂದನ್ನು. ಹಾಗೆ ನಮ್ಮ ಅಜ್ಜಿ ಮುತ್ತಜ್ಜಿಯರ ಕಾಲದ್ದು ಹಿತ್ತಾಳೆಯ ತಾಮ್ರದ ಕಂಚಿನ ಪಾತ್ರೆಗಳು ಮನೆಯಲ್ಲಿ ಬೇಕಾದಷ್ಟಿದ್ದವು. ನಮ್ಮಮ್ಮ ಇರೋವರೆಗೂ ಅದನ್ನು ಯಾರಿಗೂ ಕೊಡಗೊಡಿಸಲಿಲ್ಲ. ಇರಲಿ ಕಣೋ ಇರಲಿ ಅಂತ. ಎಷ್ಟೆಷ್ಟೋ ಬೇರೆ ಪಾತ್ರೆಗಳು ಬಂದರೂ ಅದನ್ನು ಉಳಿಸ್ಕೊಂಡಿದ್ದಾಯಿತು. ನಮ್ಮ ತಾಯಿ ತೀರ್ಕೊಂಡ್ರು. ಆಮೇಲೆ ನನ್ನ ಸ್ನೇಹಿತರೊಬ್ಬರನ್ನು ಕೇಳಿದೆ, ಇದಕ್ಕೆ ಯಾರಾದರೂ ಅಭ್ಯರ್ಥಿಗಳಿದ್ದಾರಾ ಅಂತ. ಯಾಕೆಂದರೆ ಈ ಕಾಲದಲ್ಲಿ ಅಂಗೈ ದಪ್ಪದ ಕಂಚಿನ ಪಾತ್ರೆಗಳನ್ನು ಯಾವ ಒಲೆ ಮೇಲಿಟ್ಟು ನಿಭಾಯಿಸೋಣ? ಆಗ ಅವರು ಹೇಳಿದ್ರು, ಒಂದು ಮಠ ಇದೆ, ಮಾಧ್ವ ಪರಂಪರೆಯವರು ತುಂಬ ಶುದ್ಧವಾದ ಮಡಿಯಲ್ಲಿಯೇ ಅವರು ಮಾಡ್ತಕ್ಕಂಥದ್ದು, ಅವರಿಗೆ ಸ್ಟೀಲ್ ಇತ್ಯಾದಿಗಳು ಆಗುವುದಿಲ್ಲ, ಅವರಿಗೆ ಅಪೇಕ್ಷೆ ಇದೆ ಅಂತ. ಸಂತೋಷವಾಗಿ ಅಂತ ಹೇಳ್ಬಿಟ್ಟಿದ್ರು. ದಕ್ಷಿಣೆಯ ಸಮೇತ ಅದನ್ನು ಕೊಟ್ಟಿದ್ದಾಯಿತು. ಎಲ್ಲ ತಾಮ್ರದ ಕಂಚಿನ ಹಿತ್ತಾಳೆ ಪಾತ್ರೆಗಳನ್ನು ಒಂದೋ ಎರಡೋ, ಒಂದು ಸಣ್ಣ ಚೊಂಬು, ಒಂದು ಸಣ್ಣ ತಟ್ಟೆ, ಅದನ್ನು ಮಾತ್ರ ಜ್ಞಾಪಕವಾಗಿ ಉಳಿಸ್ಕೊಂಡಿದ್ದಾಯಿತು. ಹೀಗೆ ನಾವು ಸಾಂಕೇತಿಕವಾಗಿ ಉಳಿಸ್ಕೊಳ್ಳೋದು ಅಂತಂದರೆ ಅಷ್ಟೇ. ಇದು ನಮ್ಮ ಎಲ್ಲ ಪರಂಪರೆಯ ವಿದ್ಯೆಗಳಿಗೂ ಅಷ್ಟೇ. ಅವುಗಳು ತಮ್ಮ ಸ್ವರೂಪದಲ್ಲಿ ಬಳಕೆಯಲ್ಲಿರುತ್ತವೆ ಹೊರತು ರೂಪದಲ್ಲಿ ಬಳಕೆಯಲ್ಲಿರೋದಿಲ್ಲ ಅಂತ. ಇನ್ನು ಕೆಲವೊಮ್ಮೆ ಜಿಪುಣತನದಿಂದಾಗ ಅದನ್ನು ಮಾಡ್ತೀವಿ, ಅದು ತುಂಬ ಅವಿವೇಕ. ಹೀಗೆ ವಿಡಂಬನ ರೂಪದಿಂದ, ಒಂದು ವಿಕಾಸ ರೂಪದಿಂದ ಕೂಡ ಈ ಪದ್ಯವನ್ನು ನಾವು ಗಮನಿಸಿಕೊಳ್ಳಬಹುದು. ಆಮೇಲೆ ಇಷ್ಟು ಕಠೋರವಾಗಿ ವಿನೋದವಾಗಿ ವಾಸ್ತವವನ್ನು ಚಿತ್ರಿಸುತ್ತದೆ ನಮ್ಮ ಪರಂಪರೆಯ ರಿಯಲಿಸಮ್ ಅಂತೇನಿದೆ, ಅದನ್ನು ನಾವಿಲ್ಲಿ ಕಾಣ್ತೀವಿ. ಆಶೀರ್ವಾದ ಸಹಸ್ರೇಶು ರೋಮವೃದ್ಧಿರ್ನ ಜಾಯತೆ, ನಮಸ್ಕಾರ ಸಹಸ್ರೇಶು ಶಾಖಪತ್ರಂ ನ ಲಭ್ಯತೆ ಅಂತ. ಒಬ್ರಿಗೆ ಯಾರೋ ಬಂದು ಕಾಲಕ್ಕೆ ಬಿದ್ದರೂ ಅವ್ರ ಮನೆಗೇನು ತರಕಾರಿ ಸೇರದಂತೆ ಆಗಲಿಲ್ಲ. ಒಬ್ಬರ ಕೈನಲ್ಲಿ ಎಷ್ಟು ಆಶೀರ್ವಾದ ಮಾಡಿಸ್ಕೊಂಡ್ರು ತಲೆ ಕೂದಲು ಬೆಳೆಯೋದಿಲ್ಲ ಅಂತ. ಅಂದರೆ ಗೌರವ ವಿಶ್ವಾಸಗಳೆಲ್ಲ ಸಾಂಕೇತಿಕವಾಗಿರಬೇಕು ಅಷ್ಟೇ. ಅದರಿಂದ ಏನೋ ನಡೆದು ಬಿಡುತ್ತೆ ಅಂತ ಮಾಡಿಕೊಂಡ್ರೆ ಆಗುವಂಥದ್ದಲ್ಲ. ನನ್ನಂಥವನಿಗೆ ಈ ಗ್ರಹಚಾರ ಬರುತ್ತೆ ಅಂದರೆ ಇನ್ನು ತಮ್ಮನ್ನೇ ದೇವಮಾನವರು ಅಂತ ಭಾವಿಸಿಕೊಂಡು ಜಗತ್ತಿಗೆ ಪ್ರತಿಬಿಂಬಿಸ್ತಾ ಇರತಕ್ಕಂಥವ್ರಿಗೆ ಇನ್ನೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನಾನು ಯಾರು ಎದ್ದು ಕೂಡ ನಿಂತುಕೊಳ್ಬೇಡಿ, ಭಾಷಣಗಳಲ್ಲಿ ಯಾರೂ ಕೈ ಮುಗಿದು ನಮಸ್ಕಾರ ಮಾಡಬೇಡಿ, ಸಾರ್ ಅಂತ ಹೇಳಬೇಡಿ ಅಂತ ಶಾಸನ ಮಾಡ್ತಾ ಇರ್ತೀನಿ. ನನಗೇನಾದ್ರು ದಂಡಾಧಿಕಾರ ಇದ್ದಿದ್ರೆ ಫೈನು ಪನಿಷ್ಮೆಂಟು ಹಾಕ್ಬಿಡ್ತಾ ಇದ್ದೆ. ಆದರೆ ಏನೋ ಗೌರವ ಅಂತ ಅಂದುಕೋತಾರೆ ಪಾಪ, ಒಳ್ಳೆಯದು ವಿಶ್ವಾಸ. ಇನ್ನು ಕೆಲವರು ಅದೊಂದು ಭ್ರಮೆ ಇರುತ್ತೆ. ಇಂದು ನನ್ನ ಬಂಧು ಭಾವ ಬಂದಿದ್ರು, 30 ವರ್ಷದಿಂದ ನನ್ನ ಕಾಣ್ತಿದ್ದಾರೆ, ನನಗೇನೋ ಮಹಾಶಕ್ತಿಗಳಿದೆ ಅಂತ ಅವ್ರಿಗೊಂದು ಭ್ರಮೆ. ಬೆಳಗ್ಗೆ ಬಂದರು, ನಾನು ಮಂಡಿ ನೋವು ಅಂತ ತೈಲ ಹಚ್ಚಿಕೊಂಡು ಶಾಖ ಕೊಡ್ತಾ ಇದ್ದೆ. ನಾನು ಹಾಗೂ ಹೇಳಿದೆ, ನೀವು ಬಂದ್ರಿ,
10-10:30ವರೆಗೂ ನನಗೆ ಭಗವಂತ ಬಂದರೂ ಪುಂಡರೀಕ ಪಾಂಡುರಂಗನ್ ಹೇಗೆ ಇಟ್ಟಿಗೆ ಮೇಲೆ ನಿಲ್ಲಿಸಿದ್ನೋ ಮನೆಯಾಚೆ ಹಾಗೆ ನಾನು ನಿಲ್ಲಿಸುವ ಸ್ಥಿತಿ. ನನ್ನ ಸ್ನಾನ, ಸಂಧ್ಯಾ ವಂದನೆ, ತಿಂಡಿ ಅಂತೆಲ್ಲ ಮುಗಿಯೋವರೆಗೂ ನಾನು ಯಾರನ್ನೂ ನೋಡಲಾರೆ, ಯಾರನ್ನೂ ಮಾತಾಡಿಸಲಾರೆ. ಇದು ನನ್ನ ಸಮಸ್ಯೆ. ಬಂದ್ರಲ್ಲ ಏನು ಅಂತ ಕೇಳಿದೆ. ಇಲ್ಲ, ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ನೋಡಿದ್ರೆ ಆಗುತ್ತೆ ಅಂತ. ನನ್ನನ್ನು ನೋಡಿದ್ರೆ ಏನು ಬಂತಪ್ಪ ಭಾಗ್ಯ ಅಂತಂದೆ. ಆಮೇಲೆ ಇನ್ಯಾವುದೋ ತುರ್ತಿನ ಕೆಲಸದಲ್ಲಿದ್ದಾಗ ಫೋನ್ ಮಾಡಿದ್ರು. ಕೆಲಸ ಆಗಿದೆ ನಿಮ್ಮನ್ನು ನೋಡಿದ್ದಕ್ಕೆ ಅಂತ. ಸರಿ, ಇನ್ನೇನಾದ್ರು ಅನರ್ಥವೂ ಆಗ್ಬೋದು ನನ್ನ ನೋಡಿದ್ದಕ್ಕೆ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತಂದೆ. ಏಕೆಂದರೆ ಲೋಕಕ್ಕೆ ಭ್ರಮೆ ಬಂದರೆ ಅದನ್ನು ನಾವು ನಿವಾರಿಸಬೇಕು ಪ್ರಯತ್ನಪಟ್ಟು. ಆ ಭ್ರಮೆಯನ್ನೇ ಮತ್ತೆ ಮತ್ತೆ ಉತ್ತೇಜಿಸಿದ್ರೆ, ಇದನ್ನು ನನ್ನ ಹೆಚ್ಚುಗಾರಿಕೆ ಮಾಡ್ಕೊಳ್ಳೋಕೆ ಹೇಳ್ತಾ ಇಲ್ಲ, ಯಾವ್ಯಾವುದೋ ಭ್ರಮೆಗಳು ಲೋಕಕ್ಕೆ ಬಂದು ಬಿಡುತ್ತವೆ, ಅದನ್ನು ಮತ್ತೆ ಮತ್ತೆ ಇಂಥ ಸುಭಾಷಿತಗಳ ಮೂಲಕವಾಗಿ, ಇಂಥ ಸೂಕ್ತಿಗಳ ಮೂಲಕವಾಗಿ ನಾವು ತಿದ್ದುಕೊಳ್ತಾ ಇರಬೇಕು. ಇಲ್ಲದೇ ಜನಮಾನಸದಲ್ಲಿ ಅಜ್ಞಾನ ಅಂಧಕಾರ, ನಮಗೂ ಕೂಡ ಅವಿವೇಕ ಉಂಟಾಗುತ್ತದೆ. ಆ ಕಾರಣದಿಂದ ನಮಸ್ಕಾರ ಸಹಸ್ರೇಶು ಶಾಖಪತ್ರಂ ನ ಲಭ್ಯತೆ. ಒಬ್ಬರನ್ನ ನಿಜವಾಗಿ ಅವರಿಗೆ ನಾವೇನಾದ್ರೂ ಮಾಡಬೇಕು ಅಂತಿದ್ರೆ ಮಾಡಿದ್ರೆ ಸರಿ, ಇಲ್ಲ ಸಾಂಕೇತಿಕವಾಗಿ ಗೌರವ ಅಂತರಂಗದಲ್ಲಿದ್ದರೆ ಸರಿ. ವಿಶ್ವಾಸಗಳು, ಗೌರವಗಳು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಹೆಂಡತಿಗೆ ಗಂಡ ಅಥವಾ ಗಂಡನಿಗೆ ಹೆಂಡತಿ ಐ ಲವ್ ಯು ಅಂತ ದಿವಸಕ್ಕೆ 10 ಸರ್ತಿ ಹೇಳಿದ್ರೆ ಅವ್ರು ಯಾರೋ ಏನೋ ಮಾಡ್ತಾ ಇದ್ದಾರೆ, ಪತಿ ಪತ್ನಿ ಮಧ್ಯದಲ್ಲಿ ಯಾರೋ ಬಂದಿದ್ದಾರೆ ಅಂತ ಅಷ್ಟೇ ಅರ್ಥವೇ ಹೊರತು ಪ್ರೀತಿ ಹೆಚ್ಚಾಯಿತು ಅನ್ನೋದಲ್ಲ. ದಿವಾಳಿ ಮಾಡುವವನಿಗೆ ವ್ಯಾಪಾರ ಹೆಚ್ಚು, ಹಾದರಗಿತ್ತಿಗೆ ಪಾತಿವೃತ್ಯ ಹೆಚ್ಚು ಅಂತ ಗಾದೆ ಉಂಟಲ್ಲ. ಈ ಕಾರಣದಿಂದ ಆ ಥರದ್ದು ಬೇಕಾಗಿಲ್ಲ. ತಾನಾಗಿಯೇ ಗೊತ್ತಾಗುತ್ತದೆ. ಒಂದು ನೋಟದಲ್ಲಿ, ಒಂದು ಸಾಮಾನ್ಯವಾದ ಮಾತಿನಲ್ಲಿ, ಒಂದು ಸ್ಪರ್ಶದಲ್ಲಿಯೇ ಗೌರವ, ವಿಶ್ವಾಸ ಅವೆಲ್ಲ ಸಲುಗೆ ಕಾಣಿಸುತ್ತದೆ. ಲೋಕಕ್ಕೆ ಎಲ್ಲವನ್ನೂ ವ್ಯಕ್ತೀಕರಿಸಲೇಬೇಕು ಅಂತ ಜಿದ್ದಾಗ್ಬಿಟ್ರೆ ತುಂಬ ಕೃತಕವಾಗುತ್ತದೆ ಸಂಬಂಧಗಳು. ಹಾಗೆ ನಮ್ಮ ಆಶೀರ್ವಾದದಿಂದ, ನಮ್ಮ ಹಿತವಚನದಿಂದ, ನಮ್ಮ ಮಾರ್ಗದರ್ಶನದಿಂದಲೇ ಜಗತ್ತು ನಡೆಯಿತು ಅನ್ನುವ ಒಂದು ಭ್ರಮೆ ನಮಗಿರುತ್ತದೆ. ಮುದುಕಿ ಕೋಳಿ ಕೂಗದೆ ಇದ್ದರೆ ಸೂರ್ಯೋದಯ ಆಗೋಲ್ವೇ ಅಂತ ಗಾದೆ ಉಂಟಲ್ಲ. ಹಾಗೆ ಇನ್ ಸ್ಪೈಟ್ ಆಫ್ ಅಸ್ ದಿ ವರ್ಲ್ಡ್ ಎಕ್ಸಿಸ್ಟ್. ಇದು ಮತ್ತೆ ಮತ್ತೆ ನಮ್ಮ ಅಪೇಕ್ಷೆ ಇಲ್ಲದೆ ಜಗತ್ತು ಇದೆ. ನಮ್ಮ ಜಗತ್ತು ನಮ್ಮ ಅಪೇಕ್ಷೆಯಿಂದ ಇದೆ. ನಮ್ಮ ಜಗತ್ತಂದರೆ ನಾವು ಮಾತ್ರ ಅಷ್ಟೇ, ಇನ್ಯಾರೂ ಇಲ್ಲ ಅನ್ನುವುದನ್ನು ನಿಶ್ಚಯ ಮಾಡಿಕೊಳ್ಳೋದಕ್ಕೆ ಇಂತಹ ಸುಭಾಷಿತಗಳು ಸ್ವಾಹಂಕಾರ ಖಂಡನೆಗಾಗಿ ಪ್ರಯೋಜನಕ್ಕೆ ಬರುತ್ತವೆ. ಇಟ್ಸ್ ಟಿಪಿಕಲ್ ಆಫ್ ಪಂಚತಂತ್ರ ಅಂತ ಅನಿಸುತ್ತದೆ. ಇನ್ನೊಂದು ಸುಲಭವಾದ ಸೊಗಸಾದ ಪದ್ಯ. ಇದಮೇವ ಹಿ ಪಾಂಡಿತ್ಯಂ ಚಾತುರ್ಯಮಿದಮೇವ ಹಿ ಇದಮೇವ ಸುಬುದ್ಧಿತ್ವಂ ಆಯಾದಲ್ಪತರೋ ವ್ಯಯ. ಇದೇ ಪಾಂಡಿತ್ಯ, ಇದೇ ಚಾತುರ್ಯ, ಇದೇ ಸುಬುದ್ಧಿತ್ವ. ಆಯಕ್ಕಿಂತ ವ್ಯಯ ಕಡಿಮೆ ಇರಬೇಕು, ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಕಡಿಮೆ ಇರಬೇಕು. ಇದನ್ನು ದೇಶಗಳು ನಡೆಸೋಲ್ಲ. ಅಮೆರಿಕಾಯಿಂದ ಮೊದಲುಗೊಂಡು ಸಿದ್ದರಾಮಯ್ಯನ ಸರ್ಕಾರದವರೆಗೂ ಯಾರೂ ಮಾಡ್ತಾ ಇಲ್ಲ. ಇದು ಬಂದಿರುವುದು ಅನರ್ಥ. ಆದಾಯಕ್ಕಿಂತ ಖರ್ಚು ಹೆಚ್ಚು ಮಾಡಿ ಓವರ್ ಡ್ರಾಫ್ಟಿಂಗ್ ಮಾಡೋದು, ಟ್ಯಾಕ್ಸೇಷನ್ ಹೆಚ್ಚು ಮಾಡೋದು. ಇಂದು ಯಾರೋ ಹೇಳಿದ್ರು 2.8% ಅಷ್ಟೇ ಟ್ಯಾಕ್ಸ್ ಕೊಡ್ತಾ ಇರೋದು ನಮ್ಮ ದೇಶದಲ್ಲಿ. ಹೀಗಾಗಿ ದಿಸ್ ಇಸ್ ದಿ ಮೋಸ್ಟ್ ಮೈನಾರಿಟಿ ಕಮ್ಯುನಿಟಿ ಅಂತ. ಈ ತರಹ ಆದರೆ ಗತಿ ಏನು? ಆಮೇಲೆ ಮತ್ತೊಂದು ಸ್ವಾರಸ್ಯಕಾರಿಯಾದಂಥ ಪದ್ಯವನ್ನು ನಾವು ನೋಡಬಹುದು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಲೋಕದಲ್ಲಿ ಬಹಳ ಪ್ರಸಿದ್ಧ. ಇದನ್ನು ನಾವು ವೈದ್ಯರಿಗೆ ಗೌರವ ಕೂಡ ಕೇಳ್ತಿದ್ದೀವಿ ಅಂತ ಅಂದ್ಕೋತೀವಿ. ಅಲ್ಲ, ವಸ್ತುತಃ ನೀನು ವೈದ್ಯ ಅಲ್ಲ, ನಿನ್ನಿಂದ ಏನೋ ಪ್ರಯೋಜನ ಇಲ್ಲ ಅಂತ ಹೇಳುವ ಪದ್ಯದ ಭಾಗ ಅದು. ಆದರೆ ನಾವು ಇನ್ನೇನೋ ಅಂತ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಭಾವ ಚೆನ್ನಾಗಿದೆ ಬಿಡಿ, ಭಾವಜ್ಞೋ ಭಗವಾನ್ ಹರಿಹಿ. ಆದರೆ ವೈದ್ಯೋ ನಾರಾಯಣೋ ಹರಿಹಿ ಹೇಗೆ ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇವರೇ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ. ಶರೀರ ಮುಪ್ಪಾಗಿ ಸೋತು ಸೊಪ್ಪಾದಾಗ, ರೋಗಗ್ರಸ್ತವಾದಾಗ ಶೀರ್ಯತೆ ಇತಿ ಶರೀರಂ, ಇನ್ನು ಉಸಿರಾಡುವಾಗಲೇ ಕಲೇವರ ಅನ್ನುವ ಸ್ಥಿತಿಯಲ್ಲಿದ್ದಾಗ ಔಷಧ ಯಾವುದು ಪ್ರಯೋಜನಕ್ಕೆ ಬರೋಲ್ಲ. ಗಂಗೆ ನೀರೊಂದೇ ಔಷಧ. ಯಾವ ವೈದ್ಯರತ್ರಕ್ಕೂ ಹೋಗಿ ಏನೂ ಮಾಡೋಕ್ಕಾಗೋಲ್ಲ. ನಾರಾಯಣನೇ ವೈದ್ಯ. ಅಂದರೆ ಅಷ್ಟಾಕ್ಷರಿ ಮಂತ್ರ ಜಪ ಮಾಡಿಕೊಂಡು ಗೋವಿಂದ ಅಂತ ಪ್ರಾಣ ಬಿಡಬೇಕು, ಕಿವಿಯಲ್ಲಿ ಚರ್ಮಶ್ಲೋಕ ಹೇಳಿಸ್ಕೊಳ್ಬೇಕು ಅಂತ. ಇದು ಗಂಭೀರವಾಗಿ ನೋಡೋಣ. ಈಚೆಗೆ ಕೆಲವರು ಒಳ್ಳೆಯ ಪಾಕಗೊಂಡಂಥ ವೈದ್ಯರು ಹೇಳ್ತಾರೆ, ದೆ ಶುಡ್ ಬಿ ಸಮ್ ಡಿಗ್ನಿಟಿ ಇನ್ ಡೆತ್ ಅಂತ. ರೋಗಿಗಳಿಗೆ ಒಂದು ಸಾವಿನಲ್ಲೂ ಒಂದು ಸಮಾಧಾನ ಇರಬೇಕು. ಅವ್ರನ್ನ ಬದುಕಿಸ್ಕೊಳ್ಬೇಕು ಅಂತ ನಮ್ಮ ಜುಲುಮೆ ಹೆಚ್ಚಾಗಿ ವೆಂಟಿಲೇಟರು ಮತ್ತೊಂದು ಮಗದೊಂದು ಎಲ್ಲ ಇಟ್ಟು ಬಿಟ್ಟಿದನುವೆ ಅವರ ಸಾವನ್ನು ಎಳೆಯಬಾರ್ದು. ವಿ ಶುಡ್ ನಾಟ್ ಹ್ಯಾವ್ ಎ ಪ್ರೊಲಾಂಗ್ಡ್ ಡೆತ್ ಅಂತ ಕರೀತಾರೆ. ಯಾಕೆಂದರೆ ತುಂಬ ಕುಗ್ಗಿಬಿಟ್ಟಾಗ ಅವ್ರನ್ನ ಉಸಿರಾಡುವಂತೆ ಮಾಡಬಲ್ಲವು, ಆದರೆ ಅವರಿಗೆ ಯಮಯಾತನೆ ಆಗ್ತಾ ಇರ್ತದೆ ಅಂತ.
ಅದರಿಂದಲೇ ಈಚೆಗೆ ಒಂದು ಕಾನೂನು ಮಾಡಿಕೊಂಡಿದ್ದಾರೆ. ಮನುಷ್ಯರು ಆರೋಗ್ಯವಾಗಿರುವಾಗಲೇ ಒಂದು ದಾಖಲೆ ಪತ್ರ ಬರೆಯಬಹುದು. ನನಗೆ ತುಂಬ ಮರಣಾಂತಿಕವಾದಂಥ ಸಮಸ್ಯೆಗಳು ಎಲ್ಲ ಬಂದಾಗ ಲೈಫ್ ಸಪೋರ್ಟ್ ಸಿಸ್ಟಮ್ ಅಂತಾರಲ್ಲ, ಅವುಗಳು ಬೇಡ, ಹಾಗೆ ನ್ಯಾಚುರಲ್ ಡೆತ್, ಶಾಂತವಾಗಿ ತೂಷ್ಣೀಂಭಾವದಿಂದ ಸಾವು ಬರುವಂತೆ ಮಾಡಬಹುದು ಅಂತ. ಯಾಕೆಂದರೆ ಉಸಿರಾಡದಂತೆ ಸಂವೇದನೆ ಹೆಚ್ಚಾಗಿ ನೋವು ಜಾಸ್ತಿ ಆಗ್ತಾ ಇರುತ್ತೆ ಪಾಪ. ಇಷ್ಟಿಷ್ಟೆಲ್ಲ ಬೆಡ್ ಸೋರುಗಳು ಮತ್ತೊಂದು ಮಗದೊಂದು ಎಲ್ಲ ಆದಂಥ ಪೇಷಂಟ್ಗಳು ತುಂಬ ಒದ್ದಾಡ್ತಾ ಇರ್ತಾರೆ. ಅವರಿಗೆ ಬದುಕಬೇಕು ಅಂತಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಇದು ಒಂದು ದೊಡ್ಡ ಕಷ್ಟದ ಸ್ಥಿತಿ ಇದೆ. ಜಿಜೀವಿಷೆ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಇರತಕ್ಕಂಥದ್ದೇ. ಆದರೆ ಅವರ ಸಂಕಟ ತುಂಬ ತುಂಬ ಕಷ್ಟವಾಗಿದ್ದಾಗ ನಾವು ಇನ್ನೇನೋ ಅವರಿಗೆ ಉಪಕಾರ ಮಾಡ್ತೀವಿ ಅಂತ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೊಡ್ತಕ್ಕಂಥದ್ದು, ಇನ್ನು ಯಾವ್ಯಾವುದೋ ರೀತಿಯಲ್ಲಿ ಟಾನಿಕ್ಗಳನ್ನು ಪಂಪ್ ಮಾಡ್ತಕ್ಕಂಥದ್ದು, ಈ ತರಹ ಮಾಡಿ ಅವರಿಗೆ ಆರೋಗ್ಯವನ್ನು ತಂದುಕೊಡಲ್ಲ, ರೋಗ ವೇದನೆಯನ್ನು ಹೆಚ್ಚು ಮಾಡ್ತಾ ಇರ್ತೀವಿ ಅಂತ. ಇದು ಹೈಟೆಕ್ ಹಾಸ್ಪಿಟಲ್ಗಳಲ್ಲಿ ಇದೊಂದು ಭ್ರಮೆ ಆಗಿದೆ. ಭ್ರಮೆ ಅವ್ರಿಗಲ್ಲ, ಭ್ರಮೆಗಳನ್ನು ಉಂಟು ಮಾಡ್ತಾ ಇದ್ದಾರೆ. ತುಂಬ ಬಾರಿ ಪೇಷಂಟ್ಗಳ ಬಂಧುಗಳಿಗೆ ಗಿಲ್ಟ್ ಅಂತೀವಲ್ಲ, ಗೊಂದಲವನ್ನು, ಮನಸ್ಸಿಗೆ ಭಾವಾತಂಕವನ್ನು ಕಲ್ಪಿಸ್ತಾರೆ. ಹಾಗೆ ಮಾಡಿದಾಗ ತುಂಬ ಕಷ್ಟ ಆಗುತ್ತದೆ. ಇದು ತಪ್ಪು. ಈ ಅರ್ಥದಲ್ಲಿ ನಮ್ಮವರು ಅಂದುಕೋತಾ ಇದ್ರು, ಇಲ್ಲಿಗೆ ಮುಗಿಯಿತು, ಇನ್ನು ಏನೋ ಆಗಬೇಕಾದಿಲ್ಲ, ಶಾಂತವಾಗಿ ಪರಂಪದ ಸೇರುವಂತೆ ಆಗಲಿ ಅಂತ. ಹೀಗೆ ಈ ರೀತಿಯಲ್ಲಿ ಔಷಧಂ ಜಾಹ್ನವೀ ತೋಯಂ, ಅದು ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದಲೂ ಅವರ ದೃಷ್ಟಿಯಿಂದಲೂ ಮೇಲಾದದ್ದು ಅಂತ ಅಭಿಜ್ಞರಾದ ವೈದ್ಯರ ನಿರ್ಧಾರ ಇರಲಿ. ಆಮೇಲೆ ಮತ್ತೊಂದು ಪದ್ಯ ತುಂಬ ಸುಂದರವಾದಂಥದ್ದು. ದಶಾವತಾರಗಳನ್ನೆಲ್ಲ ಒಂದು ಪದ್ಯದಲ್ಲಿ ಸೇರಿಸ್ತಕ್ಕಂಥದ್ದು. ಒಂದು ಅನುಷ್ಟುಪ್ನಲ್ಲಿ 32 ಅಕ್ಷರಗಳಲ್ಲಿ ದಶಾವತಾರವನ್ನು ಪೋಣಿಸ್ತಕ್ಕಂಥದ್ದು. ಬಹಳ ಹಿಂದೊಮ್ಮೆ ಒಂದು ಅವಧಾನದಲ್ಲಿ ಪ್ರಶ್ನೆ ಕೇಳಿದಾಗ ಈ ರೀತಿಯ ಪದ್ಯದಿಂದಲೇ ನಾನು ದಾಟಿಕೊಂಡಿದ್ದೆ, ಈ ದಾರಿಯಿಂದಲೇ ಪರಿಹಾರ ಮಾಡಿ ಒಂದು ಕಂದ ಪದ್ಯದಲ್ಲಿ ದಶಾವತಾರಗಳನ್ನು ಹೇಳಿದ್ದು. ವನಜೌ ವನಜೌ ಖರ್ವೋ ರಾಮೌ ಕೃಷ್ಣ ಕೃಪೋ ಕೃಪಃ ಅವತಾರ ದಶೈತೆ ಸ್ಯು ಕೃಷ್ಣಸ್ತು ಭಗವಾನ್ ಸ್ವಯಂ. 16 ಅಕ್ಷರದಲ್ಲಿ 10 ಅವತಾರಗಳನ್ನು ಕೊಟ್ಟಿದೆ. ವನಜೌ ವನಜೌ, ವನಂ ಅಂತಂದರೆ ನೀರು, ಜೀವನಂ ಭುವನಂ ವನಂ ಅಮರಕೋಶ. ನೀರಲ್ಲಿ ಹುಟ್ಟಿದ್ದು ಮೀನು ಮತ್ತು ಕೂರ್ಮ, ಆಮೆ, ಮತ್ಸ್ಯ ಕೂರ್ಮ ಬಂತು. ವನ ಅಂದರೆ ಕಾಡು, ಗೊತ್ತೇ ಇದೆ ನಮಗೆ. ಅಟವ್ಯರಣ್ಯಂ ವಿಹಿನಂ ಗಹನಂ ವಿಪಿನಂ ಗಹನಂ ಕಾನನಂ ವನಂ ಅಂತ ಅಮರಕೋಶ ಅದನ್ನು ಹೇಳಿದೆ. ಅಲ್ಲಿ ಹುಟ್ಟಿದ್ದು ವರಾಹ ಮತ್ತು ಸಿಂಹ, ನರಸಿಂಹ. ಇನ್ನು ಖರ್ವ ಅಂದರೆ ವಾಮನ. 3 ಅಕ್ಷರಕ್ಕೆ ಬದಲಾಗಿ ಖರ್ವ ಅಂತ 2 ಅಕ್ಷರದಲ್ಲಿಯೇ ವಾಮನ ಅಂತನೂ ತೋರ್ಪಡಿಸಿದ್ದಾಗಿದೆ. ಮತ್ತು ರಾಮವು ಭೃಗುರಾಮ ಮತ್ತು ದಶರಥ ರಾಮ, ಅಂದರೆ ಜಾಮದಜ್ಞ ದಾಶರಥಿ ಇಬ್ಬರು ರಾಮವು, ರಾಮಶ್ಚ ರಾಮವು. ಇನ್ನು ಕೃಷ್ಣ ಕೃಪಃ, ಕೃಪಾಶಾಲಿ ಬುದ್ಧ. ಅಕೃಪಃ, ಕತ್ತಿ ಹಿರಿದು ಎಲ್ಲರನ್ನೂ ಕೊಲ್ತೀನಿ ಅಂತ ಬಂದು ಕಲ್ಕಿ. ಕೃಪಃ ಅಕೃಪಃ. ಹೀಗೆ 10 ಅವತಾರಗಳನ್ನು 16 ಅಕ್ಷರದಲ್ಲೇನೆ ಮುಗಿಸ್ತಕ್ಕಂಥ ಸಂಸ್ಕೃತ ಭಾಷೆಯ ಈ ಅಡಕವನ್ನು, ಸೌಷ್ಠವವನ್ನು ಮೆಚ್ಚಬೇಕಾ? ಮತ್ತೆ ನೋಡಿ, ಅವತಾರ ದಶೈವಸ್ಯು, ಇವು ಅವತಾರಗಳು 10 ಅಂತ. ಕೃಷ್ಣನನ್ನ ಸಾಕ್ಷಾತ್ ಭಗವಂತ ಅಂತ ನಾವು ಹೇಳ್ತೀವಿ ಅಂತ. ಇದು ಬಹಳ ಪ್ರಸಿದ್ಧವಾದ ಸೂಕ್ತಿ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಆದರೆ ಮಿಕ್ಕಿದ್ದು ಇಲ್ಲಿ ಸೇರಿಕೊಂಡಿವೆ ಈ ತರಹ. ಮತ್ತೊಂದು ತುಂಬ ವೈರಾಗ್ಯವನ್ನು ನಮ್ಮ ಅಂತರಂಗಕ್ಕೆ ತಂದುಕೊಡ್ತಕ್ಕಂಥದ್ದು. ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಈ ಪದ್ಯದ ಸಾರಾಂಶವನ್ನು ವಚನಕಾರರು, ಹರಿದಾಸರು, ಸರ್ವಜ್ಞಾನಿಗಳು ಎಲ್ಲರೂ ಬಳಸಿಕೊಂಡಿದ್ದಾರೆ. ಜೀವವನ್ನು ಹಿಂಬಾಲಿಸೋದು ಅವನ ಪುಣ್ಯ ಪಾಪಗಳು, ಕರ್ಮ ಮಾತ್ರ, ಸತ್ಕರ್ಮ ದುಷ್ಕರ್ಮಗಳು. ಹೇಗೆ? ದ್ರವ್ಯಾಣಿ ಭೂಮೌ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರಿ ಜನಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಅವನ ದುಡ್ಡು ಕಾಸು ಯಾವುದಿದೆ, ಡೆಪಾಸಿಟ್ ಅಂದ್ರೆ ನಿಧಿ ನಿಕ್ಷೇಪ ಅಂತ, ಅದು ಭೂಮಿಯಲ್ಲಿ. ಈ ಕಾಲದಲ್ಲಿ ಬ್ಯಾಂಕಲ್ಲಿ ಅಂತ ಅನ್ಬೇಕು. ಇಲ್ಲ, ನಾವು ಬ್ಲ್ಯಾಕ್ ಮನಿ ಇಟ್ಕೋತೀವಿ ಈವನ್ ಆಫ್ಟರ್ ಡಿಮಾನಿಟೈಸೇಷನ್ ಅಂತಂದ್ರೂ ಕೂಡ ಯಾವುದೋ ಟಾಯ್ಲೆಟ್ನಲ್ಲಿ, ಇನ್ಯಾವುದೋ ಬೀರು ಒಳಗೆ, ಇನ್ನೆಲ್ಲೋ ಒಂದು ಕಡೆ ಗುಟ್ಟಾಗಿ ಇಟ್ಟಿರತಕ್ಕಂಥದ್ದು. ಒಟ್ಟಿನಲ್ಲಿ ದ್ರವ್ಯಾಣಿ ಭೂಮವು ಪಶವಶ್ಚ ಗೋಷ್ಠೆ. ಇನ್ನು ಯಾನಾನಿ ಗ್ಯಾರೇಜೆ ಅಂತನ್ಬೇಕು. ಗೋಸಂಪತ್ತಿ ಕೊಟ್ಟಿಗೆಯಲ್ಲಿ ಉಳಿಯುತ್ತದೆ. ಇನ್ನು ಅವನ ಧನದ ಕನಕಾದಿಗಳು ನಿಕ್ಷಿಪ್ತವಾಗಿ ಭೂಮಿಯಲ್ಲಿ ಉಳಿಯುತ್ತವೆ, ಕೊಪ್ಪರಿಗೆಗಳಲ್ಲಿ. ಅವನ ವಾಹನಾದಿಗಳು
ಅವುಗಳೆಲ್ಲ ಗರಾಜುಗಳಲ್ಲಿ ಉಳಿಯುತ್ತವೆ ಅಥವಾ ವರ್ಕ್ಶಾಪ್ಗಳಲ್ಲಿ ಬೇಕಾದ್ರೂ ಉಳಿಯಬಹುದು. ಇನ್ನು ಭಾರ್ಯ ಗೃಹದ್ವಾರಿ, ಹೆಂಡತಿಯಾಗಲಿ ಗಂಡ ಆಗಲಿ ಬಾಗಿಲಲ್ಲಿ. ಹಿಂದೆ ಕೆಲವರು ಸ್ಮಶಾನಕ್ಕೆ ಹೆಂಗಸರು ಹೋಗಬಾರ್ದು ಅಂತ ಹೆಣ್ಣು ಕೂಡ ಬಾಗಿಲಲ್ಲೇ ನಿಲ್ತಾ ಇದ್ಳು. ಇನ್ನು ಜನ ಸ್ಮಶಾನೆ, ಸುತ ಸ್ಮಶಾನೆ ಅಂತಲೂ ಉಂಟು. ಮಗ ಸ್ಮಶಾನದವರೆಗೂ ಬರ್ತಾನೆ. ಇನ್ನು ದೇಹ ಇಲ್ಲಿವರೆಗೂ ಚಿತೆ ಮೇಲೆ ಅಲ್ಲಿಗೆ ದೇಹ ನಿಲ್ಲುತ್ತದೆ. ಇಲ್ಲಿ ಆ ಪರಿಶೀಲನೆ ನೋಡಿ, ಇದನ್ನು ಸಾಮಾನ್ಯ ಗಮನಿಸಬಹುದು. ದೇಹ ಉಳಿಯೋದು ಚಿತೆ ಮೇಲೆ, ಅಲ್ಲಿಂದಾಚೆಗೆ ದೇಹವೂ ಬರೋಕ್ಕಾಗೋಲ್ಲ. ಇನ್ನು ಮುಂದೆ ಪರಲೋಕ ಮಾರ್ಗದಲ್ಲಿ ಪುಣ್ಯ ಪಾಪಗಳು ಮಾತ್ರ ಉಳಿಯುತ್ತವೆ. ಅಂದರೆ ನಮ್ಮ ಸಂಗಾತಿಗಳು ಯಾರು, ಯಾವುದಕ್ಕಾಗಿ ನಾವು ಬಾಳಬೇಕು ಅನ್ನುವುದನ್ನು ತೋರ್ಪಡಿಸುವ ತುಂಬ ಗಂಭೀರವಾದಂಥ ತತ್ವಚಿಂತನೆಯ ಸುಭಾಷಿತ ಇದು. ಆಮೇಲೆ ಒಂದು ತುಂಬ ಚಮತ್ಕಾರವಾದ ಶ್ಲೋಕ, ಇದು ಒಳ್ಳೆ ಚಿತ್ರಕಾವ್ಯ ತರಹ ಇದೆ. ಮಾನಪೂಜಾಪಹಾರ ಅಂತ ಇದೊಂದು ಸೂಕ್ತಿ. ಇದು ರತ್ನಭಾಂಡಾಗಾರದ ಚಿತ್ರ ಪ್ರಕರಣದಲ್ಲಿ ಸಮಸ್ಯಾಪೂರ್ಣದಲ್ಲಿ ಉಂಟು. ಮಾನ ಅಂದರೆ ಗೌರವ, ಪೂಜೆ ಅಂದರೆ ಮರ್ಯಾದೆ, ಇವುಗಳೆಲ್ಲ ಅಪಹೃತವಾಗುತ್ತವೆ ಅಂತ. ಹೇಗೆ, ಯಾವಾಗ? ಇದೊಂದು ಸಮಸ್ಯೆ. ಆ ಸಮಸ್ಯೆಯನ್ನು ಪೂರ್ಣ ಮಾಡಿರೋ ರೀತಿ ನೋಡಿ ಅತ್ಯದ್ಭುತವಾಗಿದೆ. ಈ ರೀತಿಯಾಗಿ ಯಾರಾದರೂ ಅವಧಾನಗಳ ಸಮಸ್ಯೆ ಕೊಟ್ಟರೆ ನನಗೆ ಮಾಡೋಕ್ಕಾಗೋಲ್ಲ, ಮೊದಲೇ ಹೇಳ್ತಾ ಇದ್ದೀನಿ, ಅಷ್ಟು ಕಷ್ಟವಾಗಿದೆ. ಕೋ ನಿರ್ದಗ್ಧ ತ್ರಿಪುರ ರಿಪುಣಾ ಕಶ್ಚ ಕರ್ಣಸ್ಯ ಹಂತ ನದ್ಯಾಕೂಲಂ ವಿಘಟಯತಿ ಕಃ ಪರಸ್ತ್ರೀ ರತಶ್ಚ ಕಸ್ಸನ್ನದ್ಧೋ ಭವತಿ ಸಮರೇ ಭೂಷಣಂ ಕಿಂ ಸ್ತನಾನಾಂ ಕಿಂ ದುಸ್ಸಂಗಾದ್ ಭವತಿ ಮಹತಾಂ ಮಾನಪೂಜಾಪಹಾರ ಅಂತ. ಕೋ ನಿರ್ದಗ್ಧ ತ್ರಿಪುರ ರಿಪುಣ, ಇದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಒಂದು ಉತ್ತರ. ಹೀಗೆ ಹಲವು ಪ್ರಶ್ನೆಗಳಿವೆ. ಕೋ ನಿರ್ದಗ್ಧ ತ್ರಿಪುರ ರಿಪುಣ, ತ್ರಿಪುರಾಸುರ ವೈರಿಯಾದ ಶಿವನಿಂದ ಯಾರು ಸುಡಲ್ಪಟ್ಟವನು ಅಂದರೆ ಮಾನ ಪೂಜಾಪಹಾರ, ಮಾನ ಪೂಜಾಪಹಾರ ಅಂತ ಹೇಳಿ ಈ 7 ಅಕ್ಷರ ಇದೆಯಲ್ಲ, ಅಲ್ಲಿ ಮಾ ಅನ್ನುವ ಮೊದಲನೇ ಅಕ್ಷರ, ರ ಅನ್ನುವ ಕೊನೆ ಅಕ್ಷರ ಸೇರಿಸಿ ಮಾರಹ. ಶಿವನಿಂದ ಸುಡಲ್ಪಟ್ಟವನು ತಾರ್ತೀಕಾಕ್ಷಿಗೆ ಸಿಲ್ಕಿ ಧೂಳಿ ಧೂಸರವಾಗಿ ಭಸ್ಮಸಾತ್ತಾದವನು ಮಾರಹ. ಇನ್ನು ಕಶ್ಚ ಕರ್ಣಸ್ಯ ಹಂತ, ಕರ್ಣನ ವೈರಿ ಯಾರು? ಮಾ ಆದಮೇಲೆ 2ನೇ ಅಕ್ಷರ ನ ಇದೆಯಲ್ಲ, ನ ಮತ್ತೆ ರ, ನರಹ, ಅರ್ಜುನ. ಕರ್ಣನನ್ನ ಕೊಂದವನು ಅರ್ಜುನ ಅಂತ. ನದ್ಯಾಕೂಲಂ ವಿಘಟೈತೇಕಃ, ನದಿಗಳ ದಡಗಳನ್ನು ಒಡೆದಾಕ್ತಕ್ಕಂಥದ್ದು ಯಾರು? ಮಾನ ಪೂಜಾಪಹಾರ ರ, ಪೂರಹ. ಪೂರ ಅಂದರೆ ಪ್ರವಾಹ. ಪ್ರವಾಹ ನದಿಗಳ ದಡಗಳನ್ನು ಮುರಿಯುತ್ತದೆ, ಎಲ್ಲೇ ಮೀರಿ ನದಿಗಳು ಹರಿಯುವಂತೆ ಮಾಡುತ್ತವೆ ಅಂತ. ಕಃ ಪರಸ್ತ್ರೀ ರತಶ್ಚ, ಪರಸ್ತ್ರೀ ಲಂಪಟ ಯಾರು? ಪೂಜಾರ, ಜಾರಹ, ಜಾರನಾದವನು ಅಂತ. ಇನ್ನು ಕಸ್ಸನ್ನದ್ದು ಭವತಿ ಸಮರೆ, ಯುದ್ಧದಲ್ಲಿ ಯಾರು ಎದುರಿಗೆ ನಿಲ್ತಾನೆ? ಪರಹ, ಪರಹ ಅಂದರೆ ವೈರಿ, ಎದುರಾಳಿ. ಇನ್ನು ಭೂಷಣಂ ಕಿಂ ಸ್ತನಾನಾಂ, ಎದೆಯ ಮೇಲೆ ಅಲಂಕಾರ ಯಾವುದು? ಹಾರಹ, ಪೂಜಾಪಹಾರ, ಹಾರಹ. ಹೀಗೆ ಮಾರಹ ಮತ್ತೆ ನರಹ, ಪೂರಹ, ಜಾರಹ, ಹಾರಹ. ಹೀಗೆ 5 ಪ್ರಶ್ನೆಗಳಿಗೆ 5 ಉತ್ತರ ಇಲ್ಲಿ ಬಂದಿದೆ. ಅಷ್ಟಕ್ಕೂ ಅರ್ಥ ಇದೆ. ಕಿಂ ದುಸ್ಸಂಗಾತ್ ಭವತಿ ಮಹತಾಂ, ದೊಡ್ಡವರಿಗೂ ಕೆಟ್ಟವರ ಜೊತೆ ಸೇರಿದರೆ ಏನಾಗುತ್ತೆ? ಮಾನ ಪೂಜಾ ಅಪಹಾರ, ಮರ್ಯಾದೆ ಮಾನ ಹೋಗುತ್ತೆ. ಅಂದರೆ ಇದೊಂದು ಚಮತ್ಕಾರವನ್ನು ಎಷ್ಟು ಚೆನ್ನಾಗಿ ನೀತಿಯಾಗಿ ಅನ್ವಯ ಮಾಡಿರತಕ್ಕಂಥದ್ದು. ಸಂಸ್ಕೃತ ಭಾಷೆ ಯಾಕೆ ಬೇಕು ಅಂದರೆ ಈ ಎಂಟರ್ಟೈನ್ಮೆಂಟಿಗೆ ಬೇಕು, ಇದಕ್ಕೂ ಬೇಕು ಅಂತಕ್ಕಂಥದ್ದು. ಸಂಸ್ಕೃತವನ್ನು ಯಾವ್ಯಾವುದೋ ಕಾರಣಕ್ಕಾಗಿ ಬೇಕು ಅಂತನ್ನೋರುಂಟು. ಈ ಕಾರಣಕ್ಕೆ ಬೇಕು ಅನ್ನೋರಿಗೆ ಹೆಚ್ಚಿನ ಅವಕಾಶ ಇದೆ, ಹೆಚ್ಚಿನ ಸ್ವಾರಸ್ಯ ಕಾಣಿಸುತ್ತದೆ ಅಂತ ನನಗನ್ನಿಸುತ್ತದೆ. ಇನ್ನೊಂದು ನನಗೆ ತುಂಬ ಇಷ್ಟವಾದ ಶ್ಲೋಕಗಳಲ್ಲಿ ಒಂದು, ದೊಡ್ಡವರಾದ ಮಾತ್ರಕ್ಕೆ ವಯಸ್ಸಿಂದಲೋ ಸ್ಥಾನದಿಂದಲೋ ದೊಡ್ಡವರಾಗೋಲ್ಲ, ಅವರಲ್ಲಿ ನಿಜವಾಗಿ ಗುಣದ ದೊಡ್ಡತನ ಇರಬೇಕು. ನಹಿ ಜ್ಯೇಷ್ಠಸ್ಯ ಜ್ಯೇಷ್ಠತ್ವಂ ಗುಣೈರ್ಜ್ಯೇಷ್ಠತ್ವ ಮುಚ್ಯತೆ ಕೇತಕಿ ಗುರುಪತ್ರೇಭ್ಯೋ ಲಘೂನಾಮೇವ ಗೌರವಂ. ಇಂಥ ಪರಿಶೀಲನೆ ನೋಡಿ. ಬರೀ ದೊಡ್ಡವರು ಉದ್ದ ಗಾತ್ರ ಇದೀವಿ ಅಂದ್ಬಿಟ್ರೆ ಅವರಿಗೆ ದೊಡ್ಡತನ ಬರೋಲ್ಲ, ಗುಣಗಳಿಂದ ದೊಡ್ಡತನ ಬರುತ್ತೆ. ಕೇದಿಗೆ ಹೂವಲ್ಲಿ ನೋಡಿ, ದೊಡ್ಡ ದಳಗಳಿಗಿಂತ ಚಿಕ್ಕ ದಳಗಳಲ್ಲಿಯೇ ಪರಿಮಳ ಅಂತ. ದೊಡ್ಡ ದಳಗಳು ಕತ್ತೆ ಗಾತ್ರದಲ್ಲಿರುತ್ತವೆ, ಮುಳ್ಳು ಮುಳ್ಳಾಗಿರುತ್ತವೆ. ಅವುಗಳ ಒಳಗೆ ಹೋಗಿ ಬಿಡಿಸಿ ನೋಡಿದ್ರೆ ಮೃದುವಾದ, ನವರಾದ, ಚಿಕ್ಕದಾದ, ತುಂಬ ಮುಳ್ಳಿಲ್ಲದ ಚಿಕ್ಕ ಚಿಕ್ಕ ಗಾತ್ರದ ದಳಗಳಿರುತ್ತವೆ, ಕೇದಿಗೆ ದಳಗಳು. ಅವುಗಳಿಗೆ ಹೆಚ್ಚು ಪರಿಮಳ, ಒಳಗೊಳಗೆ ಹೋದಷ್ಟು ಹೆಚ್ಚು ಪರಿಮಳ, ಹೊರಗಡೆ ಇಲ್ಲ ಅಂತ.
ಹಾಗೆ ಸುಮ್ಮನೆ ನಾವು ದೊಡ್ಡವರು ಅಂತ ಅಂದ್ಕೊಂಡ್ವಿ, ನಮಗೂ ವಯಸ್ಸಾಯಿತು, ನಮಗೂ ಅಧಿಕಾರ ಇದೆ ಅಂತ ಗೌರವವನ್ನು ಪಡೆಯೋಕ್ಕಾಗೋಲ್ಲ ಅನ್ನುವುದನ್ನು ಅದೆಷ್ಟು ಒಳ್ಳೆಯ ದೃಷ್ಟಾಂತದಿಂದ ಹೇಳುತ್ತದೆ ಈ ಪದ್ಯ. ಮತ್ತೆ ಇನ್ನೊಂದು ಬಹಳ ಲೋಕಪ್ರಸಿದ್ಧವಾದ ನೀತಿ, ಆದರೆ ಬಹಳ ಚೆನ್ನಾಗಿದೆ, ನನಗಿದು ಸದಾ ಸ್ಮರಣೀಯವಾದಂತಹ ಶ್ಲೋಕ. ಕೋ ಧರ್ಮೋ ಭೂತದಯ ಕಿಂ ಸೌಖ್ಯಮರೋಗಿತ ಜಗತಿ ಜಂತೋ ಕಸ್ನೇಹ ಸದ್ಭಾವ ಕಿಂ ಪಾಂಡಿತ್ಯಂ ಪರಿಚ್ಛೇದ. ಶಂಕರರ ಪ್ರಶ್ನೋತ್ತರ ರತ್ನಮಾಲಿಕೆ ಇದು ಅಂತಲೂ ಹೇಳ್ತಾರೆ. ಅದನ್ನು ಅಮೋಘ ವರ್ಷನ ಪ್ರಶ್ನೋತ್ತರ ಮಾಲಿಕಾ ಅಂತ ಕೂಡ ಹೇಳ್ತಾರೆ. ಕೋ ಧರ್ಮ, ಇದೊಂದು ಪ್ರಶ್ನೆ. ಯಾವುದು ಧರ್ಮ? ಭೂತದಯ. ಬಸವಣ್ಣನವರ ದಯೆಯೇ ಧರ್ಮದ ಮೂಲವಯ್ಯ ಅನ್ನುವ ಸೂಕ್ತಿಯ ಮೂಲ ಇಲ್ಲಿದೆ. ಕೋ ಧರ್ಮೋ ಭೂತದಯ ಕಿಂ ಸೌಖ್ಯಂ. ಧರ್ಮ ಯಾವುದು ಅಂದರೆ ಕನಿಕರ, ಆನೃಶಂಸ್ಯ, ಔದಾರ್ಯ, ಸಹಾನುಭೂತಿ, ಅಯ್ಯೋ ಅನ್ನುವ ಗುಣ ಇದೆಯಲ್ಲ ಅದೇ. ಒಬ್ಬ ಭಿಕ್ಷುಕ ಕೂಡ ಸ್ವಾಮಿ, ಅಮ್ಮ, ತಾಯಿ ಧರ್ಮ ಮಾಡಿ ಅಂತಾನೆ. ಆ ಧರ್ಮ ಅಂತ ಅವನೇನು ಹೇಳ್ತಾ ಇದ್ದಾನೆ ಅದು ಎಂಪತಿ ಅಂತೀವಲ್ಲ, ಅದು ಭೂತದಯ ಅಂದರೆ ಎಂಪತಿ ಎನ್ನುವ ಅರ್ಥ. ಕೋ ಧರ್ಮೋ ಭೂತದಯ ಕಿಂ ಸೌಖ್ಯಂ. ಯಾವುದು ಸುಖ? ಅರೋಗಿತ, ರೋಗ ಇಲ್ಲದೆ ಇರುವುದೇ ಸೌಖ್ಯ. ಯಾರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ? ರೋಗ ಬಂದವರಿಗೆ ಮಾತ್ರ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ, ಮತ್ತಾರಿಗೂ ಅಲ್ಲ. ಹೀಗಾಗಿ ಸ್ವಾಸ್ಥ್ಯ ಅನ್ನುವುದು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಮಾನಸಿಕ ಸ್ವಾಸ್ಥ್ಯ ನಿರಾಧಿ, ಶಾರೀರಿಕ ಸ್ವಾಸ್ಥ್ಯ ನಿರ್ವ್ಯಾಧಿ. ಆಧಿ ಮನಸ್ಸಿನ ರೋಗ, ವ್ಯಾಧಿ ದೇಹದ ರೋಗ. ಅವೆರಡೂ ಇಲ್ಲದೇ ಇರುವ ಸೌಖ್ಯವೇ ಅದು ದೊಡ್ಡದಾದದ್ದು. ಇನ್ನೊಂದು ಅಲ್ಲಿ ಹೇಳ್ತಕ್ಕಂಥದ್ದು, ಜಂತೋಹ ಜಗತಿ ಸ್ವಾಸ್ಥ್ಯಂ ಕಿಂ ಅಂತಂದರೆ ಅರೋಗಿತಾನೆ, ಅದಕ್ಕಿಂತ ಇನ್ಯಾವುದೂ ಇಲ್ಲ. ಸೌಖ್ಯ ಅಂತಂದರೆ ಅರೋಗಿತೆಯೇ. ಕಸ್ನೇಹ, ನಿಜವಾದ ಫ್ರೆಂಡ್ಶಿಪ್ ಅಂದರೆ ಯಾವುದು? ಗುಡ್ ವೆಲ್ ಮೀನಿಂಗ್ ಅಂತೀವಲ್ಲ, ಅದು ನಿಜವಾದ ಸ್ನೇಹದ ಲಕ್ಷಣ. ವೆಲ್ ಮೀನಿಂಗ್, ಒಳ್ಳೆಯ ಭಾವ ಇಟ್ಟುಕೊಂಡಿರೋದು ಅಂತ. ಇನ್ನೇನು ಕೊಡುವುದು ಬಿಡುವುದು ಇದ್ದೇ ಇದೆ. ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ವಕ್ತಿಚ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಸ್ನೇಹ ಲಕ್ಷಣಂ. ಆದರೆ ಸದ್ಭಾವ ಅದು ಬಹಳ ಮುಖ್ಯವಾದದ್ದು. ಸ್ನೇಹ ಸದ್ಭಾವ, ಈ ವಸ್ತು ಇದೆ ಅನ್ನುವ ನೆನಪು, ಅನ್ನುವ ಭಾವ ಇರಬೇಕು. ಅದಿಲ್ಲದೆ ಇದ್ದರೆ ಏನು ಪ್ರಯೋಜನ? ಆಮೇಲೆ ಕಿಂ ಪಾಂಡಿತ್ಯಂ, ಯಾವುದು ಪಾಂಡಿತ್ಯ ಅಂದರೆ ಪರಿಚ್ಛೇದ. ಇದಕ್ಕೆ ಎರಡರ್ಥ ಉಂಟು. ಕತ್ತರಿಸಿಟ್ಟಂತೆ ನಿಶ್ಚಪ್ರಚವಾಗಿ ಇದಮಿತ್ತಂ ಅಂತ ಹೇಳುವ ಗುಣ. ಪರಿಚ್ಛೇದ ಅಂದರೆ ದಲಕೃತ್ಯ ವಿಭಾಗ ಮಾಡುವುದು ಅಂತಾರಲ್ಲ, ಇದಕ್ಕಿಷ್ಟೇ ಬೆಲೆ, ಇದಕ್ಕಿಷ್ಟೇ ನೆಲೆ ಅಂತ ವಿಮರ್ಶನ ನೈಶಿತ್ಯ. ಅನಪೇಕ್ಷಿತ ಗುರುವಚನ ಸರ್ವಾನ್ ಗ್ರಂಥೀನ್ ವಿಭೇದಯತಿ ಸಮ್ಯಕ್ ಪ್ರಕಟಯತಿ ಪರರಹಸ್ಯಂ ವಿಮರ್ಶ ಶಕ್ತಿರ್ ನಿಜಾಜಯತಿ ಅಂತ ವಲ್ಲಭ ಏನು ಸುಭಾಷಿತಾವಲಿಯ ಮೊದಲಿಗೆ ಹೇಳ್ತಾನೆ. ಆ ವಿಮರ್ಶನ ಶಕ್ತಿ ಇದಿಷ್ಟೇ ಅಂತಕ್ಕಂಥದ್ದು. ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ. ಪರಿಚ್ಛೇದೋ ಹಿ ಪಾಂಡಿತ್ಯಂ ಅಂತ ಇನ್ನೊಂದು ಸೂಕ್ತಿ ಇದೇ ರೀತಿಯದು, ಇದೇ ಭಾವದ್ದು. ಆದರೆ ಅದು ಅನುಷ್ಠುಪ್ ಶ್ಲೋಕದ ಒಂದು ಪಾದ, ಪರಿಚ್ಛೇದೋ ಹಿ ಪಾಂಡಿತ್ಯಂ ಅಂತ. ನೋಡಪ್ಪ, 3 ಲೋಕಕ್ಕೆ ಹೋದರೂ ಈ ಶ್ಲೋಕಕ್ಕೆ ಇಷ್ಟೇ ಅರ್ಥ, ಈ ಲಕ್ಷಣ ಅಂದರೆ ಇಷ್ಟೇ ಅಂತ ಹೇಳೋರು ಬೇಕಪ್ಪ ನನಗೆ. ಪಂಡಿತರು ಎಲ್ಲಿದ್ದಾರೆ? 3 ಅವ್ರಿಗೆ ಅದೇ ಧ್ಯಾನ, ಅವರೇ ಅಂಥ ಪಂಡಿತರು. ಆದರೆ ಅವರು ಅದರ ಅಭಾವವನ್ನು ಜಗತ್ತಿನಲ್ಲಿ ಕಂಡಿದ್ದಾರೆ. ಅದು ಪರಿಚ್ಛೇದ ಅಂತ. ಇನ್ನೊಂದು ಪಾರಮಾರ್ಥಿಕವಾಗಿ ಏನಂದರೆ ಅಂಟಿಲ್ಲದೆ ಇರುವುದೇ ಪಾಂಡಿತ್ಯ ಅಂತ. ಎಲ್ಲಕ್ಕಿಂತ ದೊಡ್ಡ ಪಾಂಡಿತ್ಯ ಅಂದರೆ ಅದೇ ಅಲ್ವ. ಪಾಂಡಿತ್ಯದಲ್ಲಿ ಪರಮ ಪಾಂಡಿತ್ಯ ಅಂದರೆ ಅದೇ. ಪಂಡಿತ ಅಂದರೆ ಜ್ಞಾನವಂತ ಅಂತ, ಪಂಡಾ ಇತಿ ಜ್ಞಾನಂ. ಹಾಗಾಗಿ ಪಂಡಿತಾ ಸಮದರ್ಶಿನಃ, ಪಂಡಿತನಾದವನು ಪರಿಚ್ಛೇದವನ್ನು ಉಳ್ಳವನಾಗಿರಬೇಕು. ಅಂಟಿಲ್ಲ ಅನ್ನುವ ಭಾವವೇ ಬಹಳ ಮುಖ್ಯವಾದದ್ದು ಅಂತ. ಅಧೀತ್ಯ ಚತುರೋ ವೇದಾನ್ ವ್ಯಾಖ್ಯಾಯ 18 ಸ್ಮೃತಿ ಅಹೋ ಶ್ರಮಸ್ಯ ವೈಫಲ್ಯಂ ಆತ್ಮ ಅಪಿ ಕಲಿತೋ ನಚೇತ್ ಅಂತ ಮಾತುಂಟಲ್ಲ, ಅದು ಆ ಪರಿಚ್ಛೇದವೇ ಪಾಂಡಿತ್ಯ ಅಂತ. ಹೀಗೆ ಹಲವು ಸ್ತರದಲ್ಲಿ ಇದು ಸ್ವಾರಸ್ಯವನ್ನು ತಂದುಕೊಡುತ್ತದೆ. ಇನ್ನೊಂದು ಒಳ್ಳೆಯ ಸುಭಾಷಿತ ನನಗೆ ಇಷ್ಟವಾದಂಥದ್ದು, ಲೋಕದ ಗತಾನುಗತಿಕತೆಯನ್ನು ಹೇಳ್ತಕ್ಕಂಥದ್ದು. ಇದಕ್ಕೆ ಹಲವು ಪಾಠಾಂತರಗಳಿವೆ. ಗತಾನುಗತಿಕೋ ಲೋಕಃ ಕುಟ್ಟಿನೀಂ ಉಪದೇಶಿನೀಂ ಪ್ರಮಾಣಯತಿನೋ ಧರ್ಮೇ ಯಥಾ ಗೋಘ್ನಮಪಿ ದ್ವಿಜಂ. ಈ ಲೋಕ ಸುಮ್ಮನೆ ಇಟ್ ಈಸ್ ಕ್ಯಾರಿಡ್ ಅವೇ ಬೈ ಅಪಿಯರೆನ್ಸಸ್, ಡಿಸೆಪ್ಟಿವ್ ಆರ್ ಅಪಿಯರೆನ್ಸಸ್. ಅಂದರೆ ತೋರಿಕೆಗೆ ತುಂಬ ಮರಳಾಗುತ್ತದೆ ಲೋಕ. ಅದು ಆಳಕ್ಕೆ ಹೋಗುವುದಿಲ್ಲ, ಸಾಮಾನ್ಯ ಮೇಲ್ಮೇಲಕ್ಕೆ ಹೋಗುತ್ತೆ. ಅದರಿಂದ ಎಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕುತ್ತದೆ, ಎಲ್ಲರನ್ನೂ ಒಂದೇ ರೀತಿ ನೋಡುತ್ತದೆ.
ಮತ್ತು ಕೆಲವು ಅದರದಾದ ಸ್ಟ್ಯಾಂಡರ್ಡ್ಸ್ ಅಂತಿರುತ್ತೆ. ಅದನ್ನು ನೋಡಿಕೊಂಡು ಅವ್ರ ಹೆಗಲ ಮೇಲಿನ ಶಾಲಿನ ಜರಿಯ ಅಗಲ ಎಷ್ಟು, ಅದರ ಮೇಲೆ ಅವ್ರ ತಲೆ ಒಳಗಿನ ಪಾಂಡಿತ್ಯ ಏನು ಅಂತ ನೋಡುತ್ತದೆ. ಈ ಥರದ್ದೆಲ್ಲ ಮಾಡ್ತಾ ಇರ್ತದೆ. ಅವರು ಎಷ್ಟು ಬೆಲೆ ಬಾಳುವ ಬಟ್ಟೆ ಹಾಕ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಅವ್ರ ಒಳ್ಳೆತನ ಏನು ಅನ್ನೋದನ್ನು ಹೀಗೆಲ್ಲ ಗಮನಿಸಿಕೊಳ್ಳೋದಾಗುತ್ತದೆ ಲೋಕದ ರೀತಿ. ಯಾವ ಹೋಟೆಲ್ನ ಬಿಲ್ ಎಷ್ಟು ಅನ್ನೋದ್ರ ಮೇಲೆ ರುಚಿ ಎಷ್ಟು ಅಂತ ನೋಡ್ತಕ್ಕಂಥದ್ದು, ಹೀಗೆಲ್ಲ ಉಂಟಲ್ಲ. ಆ ಸ್ಥಾನದಲ್ಲಿ ಅಳತೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಲೋಕ ಏನು ಮಾಡುತ್ತೆ, ಒಬ್ಬಳು ವೇಶ್ಯಾವಾಟಿಯನ್ನು ನಡೆಸ್ತಕ್ಕಂಥ ಕುಂಟಲಗಿತ್ತಿ ಇರಬಹುದು, ಶಂಭಲಿ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ. ಅವಳು ನ್ಯಾಯದ ಮಾತಾಡ್ಬೋದು, ಆದರೆ ಅವಳನ್ನು ಒಪ್ಪಲ್ಲ. ಗೋಮಾಂಸ ಭಕ್ಷಣ ಮಾಡ್ತಕ್ಕಂಥ ಗೋವಧೆ ಮಾಡುವವನು ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣ ಹೇಳಿದ ವಿಪ್ರವಾಕ್ಯೋ ಜನಾರ್ದನ ಅಂತ ಅದನ್ನು ಒಪ್ಕೋತಾರೆ ಅಂತ. ಎಷ್ಟೋ ಬಾರಿ ನೋಡಿ, ಒಂದು ಕಾವಿ ಶಾಟಿ ಹಾಕ್ಕೊಂಡ್ಬಿಡಿ ಸಾಕು, ಏನು ಅಬದ್ಧೋವ ಸುಬದ್ಧೋವ ಹೇಳಿದ್ರೂ ಪರವಾಗಿಲ್ಲ. ಇವತ್ತಿನ ಪೇಪರ್ನಲ್ಲಿ ಕವರ್ ಪೇಜಲ್ಲೇನೆ ಯಾರೋ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅಂತೆ. ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟವ್ರು ಯಾರೋ, ಮಹರ್ಷಿ ಅಂತ ಬಿರುದು ಕೊಟ್ಟವ್ರು ಯಾರೋ ಗೊತ್ತಿಲ್ಲ. ಡಾಕ್ಟ್ರೇಟ್ ಕೊಡೋದಕ್ಕೆ ಯಾವುದೋ ಒಂದು ತಲೆಮಾಸಿದ ಯೂನಿವರ್ಸಿಟಿ ಅಂತ ಒಂದು ಇರುತ್ತೆ. ಮಹರ್ಷಿ ಅಂತ ಅನ್ನೋದನ್ನು ಕೊಡೋರು ಯಾರು? ಋಷಿರ್ ದರ್ಶನಾಥ. ಮಹರ್ಷಿ ಅಂದರೆ ಯಾರು? ನಾವು ಯಾವುದೋ ವಸಿಷ್ಠರಿಗೆ, ವಿಶ್ವಾಮಿತ್ರರಿಗೆ, ಯಾಜ್ಞವಲ್ಕ್ಯರಿಗೆ ಹೇಳ್ತಕ್ಕಂಥದ್ದನ್ನು ಊರು ಕೇರಿನವರೆಲ್ಲ ಮಹರ್ಷಿ ಮಹೇಶ್ ಯೋಗಿ, ಋಷಿ ಪ್ರಭಾಕರ್, ಹರೇರಿ 2 ಕೈ ಸಾಲದು ನನಗೆ ಬಾಯಿ ಬಳಕೊಡಕ್ಕೆ ಅಂತ ಅನ್ಸುತ್ತೆ. ಎಲ್ಲರಿಗೂ ವಿದ್ವಾನ್ ಅನ್ನೋದು, ಎಲ್ಲರಿಗೂ ಪಂಡಿತರು ಅಂತ ಅನ್ನೋದು ಏನಾದರೂ ಅರ್ಥ ಕಾಣಿಸುತ್ತದೆಯಾ? ಕೆಲವು ಪದಗಳನ್ನು ಎಲ್ಲರಿಗೂ ಬಳಸಬಾರದು ಅಷ್ಟೆ. ಕವಿಕುಲಗುರು ಅಂದರೆ ಅವನೊಬ್ಬ ಕಾಳಿದಾಸನೇ. ಅವನನ್ನು ಮೀರಿಸುವಂಥವನು ಬಂದಾಗ ನೋಡೋಣ, ಅಲ್ಲಿವರೆಗೂ ಇಲ್ಲ. ಕನ್ನಡದ ಮಟ್ಟಿಗೆ ಆದಿಕವಿ ಅಂದರೆ ಪಂಪನೇ ಹೌದು. ನಮ್ಮ ಭಾರತ ದೇಶಕ್ಕೆ ಆದಿಕವಿ ಅಂತಂದರೆ ವಾಲ್ಮೀಕಿ ಮಹರ್ಷಿಗಳೇ. ಅಲ್ಲಿ ನಾವು ಮತ್ತೆ ಅಗ್ಗ ಮಾಡಬಾರ್ದು, ಅವರಾಗಿಯೇ ಕಾಣಬೇಕು. ಆ ಪದಗಳನ್ನು ಬೇರೆಯವರಿಗೆ ಬಳಸಬಾರ್ದು. ಒಂದೊಮ್ಮೆ ಒಬ್ಬ ಪೀಠಾಧಿಪತಿಗಳು ತಾವು ಭಗವತ್ಪಾದ ಅಂತ ತಮ್ಮ ಹೆಸರಿಗೆ ಸೇರಿಸ್ಕೊಂಡ್ಬಿಟ್ರು, ರಾಘವೇಂದ್ರ ಭಾರತಿ ಭಗವತ್ಪಾದ ಅಂತ. ಆ ಪೀಠಕ್ಕೆ ಶಿಷ್ಯರಾಗಿದ್ದವರು ನನ್ನ ಗುರುಗಳು ರಂಗನಾಥ್ ಶರ್ಮರು. ಅವರಿಗೆ ಎಣೆಮೀರಿ ಸಿಟ್ಟು ಹತ್ತಿತು. ಭಗವತ್ಪಾದ ಅನ್ನುವ ಶಬ್ದ ಬಳಸೋದು ಶಂಕರರಿಗೆ ಮಾತ್ರ, ನಮ್ಮಲ್ಲಿ ಇನ್ಯಾರಿಗೂ ಅಲ್ಲ. ಹಾಗಾಗಿ ಇಷ್ಟಿಷ್ಟು ಅಧಿಕಾರ, ಇಷ್ಟಿಷ್ಟು ಯೋಗ್ಯತೆ ಇರಬೇಕು ಅಂತ ಒಂದು ಲೇಖನವನ್ನೇ ಬರೆದರು. ಅಂದರೆ ಕೊಡ್ತಾರೆ, ಯಾರೋ ಹೇಳ್ತಾರೆ ಅಂತ ನಾವು ಕೊಟ್ಟಿದ್ದುಂಟು ಅಂತ ಗಬಕ್ಕನೆ ತೆಗೆದುಕೊಂಡು ಬಿಟ್ರೆ ಗತಿ ಏನು? ಈ ಅರ್ಥದಲ್ಲಿ ನೋಡಿದಾಗ ಆ ಮಾರ್ಮಿಕತೆಯನ್ನು ನಾವಿಲ್ಲಿ ಕಾಣ್ತೀವಿ. ಸುಮ್ಮನೆ ದೊಡ್ಡದನ್ನು ಮಾಡಿಕೊಂಡು ಬಿಟ್ರೆ ಬರೋಲ್ಲ, ದೊಡ್ಡದಾಗಿರಬೇಕು. ಎಷ್ಟೋ ಬಾರಿ ಸ್ಥಾನವೋ ಮಾನವೋ ವಿದ್ಯೆಯೋ ಇಲ್ಲದೆ ಇದ್ದವರು ತಮ್ಮ ಸ್ವಾನುಭವದಿಂದ, ವಿವೇಕದಿಂದ, ಪರಿಶೀಲನೆಯಿಂದ ಒಂದು ದಕ್ಕಿಸಿಕೊಂಡಿರ್ತಾರೆ. ಅದು ತುಂಬ ದೊಡ್ಡದಾದದ್ದು. ಅದು ಬಹಳ ಎದ್ದು ತೋರ್ತಕ್ಕಂಥ ಪರಮಸತ್ಯ ಅಂತ ನನಗೆ ಅನಿಸ್ಬಿಡುತ್ತದೆ. ಆ ನಿಶ್ಚಯ ಬುದ್ಧಿ ಸಾಮಾನ್ಯರಲ್ಲಿಯೂ ಕಾಣಿಸಿಕೊಂಡಾಗ ಅತಿಶಯ ಅಂತ ಅನಿಸುತ್ತದೆ. ಮೊನ್ನೆ ದಿವಸ ನಮ್ಮ ಮನೆಗೆ ನನ್ನ ಸ್ನೇಹಿತರು ಬಂದಿದ್ದರು. ನಾನು ಅವರು ಒಂದು ವಿದ್ಯಾಲಯದಲ್ಲಿ ಒಟ್ಟಿಗೆ ಅಧ್ಯಾಪನ ಮಾಡಿದ್ವಿ. ತುಂಬ ಒಳ್ಳೆಯ ಸ್ನೇಹಿತರು. ಈಗಲೂ ವರ್ಷಕ್ಕೆ ಬಂದಾಗಲೆಲ್ಲ ಬರ್ತಾ ಇರ್ತಾರೆ ಅಮೇರಿಕಾದಿಂದ ನಮ್ಮ ಮನೆಗೆ. ಹಾಳು ಮೂಳು ಊರು ಕೇರಿ ಹರಟೆ ಎಲ್ಲ ಹರಡ್ತೀವಿ. ಅವರಿಗೆ ಪಾಪ ಸಂಗೀತದ ಒಂದಿಷ್ಟು ಚೆನ್ನಾದ ರುಚಿ ತಿಳುವಳಿಕೆ ಇದೆ. ನೃತ್ಯ ಅನ್ನೋದು ಏನೂ ಗೊತ್ತಿಲ್ಲ ಪಾಪ, ನೋಡಿಯೂ ಗೊತ್ತಿಲ್ಲ, ಕೇಳಿಯೂ ಗೊತ್ತಿಲ್ಲ, ಓದಿಯೂ ಗೊತ್ತಿಲ್ಲ. ಅವ್ರ ಮಗಳಿಗೆ ಅಲ್ಲಿ ಎಲ್ಲೋ ನೃತ್ಯ ಪಾಠ ಕಲಿಸ್ತಾ ಇದ್ದಾರೆ. ಅವ್ರು ಬಂದು ನನಗೆ ಹೇಳಿದ್ರು, ಗಣೇಶ್ ಅವರೇ, ಮಗಳಿಗೆ ಕಲಿಸ್ತಾ ಇದ್ದೀನಿ, ಆದರೆ ಏನೋ ನೋಡಿದ್ರೆ ಬರೀ ಕಟ್ಟಿಗೆ ಥರ ಕಾಣಿಸುತ್ತೆ. ಅವ್ರು ಹೇಳಿದ ರೀತಿಯೇ ಚೆನ್ನಾಗಿ ಅದೇ ಮಾತುಗಳು ಹೇಳ್ತಾರೆ. ಕಟ್ಟಿಗೆ ಥರ ಕಾಣಿಸುತ್ತೆ, ಒರಟೊಟ್ಟಾಗಿ ಕಾಣಿಸುತ್ತೆ, ಅದು ಏನೋಪ್ಪ ಸೇರ್ತಾ ಇಲ್ಲ, ನಮ್ಗೆ ಬೇರೆ ಗತಿ ಕಾಣಿಸ್ತಾ ಇಲ್ಲ, ಯಾವುದಿರ್ಬೋದು ಅದು ಅಂತಂದರು. ಅವ್ರು ಎಲ್ಲಿಂದ ಏನು ಅಂತಂದೆ. ಏನೋ ಕಲಾಕ್ಷೇತ್ರ ಅಂತೆ, ನಂಗೆ ಗೊತ್ತಿಲ್ಲ, ಧನಂಜಯಂತೆ ಗೊತ್ತಿಲ್ಲ, ಅವರೆಲ್ಲರ ಹತ್ರ ಬೆಳೆದೋರಂತೆ ಗೊತ್ತಿಲ್ಲ, ಒಂದೇನೂ ನನಗೆ ಅರ್ಥ ಆಗೋದಿಲ್ಲ, ಸಂತೋಷ ಅಂತೂ ಮೊದಲೇ ಇಲ್ಲ ಅಂತಂದರು. ಆಮೇಲೆ ನಾನು ಏನೂ ಹೇಳಲಿಲ್ಲ. ಸಾಮಾನ್ಯಕ್ಕೆ ನನ್ನ ನಾಲಿಗೆ ಇದರೊಳಗೆಲ್ಲ ಬೇಗ ನುಗ್ಗುತ್ತಾ ಇರುತ್ತೆ. 3 ಅಂಗುಲವೂ ಉದ್ದ ಇಲ್ಲದ ಆ್ಯಕ್ಚುಯಲ್ ಬಯೋಲಾಜಿಕಲ್ ಟಂಗ್ ಇಂಟೆಲೆಕ್ಚುಯಲ್ ಟಂಗ್ ಆಗಿ 300 ಅಡಿ ಉದ್ದ ಬಂದುಬಿಡುತ್ತೆ. ಆವತ್ತು ಏನೋ ಸಂವರಣ ಮಾಡಿಕೊಂಡು ಯೂಟ್ಯೂಬಿಗೆ ಹೋಗಿಬಿಟ್ಟು ಸುಮ್ಮನೆ ನಮ್ಮ ನಿರುಪಮ ರಾಜೇಂದ್ರ ಅವರು ಮಾಡಿರ್ತಕ್ಕಂಥ ನೃತ್ಯವನ್ನು ತೋರಿಸ್ದೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಪ್ಪ, ಯಾರಿವರು ಅಂತೆಲ್ಲ ಕೇಳ್ಕೊಂಡ್ರು. ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನು ಇದು, ಎಂಥದ್ದು ಇದು ಅಂತ. ಆಮೇಲೆ ಮತ್ತೊಬ್ಬರದು ಕೂಚಿಪುಡಿಯನ್ನು ತೋರಿಸಿದೆ. ಹೀಗೆ ತೋರಿಸಿದೆ, ಇವೆಲ್ಲ ತುಂಬ ಚೆನ್ನಾಗಿದೆ, ಇದೆಲ್ಲ ತುಂಬ ಚೆನ್ನಾಗಿದೆ, ಇದು ಡಾನ್ಸ್ ಅನಿಸುತ್ತೆ, ಅದೇನೋ ಎಡವಟ್ಟಾಗಿದೆಯಪ್ಪ, ಅದೇನೋ ಏರೋಬಿಕ್ಸು ಚೆನ್ನಾಗಿರುತ್ತೆ ಅಂತ ಎಂತೆಂಥದ್ದು ಪಾಪ ಹೇಳಿದ್ರು. ನಾನು ಹೇಳಿದೆ, ಇದು ಪ್ರಮಾಣ ಅಂತಂದರೆ. ಸುಂದರತೆ ಅಂದರೆ ಒಬ್ಬ ಸಾಮಾನ್ಯ ಸಂವೇದನಶೀಲರಿಗೂ ಅನ್ಇನಿಷಿಯೇಟೆಡ್ ಇನ್ ಆರ್ಟ್ ಬಟ್ ಹ್ಯಾವಿಂಗ್ ಎ ಸೆನ್ಸಿಬಲ್ ಮೈಂಡ್ ಆ್ಯಂಡ್ ಎ ಬಯಾಸ್ಲೆಸ್ ಐ
ಇಷ್ಟಿದ್ರೆ ಸಾಕು ಗೊತ್ತಾಗುತ್ತದೆ ಅಂತ. ಇದು ಆದರೆ ಆ ಕಲಾಕ್ಷೇತ್ರವನ್ನೇ ಹಿಡ್ಕೊಂಡು ನೇಣು ಹಾಕ್ಕೊಂಡಿದ್ದವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಏನು ಒರಟು, ಏನು ಯಾಂತ್ರಿಕತೆ, ಎಂಥದ್ದು. ಶಿಸ್ತಿರಬಹುದು, ಕಲೆಯಲ್ಲಿ ಶಿಸ್ತಿಗಿಂತಲೂ ಮಸ್ತಾಗಬೇಕಾದದ್ದು ಪ್ರೀತಿ ಅಲ್ವೇ? ಅದಿಲ್ಲದಿದ್ರೆ ಏನು? ನೋಡಿ, ಅಳತೆಗೆ ಸರಿಯಾಗಿ ಬಡಿಸ್ತೀವಿ. ನೀವು ಪ್ಯಾಕೇಜ್ ಇಂಡಸ್ಟ್ರಿಯಲ್ಲಿರಬೇಕು, ಅಡುಗೆ ಮಾಡಿ ಪ್ರೀತಿಯಿಂದ ಬಡಿಸ್ತಕ್ಕಂಥ ಗೃಹಿಣಿ ಪದವಿಗೆ ಅಲ್ಲ ಅಂತಂತೀನಿ. ಹಾಗಾಗಿ ಇಲ್ಲಿ ಅದನ್ನು ಯಥಾ ಗೋಘ್ನಮಪಿ ದ್ವಿಜಂ, ಲೋಕದಲ್ಲಿ ಪ್ರಮಾಣಗಳು ಹೆಂಗೆಂಗೂ ಆಗುತ್ತದೆ. ಆ ಸಾಧುಗಳು ಯಾರು ಅಂತರಂಗದಿಂದ ಹೃದಯವಂತರಾಗಿರ್ತಾರೆ ಅವರ ಪ್ರಮಾಣ ತುಂಬ ದೊಡ್ಡದು, ಬರೀ ಕ್ವಾಲಿಫಿಕೇಷನ್ಸಿಂದ ಅಲ್ಲ ಅಂತ. ಇವತ್ತು ನಮ್ಮಲ್ಲಿ ದೊಡ್ಡ ದೊಡ್ಡ ಬಿರುದು ಬಾವಲಿ ಪಡ್ಕೊಂಡಂಥವರು, ಅಕಾಡೆಮಿಕ್ ಡಿಗ್ರೀಸ್ ಇದ್ದವರು, ನಾನು ಓದಿದ್ದೀನಿ, ನನಗೆ ಡಾಕ್ಟರೇಟ್ ಇದೆ ಅಂತ ಬಾಯಿ ಮುಚ್ಚಿಸ್ಬಿಡ್ತಾರೆ. ಆದರೆ ಸತ್ಯ ಅವರ ಜೊತೆಗಿದೆಯಾ ಅದನ್ನು ನೋಡಬೇಕು. ಸತ್ಯ ಇನ್ನೆಲ್ಲೋ ಇರುತ್ತೆ. ಪಂಡಿತರೇ, ಶಾಸ್ತ್ರಿಗಳೇ ಸತ್ಯದಿಂ ಮಿಥ್ಯಕ್ಕೆ ಸೇತುವೆಯ ಕಟ್ತಿರಲ್ಲ, ನಿಮ್ಗೆ ಗೊತ್ತಿದೆಯಾ ಅಂತರಂಗದ ತಳಮಳಗಳು ಏನು ಅಂತ DVG ಕೇಳ್ತಾರಲ್ಲ, ಆ ರೀತಿಯಾಗಿ ನಮಗೆ ಅದು ತಿಳಿಯುತ್ತದೆ. ಹೀಗಾಗಿ ಬೇರೊಬ್ಬರನ್ನ ಬಾಯಿ ಬಡಿಬೇಕು ಅಂದರೆ ನಿನಗಿದಕ್ಕೆ ಕ್ವಾಲಿಫಿಕೇಷನ್ ಇಲ್ಲ ಅಂತ. ಬಿಕನಾಸಿ ಬಳಗ ಅಂತ ನಾನು ಸದಾ ಹೇಳ್ತಾ ಇರ್ತೀನಿ. ಸದ್ಯಕ್ಕೆ ಅದು ಸುಪ್ತಪ್ರಾಯವಾಗಿದೆ, ಲುಪ್ತಪ್ರಾಯವಾದರೆ ಒಳ್ಳೆಯದು. ಅವರು ಅದೇ, ನಿಮಗೆ ಲಿಂಗ್ವಿಸ್ಟಿಕ್ಸಲ್ಲಿ ಡಾಕ್ಟರೇಟ್ ಇದೆಯಾ? ಇದು ಹೇಗಿದೆ ಅಂತಂದರೆ ಯಾವುದೋ ಒಂದು ಡಿಸ್ಕ್ರೀಟ್ ಕ್ವಾಲಿಫಿಕೇಷನ್ ಎಲ್ಲೋ. ನೀವು 1927ನೇ ಇಸ್ವಿ ಡಿಸೆಂಬರ್ 12ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರ, ಹಾಗಿದ್ರೆ ಮಾತ್ರ ನಿಮಗೆ ಇದು ಗೊತ್ತಾಗುತ್ತೆ ಅಂತ ಹೇಳದಂತೆ ಇವರಂತೆ ನೀವಿದ್ದೀರಾ, ಇವರು ಕ್ವಾಲಿಫಿಕೇಷನ್ ಇದೆಯಾ ಅನ್ನುವಂತೆ ಕೇಳಿದ್ರೆ ಆ ಥರ ಕ್ವಾಲಿಫಿಕೇಷನ್ ಇನ್ನು 1000 ಇರ್ಬೋದು, ಇನ್ನು 1000 ಇಲ್ಲದೆ ಇರ್ಬೋದು. ಹೇಳಿದ್ರೊಳಗೆ ಯುಕ್ತಿ ವಿವೇಕ ಇದೆಯಾ ಇಲ್ವಾ ಅನ್ನೋದು ನೋಡಬೇಕು. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಇದು ಏನಂದರೆ ಸತ್ಯವನ್ನು ಒಪ್ಪಿಕೊಳ್ಳೋಕ್ಕೆ ಸ್ಥೈರ್ಯವಿರೋದಿಲ್ಲ, ಪ್ರಾಮಾಣಿಕತೆ ಅನ್ನೋದು ಮೊದಲೇ ಇರೋದಿಲ್ಲ, ಆಗ ಬರುತ್ತದೆ. ಅಂತಹ ಸಂದರ್ಭಕ್ಕೆ ಎಷ್ಟು ಮಾರ್ಮಿಕವಾಗಿದೆ ನೋಡಿ. ಕುಟ್ಟಿನೀಂ ಉಪದೇಶಿನೀಂ ನ ಪ್ರಮಾಣಯತಿ ಅಂತ ಹೇಳ್ತಾನೆ. ಇಂಥ ಪ್ರಾಮಾಣಿಕವಾದ ತೆರೆದ ಮನಸ್ಸಿನ ಮಾತು. ಗೋಘ್ನಮಪಿ ದ್ವಿಜಂ ಅಂತ. ಲೋಕ ಹಾಗೆ ಪಯೋಪಿ ಶೌಂಡಿಕಿ ಹಸ್ತೆ ವಾರುಣಿತ್ಯಭಿಧೀಯತೆ ಅಂತ. ಕಾಂಟೆಕ್ಸ್ಟನ್ನು ನೋಡುತ್ತೆ, ಟೆಕ್ಸ್ಟನ್ನು ನೋಡಲ್ಲ. ಏನು ಮಾಡ್ತಾರೆ ಪಾಪ, ಹೆಂಡ ಮಾರೋಳು ಮಜ್ಜಿಗೆನ ತೊಗೊಂಡು ಹೋಗ್ತಾ ಇರ್ತಾಳೆ. ಓ ನೋಡೋ, ಹೆಂಡ ತೊಗೊಂಡು ಹೋಗ್ತಿದ್ದಾಳೆ ಅಂತ. ಅವಳು ಹೆಂಡ ಮಾರಿ ಮನೆಗೆ ಬೇಕಾಗಿರುವಂಥ ಮಜ್ಜಿಗೆನ ಒಂದು ಮಡಿಕೆಯಲ್ಲಿ ತೊಗೊಂಡು ಹೋಗ್ತಾ ಇರ್ತಾಳೆ. ಕಾಣಿಸೋದವ್ರಿಗೆ ಹೆಂಡ ಮಾರದವಳಷ್ಟೇನೆ ಅಂತ. ಈ ರೀತಿಯಾಗಿ ಸ್ಥೂಲವಾದದ್ದು ಲೋಕದೃಷ್ಟಿ. ಏಕಸ್ಯ ಕರ್ಮ ಸಂವೀಕ್ಷ್ಯ ಕರೋತ್ಯನ್ಯೋಪಿ ಗರ್ಹಿತಂ ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ. ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ. ವಾಲುಕಾಲಿಂಗ ಮಾತ್ರೇಣ ಗತಂ ಮೇ ತಾಮ್ರಭಾಜನಂ ಇತ್ಯಾದಿ. ಅದಕ್ಕೆ ಬೇರೆ ಬೇರೆ ಪಾಠಾಂತರಗಳು ಇದೆ. ಆಮೇಲೆ ಕೆಲವರು ತಮ್ಮ ಮನೆಯ ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಲ್ವಲ್ಲ, ಅದರ ಬಗ್ಗೆ ಒಂದು ಬಹಳ ಒಳ್ಳೆಯ ಸುಭಾಷಿತ ಇದೆ. ಆ ಸುಭಾಷಿತ ವಿನೋದಕಾರಿಯೂ ಆಗಿದೆ. ಗಲಚ್ಚಕ್ಷುರ್ ಮಿಲಜ್ಜಾನು ಪ್ರಸ್ಖಲಂಶ್ಚ ಪದೇ ಪದೇ ಮಕ್ಷಿಕಾ ಲಕ್ಷ್ಯ ಸಂಯುಕ್ತೋ ಭಟ್ಟ ತೊಟ್ಟುರ್ ವಿರಾಜತೆ ಅಂತ. ಹಿಂದೆ ಎಲ್ಲ ಭಟ್ರು ಪುರೋಹಿತರು ಪಾಪ ಹಳ್ಳಿಯಿಂದ ಹಳ್ಳಿಗೆ ಹೋಗಬೇಕಾದ್ರೆ ಒಂದು ಸಾಮಾನ್ಯದ ಕುದುರೆ ಇಟ್ಕೊಂಡಿರ್ತಾ ಇದ್ರು. ತುಂಬ ಶ್ರಮ ಆಗ್ತಾ ಇತ್ತು ಅವ್ರಿಗೆಲ್ಲ. ಪಲ್ಲಕ್ಕಿ ಎಲ್ಲ ಅನುಕೂಲ ಇಲ್ಲಿರ್ತಾ ಇತ್ತು. ಮತ್ತು ಬೇಗ ಹೋಗಬೇಕಾಗಿತ್ತು. 10 ಜನರ ಮನೆಯಲ್ಲಿ ಅಮಾವಾಸ್ಯೆ ತರ್ಪಣ ಕೊಡಿಸ್ಬೇಕು ಅಂದರೆ ಸಾಯಂಕಾಲಕ್ಕೆ ಹೋಗೋಕ್ಕಾಗತ್ತೆ. ಬೆಳಗ್ಗೆನೇ ಎಲ್ರಿಗೂ ತರ್ಪಣ ಕೊಡಿಸ್ಕೊಂಡು ಬರಬೇಕಾಗುತ್ತದೆ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ. ಹೀಗೆ ಇನ್ನು ಅವರೋ ಮಡಿವಂತರು. ಹೀಗಾಗಿ ಕುದುರೆಗೆ ತೀನಿ ಹಾಕುವಂಥದ್ದು, ಅದಕ್ಕೆ ಪೋದಿ ಮಾಡೋದು, ದಿವಸ ಮಾಲಿಶ್ ಮಾಡೋದು, ಇದೆಲ್ಲ ಎಲ್ಲಿಂದ ಆಗುತ್ತೆ? ಒಬ್ಬ ಕುದುರೆ ಸವಾರನಿಗಾಗುತ್ತೆ. ಇನ್ನು ಕಾಸ್ತಾರನ್ನೆಲ್ಲ ಇಟ್ಕೊಳ್ಳೋಷ್ಟವರಿಗೆ ಉಪಪತ್ತಿನ ಅದೂ ಇರೋಲ್ಲ ಪಾಪ. ಹೀಗಾಗಿ ಹಳ್ಳಿಯ ಪುರೋಹಿತರ ಬಡತನ ನಿಜವಾಗಿ ತುಂಬ ತುಂಬ ಇರತಕ್ಕಂಥದ್ದು. ಅದು ಬಹಳ ಶೋಚನೀಯವಾದಂಥದ್ದು. ಅದನ್ನು ಇಟ್ಕೊಂಡು ಹೇಳೋದು. ಮತ್ತು ಇನ್ನೂ ಒಂದೇನಾಗಿರುತ್ತೆ, ಈ ಕೆಲವು ಮಡಿವಂತರಿಗೆ ಕೆಲವು ವಿಷಯಗಳಲ್ಲಿ ಒಂದು ದಿವ್ಯವಾದ ಉಪೇಕ್ಷೆನೂ ಇರುತ್ತದೆ. ಹೊಟ್ಟೆಗೆ ಹಾಕ್ಬೋದು, ಆದರೆ ಮಡಿಯಿಂದಾಗಿ ಪ್ರೀತಿ ತೋರಿಸದೆ ಹೋಗ್ಬೋದು. ಪೂತಿನ ಅವರು ಒಂದು ಬಹಳ ಸೊಗಸಾದ ಕವಿತೆಯನ್ನೇ ಬರೆದಿದ್ದಾರೆ. ಒಬ್ಬರ ಮಡಿವಂತರ ಮನೆಯಲ್ಲಿ ನಾಯೊಂದು ಬಂತು. ಆ ನಾಯಿಗೆ ಬೇಕಾದಂತೆ ಸಮೃದ್ಧವಾಗಿ ಹಾಕಿದ್ರು. ಹೇಳಿ ಕೇಳಿ ಮೇಲುಕೋಟೆ ಸೆಟಪ್ಪು. ಶ್ರೀವೈಷ್ಣವರ ಮನೆ ಅಂತಂದರೆ ತಿಂಡಿ ತೀರ್ಥಗಳಿಗೆ ಕೊರತೆ ಇರೋದಿಲ್ಲ. ತಮಿಳುನಾಡಿನ ಶ್ರೀವೈಷ್ಣವರು ಮತ್ತು ಅಯ್ಯರ್ಗಳು ಇವ್ರುಗಳಿಗಾದರೆ ಅರೆ ಹೊಟ್ಟೆನೇ ಮಾಡ್ಕೊಂಡು ಬಿಡ್ತಾರೆ. ತಮಿಳುನಾಡಿನ ನೆಲದ ಗುಣವೇ ಆ ಥರ ಅಂತ ಅನ್ಸ್ಬಿಡುತ್ತೆ. ಹೊಟ್ಟೆ ತುಂಬ ತಿನ್ನಿಸಲಾರರು ಮೊದಲೇ. ಆದರೆ ಕರ್ನಾಟಕಕ್ಕೆ ಬಂದಂಥ ಈ ನಮ್ಮ ಅಯ್ಯರ್ಗಳಾಗಲಿ ಶ್ರೀವೈಷ್ಣವರಾಗಲಿ ತುಂಬ ಸಮೃದ್ಧಿಯಾಗಿ ಮಾಡಿ ಹಾಕ್ತಾರೆ, ತಿಂದು ಹಾಕ್ತಾರೆ. ಅದನ್ನು ಕಂಡಿದ್ದೀನಿ.
ಹಾಗಾಗಿ ಅಲ್ಲಿ ತುಣಿ ತೇಂಗುಳದಿಂದ ಮೊದಲುಗೊಂಡು ಪೊಂಗಲ್ಲು ಪುಳಿಯೋಗರೆವರೆಗೆ ಯಥೇಷ್ಟವಾಗಿ ಆ ನಾಯಿಗೆ ಆಗಿರುತ್ತದೆ. ಆದರೆ ಇಲ್ಲಿ ಬರಬಾರ್ದು, ಅಲ್ಲಿ ಬರಬಾರ್ದು, ಬಾಗಲಾಚೆ ಇರಬೇಕು ಮಡಿ. ನಾಯಿನ ಮುಟ್ಟಬೇಕು ಅಂದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಹಿಂಗೆ ಸವರು ಹೋಗ್ಬೋದು, ಆಮೇಲಲ್ಲ. ಆ ನಾಯಿಗೇನು ಪ್ರೀತಿಯ ರೇಷನ್ ಮಾಡೋಕ್ಕೆ ಸಾಧ್ಯವೇ? ಅದಕ್ಕೊಂದು ಟೈಮ್ ಟೇಬಲ್ ಅಂತ ಇಡೋಕ್ಕೆ ಸಾಧ್ಯವೇ? ಇಲ್ಲ. ಹಳ್ಳಿಯಿಂದ ಒಬ್ಬ ರೈತ ಒಕ್ಕಲಿಗ ಅವ್ರ ಮನೆಗೆ ದವಸ ಧಾನ್ಯ ಕೊಡೋಕ್ಕೆ ಅಂತ ಬರ್ತಾನೆ. ಅವನು ಅವತ್ತು ರಾತ್ರಿ ಅಲ್ಲಿಯೇ ಉಳಿತಾನೆ. ಅವ್ರ ಮನೆ ಜಗಲಿನಲ್ಲೇ ಅವನು ಮಲಗ್ತಾನೆ. ಹೊಟ್ಟೆ ತುಂಬ ಊಟ ಎಲ್ಲ ಹಾಕಿದ್ದಾರೆ. ಮಲಗಿದಾಗ ರಾತ್ರಿ ತುಂಬ ಚಳಿ ಆಗಿದೆ. ಆ ನಾಯಿ ಬಂದು ಇವನು ಪಕ್ಕ ಮಲಗಿದೆ. ಇವನು ತನ್ನ ಹರಕ ಕಂಬಳಿಯನ್ನು ಅದಕ್ಕೆ ಹೊದಿಸಿ ಮಲಕೊಂಡಿದ್ದಾನೆ. ಬೆಳಗ್ಗೆ ಅವನು ಊರಿಗೆ ಹೊರಟ್ರೆ ಈ ನಾಯಿ ಅವನ ಹಿಂದೆ ಹೊರಟೋಗುತ್ತೆ. ಇವ್ರ ಮನೇಲೇನೆ ಇತ್ತು, 1 ತಿಂಗಳಿಂದಲೋ 10 ದಿವಸದಿಂದಲೋ ಯಾವಾಗಲೂ ಇತ್ತು ಬೀದಿ ನಾಯಿ ಅದು. ಆದರೆ ಯಾರೂ ಕೊಡದೇ ಇದ್ದ ಪ್ರೀತಿ ಅವನು ಕೊಟ್ಟ ಅದಕ್ಕೆ ಅಂತ. ಇದನ್ನು ನೋಡಿದಾಗ ಒಂದು ಕುದುರೆಗಾಗಲಿ, ಒಂದು ನಾಯಿಗಾಗಲಿ, ಒಂದು ಬೆಕ್ಕಗಾಗಲಿ ಸಾಕೋದು ದೊಡ್ಡದಲ್ಲ. ಇಲಿ ಹಿಡೀಲಿ ಅಂತ ಬೆಕ್ಕು, ಚಿಗಟ ಹಿಡೀಲಿ ಅಂತ ನಾಯಿ, ಈ ಥರ ಮಾಡಿಕೊಂಡ್ರೆ ಏನು ಉಂಟು? ಕೆಲವರು ಈಗಲೂ ಅಂದ್ಕೋತಾರೆ. ನನ್ನ ಸ್ನೇಹಿತರೊಬ್ಬರಿಗೆ ಅವ್ರ ತಂದೆ ತಾಯಿ ಮದುವೆ ಮಾಡ್ಕೊಂತ ಹೇಳ್ತಿದ್ದಾರೆ. ಪಾಪ ಅವ್ರಿಗೊಂದು ಮದುವೆ ಆಗಿ ಮುರಿದು ಎಲ್ಲ ಆಯಿತು. ಬೇಸಾಕೋಕ್ಕೆ ಯಾರಾದರೂ ಇರಲಿ ಅಂತ. ಬೇಸಾಕೋಕ್ಕೆ ಹೆಂಡತಿ ತರುವ ಸ್ಥಿತಿ ಈ ಕಾಲಕ್ಕೂ ಇದ್ದರೆ ಏನರ್ಥ? ಇವರೇ ಬೇಸಾಕಬೇಕು, ಇವರೇ ಬೇಯಬೇಕಾಗಿ ಬರುತ್ತೋ ಅದು ಗೊತ್ತಿರೋದಿಲ್ಲ. ಕೆಲವರಿಗೆಲ್ಲ ಈ ಥರದ್ದೇನೋ ಒಂದು ಯುಟಿಲಿಟಿ ಬೇಸ್ಡ್ ಆಗಿರುತ್ತೆ. ಬಾಂಧವ್ಯದಲ್ಲಿ, ಸಂಸಾರದಲ್ಲಿ, ದಾಂಪತ್ಯದಲ್ಲಿ ಯುಟಿಲಿಟಿಗೂ ಒಂದು ಅಂಶ ಇದೆ. ಎಲ್ಲವೂ ಸೇರಿಯೇ ಆಗುತ್ತದೆ, ಯಾವುದೋ ಒಂದು ಇಲ್ಲ. ಆದರೆ ಬೇಸಾಕಲಿ, ರೋಗ ಬಂದಾಗ ಒಂದು ಲೋಟ ನೀರು ಕೊಡಲಿ, ಬಾಯಿಗೊಂದು ಔಷಧಿ ಹಾಕಲಿ ಅಂದರೆ ಕಡೆಗೆ ಹಾಕೋ ತುಳಸಿ ದಳದ ನೀರೇನೆ, ಇದಕ್ಕೆ ಇನ್ಯಾವುದಕ್ಕೂ ಇಲ್ಲ. ಇಲ್ಲಿ ಆ ಪ್ರೀತಿ ವಾತ್ಸಲ್ಯಗಳ ಆಯಾಮ ಅಂತ ಒಂದು ಇದೆಯಲ್ಲ, ಅದು ಪ್ರಶ್ನಾತೀತವಾಗಿರತಕ್ಕಂಥದ್ದು, ಅಚಿಂತ್ಯವಾದದ್ದು. ಯಾರ ಮನೆಗೆ ನಾವು ಕಾರಣವಿಲ್ಲದೆಯೇ ಹೋಗ್ತೀವೋ, ಯಾರನ್ನ ಕಾರಣವಿಲ್ಲದೆಯೇ ನೆನೆಸ್ಕೊಳ್ತೀವೋ, ನೆನೆಸ್ಕೊಳ್ತಾ ಹೋಗುವಾಗ ಆ ಸಂತೋಷ ಭಾವ ಇರುತ್ತೋ ಅವರೇ ನಮ್ಮವರು. ಅದಲ್ಲದೆ ಇರತಕ್ಕಂಥದ್ದು ಸವ್ಯಾಜ. ಕಾರಣವಿದ್ದು ನಾವು ಮಾಡ್ತೀವಿ ಎಷ್ಟೋ ಕಡೆ, ಆ ಕಾರಣಕ್ಕಿಂತ ಹೆಚ್ಚಾಗಿ ಇದು ಬರಬೇಕು. ಆಗ ಸ್ನೇಹ, ವಿಶ್ವಾಸ ಅನ್ನೋದು ಉಳಿಯುತ್ತೆ. ಅಸ್ತಿತ್ವ ಮಾತ್ರದಿಂದಲೇ ಒಂದು ಸಂತೋಷ ಅಂತಿರುತ್ತದಲ್ಲ, ಅದು ಅಲ್ಲಿ ಬೇಕಾಗಿರತಕ್ಕಂಥದ್ದು. ಆ ಅಂಶ ಈ ಸುಭಾಷಿತದಿಂದ ಧ್ವನಿತವಾಗಿ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಇನ್ನೊಂದು ಒಳ್ಳೆಯ ಪದ್ಯವನ್ನು ನಾವು ನೋಡಬಹುದು. ಕಳ್ಳತನ ಯಾರು ಮಾಡಬಾರದು ಅಂತ. ಪಂಚತಂತ್ರದಲ್ಲಿ ಕಳ್ಳತನದ ಬಗ್ಗೆ ಹೇಳಿದ್ದುಂಟು. ಮೊನ್ನೆ ತಾನೇ ನಾವು ನೋಡಿದ್ವಿ, ಆ ನರಿ ಸೌತೆಕಾಯಿ ತೋಟಕ್ಕೆ ಹೋಗಿ ತನ್ನ ಜೊತೆ ಗೆಳೆಯ ಕತ್ತೆಯನ್ನು ಸೇರಿಸಿಕೊಂಡು ಸೌತೆಕಾಯಿಯನ್ನು ಚೆನ್ನಾಗಿ ತಿನ್ನುವಾಗ ಕತ್ತೆ ಹಾಡಬೇಕು ಅಂದಾಗ ನರಿ ಹೇಳಿದ್ದು, ಕೆಮ್ಮುವನು ಕಳ್ಳತನಕ್ಕೆ, ನಿದ್ರೆ ಮಾಡಿ ಮೈಮರೆತು ಮಲಗುವವನು ಹಾದರಕ್ಕೆ ಪ್ರಯೋಜನಕ್ಕೆ ಬರೋಲ್ಲ ಅಂತ. ಇದು ಒಂದು ಪದ್ಯ. ಭಾರ್ಯಾಸ್ತಿಸ್ರಃ ಕಫಲ್ಲಸ್ಯ ದಾಹಿನಿ ಮೋಹಿನಿ ಸತಿ ತಾಸಾಂ ಸ್ಮರಣ ಮಾತ್ರೇಣ ಚೋರೋ ಗಚ್ಚತಿ ನಿಷ್ಫಲ. ಮನೆ ಕಳ್ಳ ಬಂದರೆ ಅವನನ್ನು ಓಡಿಸೋದು ಹೇಗೆ ಅಂದರೆ ಕಫ ಬಂದಿದ್ರೆ ಅಂತ. ಆ ಕಫ ಅನ್ನೋ ಗಂಡನಿಗೆ ಹೆಂಡತಿಯರಂತೆ, 3 ಜನ ಹೆಂಡತಿಯರಂತೆ. ದಾಹಿನಿ, ಮೋಹಿನಿ, ಜ್ವರ ತಂದು ಕೊಡ್ತಕ್ಕಂಥದ್ದು, ಮತ್ತೆ ಗೂರ್ಲು ಉಬ್ಬಿಸ್ತಂತರ್ತಕ್ಕಂಥದ್ದು, ಪದೇ ಪದೇ ಕೆಮ್ಮಿಸ್ತಕ್ಕಂಥದ್ದು. ಜ್ವರ, ಮುಗುಪ್ಸ, ಕೆಮ್ಮು, ಆ 3 ಹೆಂಡತಿಯರಿರೋದ್ರಿಂದ ಯಾವ ಕಳ್ಳ ಕೂಡ ಅವ್ರ ಮನೆಗೆ ಬರೋಲ್ಲ ಅಂತ. ಈ ರೋಗದಿಂದ ಆಗಬಹುದಾದ ಅನುಕೂಲತೆ ನೋಡಿ. ಎಚ್ಚರದಲ್ಲಿಯೇ ಇದ್ದಾನೆ ಮನುಷ್ಯ ಅಂತಂದ್ರೆ ಇನ್ಯಾಕೆ ಅಂತ ಅನ್ನುವಂಥದ್ದು. ನೀಲಕಂಠ ದೀಕ್ಷಿತನ ಕಲಿವಿಡಂಬನದಲ್ಲಿ ಇರುವ ಶ್ಲೋಕ ಸಮಯೋಚಿತ ಪದ್ಯಮಾಲಿಕೆಯಲ್ಲೂ ಬಂದುಬಿಟ್ಟಿದೆ. ಅದೇಂದರೆ, ಭಾರ್ಯಾ ಜ್ಯೇಷ್ಠ ಶಿಶುಶಾಲ ಶ್ವಶ್ರು ಸ್ವಾತಂತ್ರ್ಯಮಿಚ್ಛತಿ ಶ್ವಶುರಸ್ತು ಪ್ರವಾಸೀಚ ಜಾಮಾತುರ್ ಭಾಗ್ಯ ಧೋರಣಿ. ಅಳಿಯನಿಗೆ ಯಾವುದು ಶುಕ್ರದಶೆ ಕುಲಾಯಿಸಿದ್ದ ಅದೃಷ್ಟ ಅಂದರೆ, ಮಾವನ ಮನೆಯಲ್ಲಿ ಅವನ ಹೆಂಡತಿಯೇ ಹಿರಿಯವಳಾಗಿರಬೇಕು. ಅಂದರೆ ಮಿಕ್ಕ ಮಕ್ಕಳೆಲ್ಲ ತಮ್ಮಂದರಾಗಿರಬೇಕು, ಚಿಕ್ಕವರಾಗಿರಬೇಕು. ಹೆಂಡತಿ ಆ ಮನೆಗೆ ಹಿರಿಯ ಸಂತಾನ. ಇನ್ನು ಭಾವಮೀದ ನೋಡಿದ್ರೆ ತುಂಬ ಚಿಕ್ಕವನು, ಮೈನರಲ್ಲಿ ಮೈನರು, ಶಿಶು. ಇನ್ನು ಅತ್ತೆಗೆ ಸ್ವಾತಂತ್ರ್ಯ ಬುದ್ಧಿ, ಗಂಡ ಅಂದರೆ ಏನು ಅಂತ ಕೇರಿಲ್ಲ. ಮಾವನಿಗೆ ಊರು ತಿರುಗೋ ಹವ್ಯಾಸ. ಇಷ್ಟಿದ್ರೆ ಅಳಿಯ ಮನೆ ತೊಳೆಯ ಆಗದೆ ಇರ್ತಾನ ಅಂತ.
ಎಷ್ಟೋ ಮನೆಗಳಲ್ಲಿ ನಡೆದಿರಬಹುದಾದಂಥದ್ದು. ಜಾಮಾತ ದಶಮಗ್ರಹ ಅಂತ ನಾವೆಲ್ಲ ಕೇಳಿದ್ದೀವಿ. ಅದಕ್ಕೆ 2 ಸುಂದರವಾದಂಥ ಪಾಠ ಇದೆ. ಆದರೆ ಇಲ್ಲಿ ಇನ್ನೂ 3 ಒಳ್ಳೆಯ ಪಾಠಗಳಿವೆ. ಪ್ರಸಿದ್ಧವಾದದ್ದು ಸದಾವಕ್ರ ಸದಾ ಕ್ರೂರ ಸದಾ ಪೂಜಾಂ ಅಪೇಕ್ಷತೆ ಕನ್ಯಾ ರಾಶಿ ಸ್ಥಿತೋ ನಿತ್ಯಂ ಜಾಮಾತ ದಶಮಗ್ರಹ ಅಂತ. ಇವನು 10ನೇ ಗ್ರಹ. ಗ್ರಹಗಳಿಗೆ ಕೆಲವೊಮ್ಮೆ ವಕ್ರತೆ ಬರುತ್ತದೆ, ಕೆಲವೊಂದು ಗ್ರಹಗಳು ಕ್ರೂರವಾಗಿರುತ್ತವೆ. ಉದಾಹರಣೆಗೆ ಶನಿಶ್ಚರ, ರಾಹು, ಕೇತು ಇವರೆಲ್ಲ ಕ್ರೂರ ಅಂತ. ಈಗ ಅಂಗಾರಕ ಕೆಲವೊಮ್ಮೆ ವಕ್ರಿಯಾಗ್ತಾನೆ, ಗುರು ಕೆಲವೊಮ್ಮೆ ವಕ್ರಿಯಾಗ್ತಾನೆ. ಹೀಗೆ ವಕ್ರಿತ್ವವು ಕೆಲವೊಮ್ಮೆ ಬರುತ್ತದೆ. ಮತ್ತೆ ಎಲ್ಲ ರಾಶಿಗಳು ಓಡಾಡ್ತಾ ಗೋಚಾರದಲ್ಲಿ ಆಗ ಈಗ ಅಂತ ಕನ್ಯಾ ರಾಶಿಗೆ ಬರುತ್ತವೆ. ಆದರೆ ಈ 10ನೇ ಗ್ರಹ ಅಳಿಯ ಸದಾ ವಕ್ರ, ಸದಾ ಕ್ರೂರ, ಸದಾ ಕನ್ಯಾ ರಾಶಿನಲ್ಲಿರ್ತಾನೆ. ಮತ್ತೆ ಮಿಕ್ಕ ಗ್ರಹಗಳು ಕೆಟ್ಟದಾಗಿದ್ದಾಗ ನಾವು ಶಾಂತಿ ಮಾಡಬೇಕು, ಇವನಿಗೆ ಸರ್ವದಾ ಶಾಂತಿ ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಈ ಸ್ಥಿತಿ ಅಂತ ಇದೊಂದು ಪ್ರಸಿದ್ಧವಾದದ್ದು. ಇನ್ನೊಂದು ಪಾಠಾಂತರ ಆದಿತ್ಯಾದ್ಯ ಗ್ರಹ ಸರ್ವೇ ಯಥಾ ತುಷ್ಯಂತಿ ದಾನತಃ ಸರ್ವಸ್ವೇಪಿ ನ ತುಷ್ಯೇತ ಜಾಮಾತ ದಶಮೋ ಗ್ರಹ. ಮಿಕ್ಕೆಲ್ಲ ಗ್ರಹಗಳಿಗೆ ಆಗ ಈಗ ದಾನ ಮಾಡಿದ್ರೆ ಸರಿಯಾಗುತ್ತದೆ. ಇವನಿಗೆ ಏನೆಲ್ಲ ದಾನ ಕೊಟ್ಟರು ಅಗಲಿಗೆ, ಉದಾಹರಣೆಗೆ ಸೂರ್ಯ ಪ್ರಕೋಪಗೊಂಡಿದ್ದಾನೆ, ಗೋಧಿ ಧಾನ್ಯ ದಾನಕ್ಕೆ ಕೊಡಿ ಅಂತಾರೆ. ಅಥವಾ ಶನಿಶ್ಚರನಿಗೆ ಪ್ರಕೋಪ ಬಂದಿದೆ ಅಂದರೆ ಎಳ್ಳಿನ ದಾನ ಕೊಡಿ ಅಂತ. ಇವನಿಗೆ ಸರ್ವಸ್ವವನ್ನೂ ಕೊಟ್ಟರೂ ಕೂಡ ತೃಪ್ತಿ ಆಗೋಲ್ಲ. ಉದಾಹರಣೆಗೆ ಬುಧ, ಅವನು ಕ್ರೂರನಾಗಿದ್ದಾನೆ ಅಂದರೆ ಯಾರಿಗಾದರೂ ನೀವು ಪಚ್ಚೆ ಕಲ್ಲು ದಾನ ಮಾಡಿ, ಹೀಗೇನೋ ಉಂಟು. ಇವನಿಗೆ ಎಲ್ಲ ಕೊಟ್ಟರು, ಕನ್ಯಾದಾನದಿಂದ ಮೊದಲುಗೊಂಡು ಎಲ್ಲ ಕೊಟ್ಟರು ತೃಪ್ತಿ ಆಗುವುದಿಲ್ಲ ಅಂತ. ಮತ್ತೊಂದು ಭಾರತಂ ಪಂಚಮೋ ವೇದ ಸುಪುತ್ರ ಸಪ್ತಮೋ ರಸ ದಾತಾ ಪಂಚದಶಂ ರತ್ನಂ ಜಾಮಾತ ದಶಮೋಗ್ರಹ ಅಂತ. ಭಾರತವು 5ನೇ ವೇದ, ಒಳ್ಳೆಯ ಮಗ ಆ 7ನೆಯ ರುಚಿ ಅಂತ. ಉಪ್ಪು, ಹುಳಿ, ಸಿಹಿ, ಖಾರ, ಕಹಿ, ಒಗರು 6 ರುಚಿಗಳು. ಒಳ್ಳೆಯ ಮಗು 7ನೆಯ ರುಚಿ ಅಂತ. ಅಷ್ಟು ರುಚಿಯಾದದ್ದು, ಅಷ್ಟು ಸವಿಯಾದದ್ದು ಅಂತ. ಮಗು ಅಂದರೆ ಎಂಥ ರುಚಿ ಅಂತ ನಮಗನ್ಸುತ್ತೆ. ಆಮೇಲೆ 14 ರತ್ನಗಳು ಅಂತ ಸಮುದ್ರ ಮಥನ ಮಾಡಿದಾಗ ಬಂದದ್ದು. ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಐರಾವತ ಹೀಗೆಲ್ಲ ಉಂಟಲ್ಲ. ಈ ದಾನಿಯಾದವನು 15ನೆಯ ರತ್ನ. ಹಾಗೆ ಅಳಿಯ 10ನೆಯ ಗ್ರಹ ಅಂತ. ಅಂದರೆ ಒಳ್ಳೆ ಸಮಸ್ಯೆ ಪೂರ್ಣ ಮಾಡದಂಗೆ ಎಷ್ಟೆಲ್ಲ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತದೆ. ಮತ್ತೊಂದು ಜಿತ ಧನವತಾದಾರ ಜಿತ ಬುದ್ಧಿಮತಾ ಸಭಾ ಜಿತೋ ಹ್ಯಭ್ಯಾಸತೋ ಗೋಭಿ ದಾರಿದ್ರ್ಯಂ ಕೃಷಿಭಿರ್ಜಿತಂ ಅಂತ. ಜಿತ ಧನವತಾದಾರ, ದುಡ್ಡಿದ್ದವನು ಹೆಣ್ಣನ್ನು ಗೆಲ್ತಾನೆ ಅಂತ. ನಾನು ಇದನ್ನು ಒಪ್ಪೋದು ಬಿಡೋದು ನನಗೆ ಗೊತ್ತಿಲ್ಲ, ಅನುಭವವಿಲ್ಲ. ಆದರೆ ತುಂಬ ಅನುಭವರಸಿಕರಾದಂಥ ನನ್ನ ಅನೇಕರು ಸ್ನೇಹಿತರು ಹೇಳಿದ್ದಾರೆ, ದುಡ್ಡಿದ್ದವ್ರನ್ನ ಹೆಂಗಸರು ಒಲಿತಾರೆ ಅಂತ. ಗೊತ್ತಿಲ್ಲ, ಹೆಂಗಸರನ್ನು ಕೇಳಿದ್ರೆ ಅವ್ರು ಹಂಗೇನು ಹೇಳೋಲ್ಲ. ಹಾಗಾಗಿ ಇನ್ಯಾರನ್ನ ಕೇಳಬೇಕು ಗೊತ್ತಿಲ್ಲ. ಆಪ್ತವಾಕ್ಯ ಇಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಆದರೆ ನಾನು ಬಲ್ಲಂತೆ ಕೆಲವರು ಲೋಕದಲ್ಲಿ ನಿಪುಣರಾದಂಥವರು, ವೈದ್ಯರು, ಇಂಜಿನಿಯರ್ಗಳು, ರಾಜಕೀಯ ವ್ಯಕ್ತಿಗಳು, ಹೀಗೆಲ್ಲ ಆಗಿರ್ತಕ್ಕಂಥ ಮಿತ್ರರ ಬಾಯಿಂದ ಬಂದಿರತಕ್ಕಂಥ ಮಾತು. ಅದಕ್ಕಾಗಿ ದುಡ್ಡು ಸಂಪಾದಿಸೋದು ಅಂತಲೂ ಅವ್ರು ಹೇಳಿದ್ದಾರೆ. ಅವರು ಒದ್ದಾಡೋದು ಅದಕ್ಕೂ ಅಂತಲೂ ಹೇಳಿದ್ದಾರೆ. ಇನ್ನು ಬುದ್ಧಿಮತಾ ಜಿತಾ ಸಭಾ, ಬುದ್ಧಿವಂತರು ಸಭೆಗಳನ್ನು ಗೆಲ್ತಾರೆ, ಓಟುಗಳನ್ನು ಗೆಲ್ಲಲಾರರು, ಅರೆ ಸಭೆಗಳನ್ನು ಗೆಲ್ತಾರೆ ವಾಗ್ಮಿಗಳಾದವರು ಅಂತ. ಜಿತೋ ಹ್ಯಭ್ಯಾಸತೋ ಗೋಭಿ ದಾರಿದ್ರ್ಯಂ, ಅಭ್ಯಾಸದಿಂದ ನಾವು ಯಾವುದನ್ನು ಗೆಲ್ಲಬಹುದು. ಕೃಷಿಯಿಂದ, ಗೋಸೇವೆಯಿಂದ ಬಡತನವನ್ನು ಗೆಲ್ಲಬಹುದು ಅನ್ನುವ ಮಾತು. ಆಮೇಲೆ ತಕ್ಕಡಿಯ ಬಗ್ಗೆ ಒಂದು ಪದ್ಯ ತುಂಬ ಚೆನ್ನಾಗಿದೆ, ಒಳ್ಳೆ ಅನ್ಯೋಕ್ತಿಯೂ ಕೂಡ ಹೌದು. ಗುರುಷು ಮಿಲಿತೇಶು ಶಿರಸಾ ಪ್ರಣಮಸಿ ಲಘುಷು ಉನ್ನತ ಸಮೇಶು ಸಮ ಉಚಿತಜ್ಞಾಸಿ ತುಲೆಯತ್ವಂ ಕಿಂ ತುಲಯಸಿ ಗುಂಜಾಫಲೈ ಕನಕಂ. ಗುರುಷು ಮಿಲಿತೇಶು ಶಿರಸಾ ಪ್ರಣಮಸಿ. ತಕ್ಕಡಿ, ಈಗೆಲ್ಲ ಸಿಂಗಲ್ ಪ್ಯಾನ್ ಬ್ಯಾಲೆನ್ಸು ಎಲ್ಲ ಬಂದು ಆ 2 ತಟ್ಟೆಗಳ ತಕ್ಕಡಿಯ ಸ್ವಾರಸ್ಯ ಹೊರಟೋಗ್ಬಿಟ್ಟಿದೆ, ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ತಕ್ಕಡಿಯೇ ತುಂಬ ಗುರುಗಳು ಅಂದರೆ ಭಾರವಾದವರು ಬಂದರೆ ನೀನೇ ತಗ್ಗಿಬಿಡ್ತೀಯ, ಬಾಗುತ್ತೀಯ. ಇನ್ನು ಅಲ್ಪರು ಬಂದರೆ ಮೇಲಕ್ಕೆ ಏರ್ತೀಯ, ಸಮರು ಬಂದರೆ ಸಮವಾಗಿರ್ತೀಯ. ಇಷ್ಟು ನಿನಗೆ ಔಚಿತ್ಯ ಜ್ಞಾನ ಇದೆ.
ದೊಡ್ಡವರಿಗೆ ಬಾಗಬೇಕು, ಸಣ್ಣವರಿಗೆ ಬೀಗಬೇಕು, ಸಮಾನರಿಗೆ ಯೋಗದಿಂದ ಇರಬೇಕು ಅಂತ. ಆದರೆ ಇಷ್ಟಿದ್ರೂ ನೀನು ಬಂಗಾರವನ್ನೂ ಕೂಡ ಎಂಥ ವಸ್ತುವನ್ನು ಒಂದೇ ವಸ್ತುವಿಂದ ತೂಗುಬಿಡ್ತೀಯ, ಗುಲಗಂಜಿಯಿಂದ ಬಂಗಾರ ತೂಗ್ತೀಯಲ್ಲ, ಇದು ಸರಿನಾ ಅಂತ. ಅಂದರೆ ತೂಕದ ಪಟ್ಟು ಒಂದೇ, ಯಾವುದಿದ್ರೂ ಅದು ಒಂದೇನೆ. ಬಂಗಾರವಾಗಲಿ, ಬೆಳ್ಳಿ ಆಗಲಿ, ರತ್ನವಾಗಲಿ, ಯಾವುದಾದ್ರೂ ಒಂದೇ. ಅಂದರೆ ನಿನ್ನ ಈ ತಾರತಮ್ಯ ವಿವೇಕ ಹೀಗೆ ಇದ್ದರೂ ನಡವಳಿಕೆಯಲ್ಲಿ ತೀರ್ಮಾನ ಕೊಡುವಲ್ಲಿ ನೀನು ಎಲ್ಲರಿಗೂ ಒಂದೇ ಬೆಲೆ ಹಾಕಿಬಿಡ್ತೀಯಲ್ಲ, ಎಂಥದ್ದು ಅಂತನ್ನುವುದು. ಜನ ಎಷ್ಟೋ ಬಾರಿ ಸರಿಯಾಗಿ ವಿವೇಕದಿಂದ ಅರ್ಥ ಮಾಡಿಕೊಂಡು ವರ್ತಿಸ್ತಾರೆ, ಆದರೆ ಡಿಕ್ಲೇರ್ ಮಾಡೋಲ್ಲ. ನಾಟ್ ಫಾರ್ ರೆಕಾರ್ಡ್ಸ್, ಔಟ್ ಆಫ್ ರೆಕಾರ್ಡ್, ಆಫ್ ದಿ ರೆಕಾರ್ಡ್ ಅಂತೆಲ್ಲ ಕೆಲವರು ಭಾಷಣದಲ್ಲಿ ಮತ್ತೊಂದರೊಳಗೆ ಹೇಳ್ತಾರಲ್ಲ, ಕೊಡೋದೇ ಇಲ್ಲ ತೀರ್ಮಾನ. ಆಗ ಮಿಕ್ಕ ಜಗತ್ತಿಗೆ ಅದೊಂದು ದೊಡ್ಡ ನಷ್ಟವಾಗುತ್ತದೆ ಅನ್ನುವ ಅರ್ಥದಲ್ಲಿ ಇದನ್ನು ನೋಡಬಹುದು. ಆಮೇಲೆ ಮತ್ತೊಂದು ಒಳ್ಳೆಯ ಸಾರ್ವಕಾಲಿಕವಾದ ನೀತಿ, ಆ ಸೂಕ್ತಿಯು ಪ್ರಸಿದ್ಧ, ದಾರಿದ್ರ್ಯಂ ಪರಮ ಔಷಧಂ. ಬಡತನವೇ ದೊಡ್ಡ ಔಷಧ. ಅದು ಹೇಗೆ? ಔಷಧ ಏನೆಲ್ಲ ಮಾಡುತ್ತೆ ಅದು ಬಡತನದಲ್ಲಿದೆ ಅಂತ. ಅದ್ರ ಜೊತೆಗೆ ಬಡತನದ ಕಷ್ಟವನ್ನೂ ಅದು ಹೇಳ್ತಾ ಇದೆ. ಎರಡರ್ಥ ಇದೆ ಅದಕ್ಕೆ. ಶಕ್ತಿಂ ಕರೋತಿ ಸಂಚಾರೆ ಶೀತೋಷ್ಣೆ ವರ್ಷಯತ್ಯಪಿ ದೀಪಯತ್ ಯುದರೇ ವನ್ಹಿಂ ದಾರಿದ್ರ್ಯಂ ಪರಮ ಔಷಧಂ ಅಂತ. ಬಡತನ ನಿಜವಾಗಿ ದೊಡ್ಡ ಔಷಧ. ಔಷಧ ಏನು ಮಾಡುತ್ತೆ? ಓಡಾಡೋದಕ್ಕೆ ಶಕ್ತಿ, ತಾಕತ್ತು ತಂದು ಕೊಡುತ್ತೆ. ಮತ್ತೆ ಉಷ್ಣವನ್ನು, ಶೀತಬಾಧೆಯನ್ನು ಹೋಗಲಾಡಿಸುತ್ತೆ. ಶೀತಬಾಧೆಗೆ ಒಂದು ಔಷಧ ಇರುತ್ತೆ, ಉಷ್ಣಬಾಧೆಗೆ ಒಂದು ಔಷಧ ಇರುತ್ತೆ, ಹೀಗಾಗುತ್ತದೆ. ಆಮೇಲೆ ಅಜೀರ್ಣ, ಅಗ್ನಿಮಾಂದ್ಯ ಅಂತಂದರೆ ಅದನ್ನು ಕಡಿಮೆ ಮಾಡಿ ಅಗ್ನಿಯನ್ನು, ಜಠರಾಗ್ನಿ ಜ್ವಾಲೆಯನ್ನು, ಅಪಟೈಟ್ ಅಂತೀವಲ್ಲ, ಅದನ್ನು ಹೆಚ್ಚಿಸುತ್ತದೆ. ಹೀಗೆಲ್ಲ ಮಾಡುತ್ತದೆ. ಬಡತನ ಅದನ್ನು ಮಾಡುತ್ತದೆ. ಏನು ಮಾಡುತ್ತೆ? ಸ್ವಂತ ವಾಹನ ಇಲ್ಲ, ಸೇವಕರು ಮೊದಲೇ ಇಲ್ಲ, ತಾನೇ ಎಲ್ಲ ಕಡೆ ಓಡಾಡಬೇಕು ಕಾಲ್ನಡಿಗೆಯಲ್ಲಿ. ಹಾಗಾಗಿ ಶಕ್ತಿಂ ಕರೋತಿ ಸಂಚಾರೆ. ಅದಾದ ಮೇಲೆ ಇನ್ನೊಂದು ಮಾಡ್ತಕ್ಕಂಥದ್ದೇನು? ಶೀತ ಉಷ್ಣ ಎರಡನ್ನೂ ಕೂಡ ತಾಳ್ಕೊಳ್ಳುವಂತೆ ಮಾಡುತ್ತೆ. ಬಡವ ಚಳಿ, ಗಾಳಿ, ಬಿಸಿಲು, ಬೆಂಕಿ ಅಂತಿಲ್ಲದೆ ಎಲ್ಲದರೊಳಗೂ ಓಡಾಡ್ತಾ ಇರಬೇಕು, ಮಳೆಗಾಳಿಗಳಿಗೆ ಅಂಜಬಾರದು. ಹೀಗೆ ಆಮೇಲೆ ಬಡತನಕ್ಕೆ ಹಸಿವೆ ಸಿಕ್ಕಾಪಟ್ಟೆ ಹೆಚ್ಚು, ಹೊಟ್ಟೆಯ ಬೆಂಕಿ ಅದು ಇರುತ್ತದೆ ಅನ್ನುವ ಅರ್ಥದಲ್ಲಿ ದಾರಿದ್ರ್ಯಂ ಪರಮೌಷಧಂ ಅಂತ ಬಡತನದ ಸಾಮರ್ಥ್ಯವನ್ನು, ಬಡತನದ ಭಯಾನಕತೆಯನ್ನು ಎರಡನ್ನೂ ಔಷಧಕ್ಕೆ ಸಮೀಕರಿಸಿ ಹೇಳ್ತಾ ಇದ್ದಾನೆ. ಆಮೇಲೆ ಶ್ರೀಮಂತಿಗೆ ಎನ್ನುವ ರೋಗ ಇದ್ದಾಗ ಬಡತನ ಹೇಗೆ ಔಷಧಿ ಆಗುತ್ತೆ ಅಂತಲೂ ಮತ್ತೊಂದು ಪಾಠ ಇದೆ. ಐಶ್ವರ್ಯ ತಿಮಿರಂ ಚಕ್ಷು ಪಶ್ಯನ್ನಪಿ ನ ಪಶ್ಯತಿ ತಸ್ಯ ನಿರ್ಮಲತಾಯಾಂತು ದಾರಿದ್ರ್ಯಂ ಪರಮೌಷಧಂ. ಸಂಪತ್ತಿಯ ಹೆಚ್ಚಳದಿಂದ, ಆಧಿಕ್ಯದಿಂದ ಕಣ್ಣು ಕತ್ತಲೆ ಇಟ್ಟಿದೆ, ಯಾರೂ ಕಾಣಿಸ್ತಾ ಇಲ್ಲ, ಇವನಿಗೆ ಈ ಒಂದು ಅಂಧರೋಗ ನಿವಾರಣೆ ಆಗಬೇಕು, ಅಂಧತ್ವ ರೋಗ ಅಂದರೆ ಬಡತನ ಅನ್ನುವ ಔಷಧ ಹಾಕಬೇಕು ಅಂತ. ಹೀಗೆ ಬಡತನವನ್ನು ಔಷಧವಾಗಿ ಬಗೆ ಬಗೆಯ ರೀತಿಯಲ್ಲಿ ಕಲ್ಪಿಸಿರತಕ್ಕಂಥದ್ದನ್ನು ನಾವು ನೋಡಬಹುದು. ಆಮೇಲೆ ಒಂದು ಪದ್ಯ, ಒಂದು ಕಥೆಯನ್ನು ಹೇಳತಕ್ಕಂಥ ಸ್ವಾರಸ್ಯ ನೋಡಿ, ಅದು ತುಂಬ ಚೆನ್ನಾಗಿದೆ. ನನಗೆ ಇಷ್ಟವಾದ ಪದ್ಯಗಳಲ್ಲಿ ಒಂದು ದೈವೀ ವಿಚಿತ್ರ ಗತಿ ಅಂತ ಸೂಕ್ತಿ. ಇದು ಎಷ್ಟೋ ಕಡೆ ಪ್ರಸಿದ್ಧವಾಗಿ ಬಂದಿದೆ. ಆ ದೈವ ಘಟನೆ ವಿಚಿತ್ರ, ವಿಧಿ ಏನೆಲ್ಲ ಮಾಡುತ್ತದೆ ಅಂತ. ಹೇಗೆ? ಅದಕ್ಕೊಂದು ಕಥೆಯನ್ನೇ ಕಟ್ಟಿದೆ. ಒಂದು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಕಥೆ. ಈ ಛಂದಸ್ಸಿಗೆ ಮಾತ್ರ ಸಾಧ್ಯ, ಇನ್ನು ಬೇರೆ ಛಂದಸ್ಸುಗಳಿಗೆ ಆಗೋಲ್ಲ. ಕಂತಂ ವಕ್ತಿ ಕಪೋತಿಕ ಆಕುಲತೆಯ ನಾಥ ಅಂತಕಾಲೋಧುನ ವ್ಯಾಧೋಧ ಧೃತಚಾಪ ಸಜ್ಜಿತ ಶಿರಾಹ ಧೃತಚಾಪ ಸಜ್ಜಿತ ಶರಃ ಶೇನಃ ಪರಿಭ್ರಾಮ್ಯತಿ ಇತ್ತಂ ಸತ್ಯಹಿನಾ ಸದಷ್ಟ ಇಷುಣ ಶೇನೋಪಿ ತೇನಾಹತಃ ತೂರ್ಣಂ ತೌತು ಯಮಾಲಯಂ ಪ್ರತಿಗತೌ ದೈವೀ ವಿಚಿತ್ರ ಗತಿ. ಕಪೋತ ದಂಪತಿಗಳು, ಪಾರಿವಾಳಗಳು, ಗಂಡು ಹೆಣ್ಣು. ಹೆಣ್ಣು ಹೇಳುತ್ತೆ ಗಂಡನಿಗೆ, ಸ್ವಾಮಿ ನಮಗಿನ್ನ ಆಪತ್ಕಾಲ ಬಂತು. ಕಂತಂ ವಕ್ತಿ ಕಪೋತಿಕ ಆಕುಲತೆಯ, ಚಿಂತೆಯಿಂದ ಹೇಳ್ತಿದೆ. ನಾಥ ಅಂತಕಾಲೋಧುನ, ಮೃತ್ಯುವೇ ಬಂತು ನಮಗೆ. ಯಾಕೆ? ಅದಹ ವ್ಯಾಧಃ, ಮರದ ಮೇಲೆ ನಾವಿದ್ದೀವಿ, ಕೆಳಗಡೆ ವ್ಯಾಧಃ ಧೃತಚಾಪ ಸಜ್ಜಿತ ಶರಃ, ಬಿಲ್ಲು ಮತ್ತು ಬಾಣ ಇಟ್ಟುಕೊಂಡು ಬಾಣವನ್ನು ಹೂಡಿ ನಮ್ಮ ಕಡೆಗೆ ಬಿಟ್ಟಿದ್ದಾನೆ. ಹಾರಕ್ಕೂ ಸಮಯವಿಲ್ಲ, ಎಲ್ಲಂದ್ರಲ್ಲಿ ಗುರಿ ಇಡ್ತಾನೆ. ಇನ್ನು ಮೇಲೆ ಹೋಗೋಣ ಅಂತಂದರೆ ಶೇನೋ ಪರಿಭ್ರಾಮ್ಯತೆ, ಶೇನಃ ಪರಿಭ್ರಾಮ್ಯತೆ, ಮೇಲೆ ಹದ್ದು ಚಕ್ರಾಕಾರವಾಗಿ ತಿರುಗ್ತಾ ಇದೆ, ನಮ್ಮಲ್ಲಿ ಯಾರನ್ನಾರು ಹಿಡ್ಕೊಂಡು ತಿಂದುಬಿಡೋಣ ಅಂತ. ಈ ಗುರಿ ತಪ್ಪಿದ್ರೆ ಆ ಗುರಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನು ಮಾಡೋದು ಅಂತಂದಾಗ
ಆ ಕ್ಷಣಕ್ಕೆ ಕೆಳಗಿಂದ ಒಂದು ಹಾವು ಬಂದು ಆ ವ್ಯಾಧನನ್ನು ಕಚ್ಚಿತು. ವ್ಯಾಧ ಹಾವು ಕಚ್ಚಿತಲ್ಲ ಅಂತ ಕಿಟಾರ್ ಅಂತ ಕಿರ್ಚಿಕೊಂಡು ಹೀಗೆ ಬಂದ. ಸಜ್ಜಾಗಿದ್ದ ಬಾಣ ಗುರಿ ಬೇರೆ ಕಡೆಗೆ ಹೋಗಿ ಮೇಲಿನ ಹದ್ದಿಗೆ ತಾಕು. ಹದ್ದಲ್ಲಿ ಸತ್ತೋಯ್ತು, ತಾಕಿ ಹದ್ದು ಸತ್ತೋಯ್ತು. ಅವನೂ ಸತ್ತ, ಹದ್ದು ಸಾಯಿತು. ಮೃತ್ಯುವಾಗಿ ಬಂದವರಿಗೆ ಮೃತ್ಯುವೇ ಬಂದುಬಿಡ್ತು. ಇವೆರಡೂ ಕೂಡ ಸಾಯ್ತೀವೋ ಏನೋ ಅಂದ್ಕೊಂಡಿದ್ದು ಉಳಿದು ಬಿಡ್ತು. ಇಂಥದ್ದು ವಿಚಿತ್ರವಾದದ್ದು ಅಂತ ಒಂದು ಇಡೀ ಕಥೆಯನ್ನು 4 ಸಾಲಲ್ಲಿ ಖಂಡರಿಸಿರ್ತಕ್ಕಂಥದ್ದು. ಕಥೆಯ ಕಡೆಗೆ ಒಂದು ಸೂಕ್ತಿಯನ್ನು ಇಟ್ಟಿರತಕ್ಕಂಥದ್ದು. ನೋಡಿ ಏನು ಈ ಪದ್ಯ ರಚನಾ ಶಿಲ್ಪ ಅಂತ ಗೊತ್ತಾಗುತ್ತದೆ. ಆಮೇಲೆ ಮತ್ತೊಂದು ಅನೇಕ ಪದ್ಯಗಳಿವೆ. ಯಾವುದನ್ನು ಹೇಳೋಣ ಯಾವುದನ್ನು ಬಿಡೋಣ ಅಂತ ಗೊತ್ತಾಗೋದಿಲ್ಲ. ಆದರೆ ಕೆಲವಾದರೂ ಚೆನ್ನಾಗಿರ್ತಕ್ಕಂಥವನ್ನ ನಾವು ಬಿಡಬಾರ್ದು, ಇಟ್ಟುಕೊಂಡು ಮುಂದುವರಿಸಲೇಬೇಕು, ಅದನ್ನು ಹೇಳಲೇಬೇಕು. ಅಂಥ ಒಂದು ಪದ್ಯ ಶಿವನನ್ನ ಕುರಿತಾದ ಒಂದು ಪದ್ಯ. ತುಂಬ ಚೆನ್ನಾಗಿದೆ. ಇದು ಒಳ್ಳೆಯ ವ್ಯಾಕರಣದ ಕಾಗುಣಿತದ ಚಮತ್ಕಾರವನ್ನು ಒಳಗೊಂಡಿದೆ, ವರ್ಣಮಾಲೆಯ ಚಮತ್ಕಾರ. ಪಿನಾಕ ಫಣಿ ಬಾಲೆಂದು ಭಸ್ಮ ಮಂದಾಕಿನೀಯುತ ಪವರ್ಗ ರಚಿತಾಮೂರ್ತಿ ರಪವರ್ಗ ಪ್ರದಾಸ್ತುನಃ. ಪಿನಾಕ ಪ ಅಂದರೆ ಬಿಲ್ಲು, ಶಿವನ ಬಿಲ್ಲಿಗೆ ಪಿನಾಕ ಅಂತಾರೆ. ಫಣಿ ಹಾವು, ಬಾಲೆಂದು ಬಾಲಚಂದ್ರ ಬ ಪ ಫ ಬ ಬಂತು. ಭಸ್ಮ ದೇಹಕ್ಕೆ ಭಸ್ಮ ಹಚ್ಚಿಕೊಂಡಿದ್ದಾನೆ. ಮಂದಾಕಿನಿ ದೇವಗಂಗೆ ತಲೆಯ ಮೇಲಿದ್ದಾಳೆ. ಮ ಪಿನ್ನಾಕ ಫಣಿ ಬಾಲೆಂದು ಭಸ್ಮ ಮಂದಾಕಿನಿ ಯುತ. ಹೀಗೆ ಪವರ್ಗ ರಚಿತಾ ಮೂರ್ತಿ, ಪಾಪ ಭಾಬಮ ಇಂದ ರಚಿತವಾದ ಆ ಶಿವನ ಮೂರ್ತಿಯು ನಮಗೆ ಅಪವರ್ಗವನ್ನು ಕೊಡಲಿ. ಪವರ್ಗೇತರವಾದುದು. ಅಪವರ್ಗ ಅಂದರೆ ಮೋಕ್ಷ. ಮೋಕ್ಷೋಪವರ್ಗ ಅಮರಕೋಶ. ಅಂದರೆ ನಾವು ಸಗುಣ ಸಾಕಾರವಾಗಿ ಆರಾಧನೆ ಮಾಡುವ ಮೂರ್ತಿ ನಮಗೆ ನಿರ್ಗುಣ ನಿರಾಕಾರವಾದ ನಿರಂಜನತ್ವವನ್ನು ಕೊಡುತ್ತದೆ ಅಂತ. ಈ ಜಗತ್ತು ಜಗದತೀತವಾದ ಆನಂದವನ್ನು ಕೊಡಬೇಕು, ಕೊಡಬಲ್ಲುದು ಅನ್ನುವ ಭಾವವನ್ನು ನಾವಿಲ್ಲಿ ಕಾಣ್ತೀವಿ. ಮತ್ತೆ ಕೆಲವರ ಮನೋಧರ್ಮವನ್ನು ತುಂಬ ಚೆನ್ನಾಗಿ ವಿಡಂಬಿಸಿದೆ. ಪ್ರಜ್ವಾಲಿತಾನಿ ಶಷ್ಪಾಣಿ ನಾಂಗಾರಾಯ ನ ಭಸ್ಮನೆ. ಫುಲ್ಲು ಉರಿಯುತ್ತೆ, ಅದು ಇದ್ದಲೂ ಆಗೋಲ್ಲ, ಮತ್ತು ಬೆಂಕಿಯೂ ಆಗೋಲ್ಲ ಅಂತ. ಬೆಂಕಿಯೂ ಆಗೋಲ್ಲ, ಇಜ್ಜಲೂ ಆಗೋಲ್ಲ ಅಂತ. ತುಷ್ಟೇ ಸತಿ ನ ಲಾಭಾಯ ರುಷ್ಟೇ ನಾಶಾಯ ನೈವಚ ಪ್ರಜ್ವಾಲಿತಾನಿ ಶಷ್ಪಾಣಿ ನಾಂಗಾರಾಯ ನ ಭಸ್ಮನೆ. ಫುಲ್ಲಿಗೆ ಬೆಂಕಿ ಹಾಕಿದ ತಕ್ಷಣ ದಗ್ಗನೆ ಉರಿದು ಆರೋಗುತ್ತೆ. ಬೆಂಕಿ ದೀರ್ಘಕಾಲ ಇತ್ತು, ಶಾಖ ಕೊಡ್ತು ಅಂತಿಲ್ಲ. ಹೋಗ್ಲಿ ಇದ್ದಲಾಗಿ ಬಂದು ಆಮೇಲಾದರೂ ಏನಾದರೂ ಮಾಡ್ತೀವಿ ಅಂದರೆ ಅದೂ ಇಲ್ಲ. ಹೀಗೆ ಬೆಂಕಿಗೂ ಅಲ್ಲ, ಇದ್ದಲಿಗೂ ಅಲ್ಲ. ಇಂಥ ಕೆಲವರು ಏನಿರುತ್ತೆ ಅಂತಂದರೆ ತುಷ್ಟೇ ಸತಿ ನ ಲಾಭಾಯ, ಸಂತೋಷಪಟ್ಟರೆ ಲಾಭ ಅಲ್ಲ ಅವರಿಂದ. ರುಷ್ಟೇ ನಾಶಾಯ ನೈವಚ, ಅವ್ರು ಕೋಪಗೊಂಡ್ರೆ ನಮಗೇನು ಕಷ್ಟವೂ ಆಗೋಲ್ಲ. ಏನು ಯಾವುದು ಪ್ರಯೋಜನ? ಯಾವುದೂ ಇಲ್ಲ. ಅವರು ಕೋಪ ಮಾಡಿಕೊಂಡಾಗ ನಮಗೆ ಕಷ್ಟವೂ ಆಗೋಲ್ಲ, ಸಂತೋಷಪಟ್ಟಾಗ ನಮಗೆ ಇಷ್ಟವೂ ಆಗೋಲ್ಲ. ಅಂಥವ್ರನ್ನ ಇಟ್ಕೊಂಡು ಏನು ಮಾಡೋಣ? ತೃಣಪ್ರಾಯರಾದ ಜನ, ಕಸ ಹುಲ್ಲಿನಂಥವರು ಅನ್ನುವ ವ್ಯಂಗ್ಯವನ್ನು ಆಡುತ್ತದೆ. ಆ ಮಟ್ಟಕ್ಕೆ ಯಾರೂ ಬದುಕಿನಲ್ಲಿ ಆಗಬಾರದು. ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬಹುದು. ಮತ್ತೊಂದು, ಈ ಆಗುವಂಥದ್ದು ಆಗುತ್ತದೆ ಅಂತ ವಿಧಿವಾದವನ್ನು ಎಷ್ಟು ಚೆನ್ನಾಗಿ ಹೇಳುತ್ತದೆ ನೋಡಿ. ಬದುಕಿನಲ್ಲಿ ತುಂಬ ತುಂಬ ಪ್ರಶ್ನೆಗಳಿಂದ ತಲೆ ಕಂಗೆಟ್ಟು ಕೊಳತ ಮೊಸರುಗಡಿಗೆ ಆದಾಗ ನಮಗಿಂಥ ಮಾತುಗಳು ಸಮಾಧಾನವನ್ನು ತಂದುಕೊಡುತ್ತವೆ. ಭವಿತವ್ಯಂ ಭವತ್ಯೇವ ನಾರಿಕೇಲ ಫಲಾಂಬುವತ್ ಗಂತವ್ಯಂ ಗತಮಿತ್ಯಾಹು ಗಜಭುಕ್ತ ಕಪಿತ್ತವತ್ ಅಂತ. ಬರೋದಿದ್ದರೆ ಬಂದೇ ಬರುತ್ತೆ, ತೆಂಗಿನಕಾಯೊಳಗೆ ನೀರಿದ್ದಂತೆ. ಹೋಗೋದಿದ್ದರೆ ಹೋಗಿಯೇ ಹೋಗುತ್ತೆ, ಗಜ ಅನ್ನುವ ಕ್ರಿಮಿ ತಿಂದ ಬೇಲದ ಹಣ್ಣಿನಂತೆ ಅಂತ. ತುಂಬ ಸುಂದರವಾದ ಪ್ರಕೃತಿ ಪರಿಶೀಲನೆ ನೋಡಿ. ತೆಂಗಿನಕಾಯೊಳಗೆ ಮೊದಲು ಚಿಪ್ಪಾಗಿ ಆಮೇಲೆ ನೀರು ಬರ್ತದೆ. ಆ ಚಿಪ್ಪಿಗೆ ಮುಚ್ಚಳ ಎಲ್ಲಿದೆ, ಅದಕ್ಕೆ ಪೈಪ್ ಎಲ್ಲಿದೆ, ಎಲ್ಲಿಂದ ಬಂತು? ಉಪ್ಪು ನೀರಿನಲ್ಲಿ ಬೆಳೀತಕ್ಕಂಥ ತೆಂಗಿನ ಮರ. ಎಷ್ಟೋ ಬಾರಿ ತೆಂಗಿನ ಬೊಡ್ಡೆಗೆ ಉಪ್ಪನ್ನೇ ಹಾಕ್ತೀವಿ, ಅದನ್ನು ನಾಟುವಾಗಲೇ ಉಪ್ಪು ಹಾಕಿರ್ತೀವಿ. ಆದರೆ ಆ ತೆಂಗಿನ ಕಾಯೊಳಗಿನ ನೀರು ಮಾತ್ರ ಸವಿಯಾಗಿರುತ್ತದೆ. ಸಮುದ್ರದ ಪಕ್ಕ ಬೆಳೀತಕ್ಕಂಥ ಎಷ್ಟೋ ತೆಂಗಿನ ಮರಗಳು ಅಮೃತದಂಥ ಎಳನೀರನ್ನು ತುಂಬಿಕೊಂಡಿರುತ್ತವೆ.
ಯಾರು ಪಂಪ್ ಮಾಡಿದ್ರು, ಯಾರು ಇಂಜೆಕ್ಟ್ ಮಾಡಿದ್ರು, ಯಾರು ಪ್ಯೂರಿಫೈ ಮಾಡಿದ್ರು, ಯಾರು ಸೀಲ್ ಮಾಡಿಟ್ರು ಅದಕ್ಕೆ ಗೊತ್ತಿಲ್ಲ. ಅತ್ಯದ್ಭುತವಾದ ಕಂಟೈನರ್ಗಳು, ಕೋಟಿ ಬಿಸ್ಲೇರಿ ಬಾಟ್ಲ್ಗಳನ್ನು ಒಂದು ತೆಂಗಿನಕಾಯಿ ಮುಂದೆ ನಿವಾಳಿಸಿ ಬಿಸಾಡಬೇಕು. ಇಂಥದ್ದು ಹಾಗೆ ಆಗಬೇಕು ಅಂತಿದ್ದರೆ ಅಲ್ಲಿ ಆಗಿಯೇ ಆಗುತ್ತದೆ. ನಮಗೆ ನಮ್ಮಲ್ಲಿ ಬರೆದಿತ್ತೋ ಹಣೆಯಲ್ಲಿ ಅದು ಆಗಿಯೇ ಆಗುತ್ತದೆ. ಈಚೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂದರ್ಶನವನ್ನು ನೋಡ್ತಿದ್ದೆ. ಅವರು ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಾತನ್ನು ಹೇಳಿದರು. ಹಿಂದಿಯಲ್ಲಿ ಒಂದು ಗಾದೆ, ದಾನೆ ದಾನೆ ಪರ್ ಖಾನೆ ವಾಲೆ ಕಾ ನಾಮ್ ಲಿಖಾ ಹೈ ಅಂತ. ಕಾಳು ಕಾಳಿನ ಮೇಲೂ ಅದನ್ನು ತಿನ್ನುವವನ ಹೆಸರು ಬರೆದಿರುತ್ತೆ ಅಂತ. ನಮ್ಮದಲ್ಲದ ಊಟ ನಮಗೆ ದಕ್ಕೋಲ್ಲ ಅಂತ ಶ್ರೀನಿವಾಸ್ ಅವರು ಹೇಳ್ತಿದ್ದಂತೆ, ಗಾನೆ ಗಾನೆ ಪರ್ ಗಾನೆ ವಾಲೆ ಕಾ ನಾಮ್ ಲಿಖಾ ಹೈ ಅಂತ. ಪ್ರತಿ ಹಾಡಿನ ಮೇಲೂ ಹಾಡಬೇಕಾದವನ ಹೆಸರು ಬರೆದಿರುತ್ತೆ. ಯಾಕೆಂದರೆ ಇವರು ನಮಗೆ ಅವಕಾಶ ವಂಚಿಸಿದ್ರು, ಇವ್ರು ತಪ್ಪಿಸಿದ್ರು, ಇವ್ರು ಕಿತ್ಕೊಂಡ್ರು. ಚಲನಚಿತ್ರ ಪ್ರಪಂಚವಂತೂ ತುಂಬ ಕುತ್ಸಿತವಾದ ದುಷ್ಟ ಚಕ್ರವ್ಯೂಹ. ಅದು ಹೇಗೆ ಅಂತ ಹೇಳೋಕ್ಕಾಗೋಲ್ಲ. ಆದರೆ ಯೋಗ್ಯತೆ ಇದ್ದು ಆಗುವಂಥದ್ದು ಬಂದೇ ಬರುತ್ತದೆ. ನಮಗೆ ಬರೋದು ನಮಗೆ ಬಂದೇ ಬರುತ್ತೆ, ಯಾರೂ ತಪ್ಪಿಸೋದಿಲ್ಲ ಅಂತ ಪ್ರಯತ್ನ ಮಾಡೋಣ. ನೋಡಿ, ಅದನ್ನು ಎಷ್ಟು ಚೆನ್ನಾಗಿ ಯಶಸ್ತಿಲಕ ಚಂಪು ಹೇಳುತ್ತದೆ. ಕರ್ತವ್ಯಂ ಭವೇತ್ಯೇವ, ಕರ್ತವ್ಯ ಮಾಡಲೇಬೇಕು. ಯಾಕೆ ಮಾಡದೇ ಇದ್ದರೆ ಆಗುವಂಥದ್ದೇ ಅಲ್ಲ. ಹಾಗಾಗಿ ಕರ್ತವ್ಯವನ್ನು ಮಾಡಲೇಬೇಕು. ಕರ್ಮ ಕರ್ತವ್ಯಮೇವ ಸರ್ವದಾ. ಅದು ಯಾವ ರೀತಿಯಲ್ಲಿ? ಜನ್ಮ ಪ್ರಭೃತಿ ಗೌರ್ನಾಸ್ತಿ ಪಯಃಪಿಬತಿ ನಿತ್ಯಶಃ ಉದ್ಯೋಗ ಖಲು ಕರ್ತವ್ಯ ಫಲಂ ಮಾರ್ಜಾರ್ವತ್ ಭವೇತ್. ಜನ್ಮ ಪ್ರಭೃತಿ ಗೌರ್ನಾಸ್ತಿ ಪಯಃಪಿಬತಿ ನಿತ್ಯಶಃ. ಉದ್ಯೋಗ ಪ್ರಯತ್ನವನ್ನು ಮಾಡಲೇಬೇಕು. ಉದ್ಯೋಗ ಅಂದರೆ ಯಾವುದೋ ಒಂದು ಎಂಪ್ಲಾಯ್ಮೆಂಟ್ ಅಂತಲ್ಲ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಉದ್ಯೋಗ ಮೇಲೆ ನಿಂತು ನಾವು ಕೆಲಸ ಮಾಡ್ತಾ ಇರಬೇಕು. ಅಂದರೆ ಆಲ್ವೇಸ್ ಅಲರ್ಟ್ ಆ್ಯಂಡ್ ಎಕ್ಸೂಬರೆಂಟ್ ಆ್ಯಂಡ್ ಕಮಿಟೆಡ್, ರೆಡಿ ಟು ವರ್ಕ್, ವಿಲ್ ಟು ವರ್ಕ್ ಅದಿರಬೇಕು. ಉದ್ಯೋಗ ಖಲು ಕರ್ತವ್ಯ. ಫಲ ಹೇಗೆ? ಬೆಕ್ಕಿಗಾದಂಗೆ ಆಗುತ್ತೆ. ಅದು ಒಮ್ಮೆ ಕೂಡ ಹಸುವನ್ನು ಕಟ್ಟಿಲ್ಲ, ಕರುವನ್ನು ಕಟ್ಟಿಲ್ಲ, ಹುಲ್ಲನ್ನು ತಂದಿಲ್ಲ, ಸಗಣಿ ಎತ್ತಿಲ್ಲ, ಆದರೆ ದಿನ ಹಾಲು ಕುಡಿಯುತ್ತೆ ಅಂತ. ಯಾರ ಮನೆ ಕಿಟಕಿಯಿಂದಲೋ ನುಗ್ಗಿ ಯಾರ ಮನೆ ಮುಚ್ಚಳವನ್ನು ಎಗರಿಸಿ ಕುಡಿತದಲ್ಲ, ಅದು ಪ್ರಯತ್ನ ಮಾಡುತ್ತದೆ ಆ ರೀತಿಯಾಗಿ ಅಂತ. ಹಾಗೆ ಆ ಒಂದು ಯೋಗ ಅದು ಇರಲೇಬೇಕು. ಅದು ಪ್ರಯತ್ನ, ಅದು ಬಹಳ ಬೇಕಾಗಿರತಕ್ಕಂಥದ್ದು ಅನ್ನುವ ಅರ್ಥದಲ್ಲಿ ಭವಿತವ್ಯಂ ಭವತ್ಯೇವ ನಾರಿಕೇಲ ಫಲಾಂಬೋತ್. ಇನ್ನು ಗಂತವ್ಯಂ ಗತಮಿತ್ಯಾಹು, ಹೋಗೋದು ಹೋಗೇ ಹೋಗುತ್ತದೆ. ಹೇಗೆ? ಗಜಭುಕ್ತ ಕಪಿತ್ತವತ್. ಗಜ ಅನ್ನೋದು ಸಣ್ಣ ಕ್ರಿಮಿ. ಆ ಕ್ರಿಮಿ ಬೇಲದ ಹಣ್ಣನ್ನು ಪ್ರವೇಶ ಮಾಡುತ್ತದೆ. ಅದು ಮರದಲ್ಲಿದ್ದಾಗಲೇ ಅದರ ತೊಟ್ಟು ಹಣ್ಣಿಗೆ ಅಂಟಿಕೊಳ್ಳುವ ಜಾಗದಲ್ಲಿ ಅತಿ ಸೂಕ್ಷ್ಮವಾದ ಒಂದು ರಂಧ್ರ ಮಾಡಿಕೊಂಡು ಹೋಗುತ್ತದೆ. ಅದು ಹೇಗೆ ಅಂದರೆ, ತಾಯಿ ಹುಳ ತಾನು ಆ ಬೇಲದ ಹಣ್ಣಿನ ಒಳಗೆ ಮೊಟ್ಟೆ ಇಟ್ಟುಬಿಡುತ್ತೆ. ಆ ಮೊಟ್ಟೆ ಮರಿಯಾಗುತ್ತದೆ, ಅಂದರೆ ಹುಳ ಲಾರ್ವಾ ಅಂತ ಕರಿತೀವಿ. ಹಾಗೆ ಆಗಿ ಅದಲ್ಲಿ ಬೆಳೆದು ಸಂತಾನವಾಗಿ ಮಾಡಿಕೊಂಡು ಇಡೀ ಬೇಲದ ಹಣ್ಣನ್ನು ಖಾಲಿ ಮಾಡಿಬಿಡುತ್ತೆ. ಒಡೆದರೆ ಅಲ್ಲಿ ಏನೂ ಇರೋದಿಲ್ಲ. ಕೆಲವರು ಆನೆ ನುಂಗಿದ ಬೇಲ ಅಂತಾರೆ. ಆ ಗಜ ಅಂದರೆ ಈ ನಮ್ಮ ಹಸ್ತಿ ಅಲ್ಲ, ಸೊಂಡಲಿರ್ತಕ್ಕಂಥ ಬೃಹದಾಕಾರದ ಪ್ರಾಣಿ ಅಲ್ಲ. ಕೆಲವರು ಹಾಗೂ ಯೋಚನೆ ಮಾಡಿದ್ದಾರೆ, ಆನೆ ಬೇಲದ ಹಣ್ಣನ್ನು ನುಂಗಿ ಅದು ಹೊಟ್ಟೆಯಿಂದ ಹಾದು ಬಂದರೆ ಅದರ ಲದ್ದಿಯಲ್ಲಿ ಅದು ಖಾಲಿಯಾಗಿರುತ್ತೆ ಅಂತ. ಇದನ್ನು ಸತ್ಯವೂ ಅಂತ ಭ್ರಮಿಸಿಕೊಂಡಿದ್ದಾರೆ. ಅದು ಕವಿಸಮಯವೂ ಆಗಿಲ್ಲ. ಇದೊಂದು ಆಧುನಿಕ ಕವಿಸಮಯವಾಗಿ ಕೂತಿದೆ. ಗಜ ಅಂದರೆ ಸಣ್ಣ ಹುಳ ಅಂತ. ಇರಲಿ, ಹೀಗೆ ಹೋಗುವುದು ಎಲ್ಲ ಸರಿಯಾಗಿದ್ರು, ಮನೆಯೆಲ್ಲ ಬೀಗ ಹಾಕದಂಗೆ ಇದೆ, ಗೋಡೆ ಎಲ್ಲ ಹಾಗೆ ಇದೆ, ಕನ್ನ ಆಗಿಲ್ಲ, ಆದರೆ ಮನೆ ಒಳಗಿರೋದೆಲ್ಲ ಹೊರಟೋಗಿದೆ ಅಂತೀವಲ್ಲ, ಆ ರೀತಿಯಲ್ಲಿ ಯಾವುದೂ ಏನೂ ಚೆಕ್ಕು ಚೆದರದಂತೆ ಇದ್ದರೂ ಹೋಗುವಂಥದ್ದು ಹೋಗುತ್ತದೆ. ನಾವು ಕೆಲವೊಮ್ಮೆ ತುಂಬ ಕಾತರತೆಯಿಂದ ಏನೋ ಆಗಿಬಿಡುತ್ತೆ, ಏನೋ ಹೋಗಿಬಿಡುತ್ತದೆ ಅಂತ ಅಂದ್ಕೋತೀವಿ. ಬರುವುದು ಬಂದೇ ಬರುತ್ತೆ, ಹೋಗೋದು ಹೋಗೇ ಬಿಡುತ್ತೆ. ಎಲ್ಲರೂ ಹತ್ತಿರ ಇದ್ದು ಯಾರ ಪ್ರಾಣವನ್ನು ಯಾರು ಉಳಿಸ್ಕೊಳ್ಳೋಕ್ಕಾಗುತ್ತದೆ? ಈ ಥರದ್ದು ನಮ್ಮ ತಂದೆ ನಾವೆಲ್ಲ ಕೂತಿದ್ದಾಗ ಕಣ್ಣೆದರಿಗೆ ನೋಡ್ತಾ ಇದ್ದಂತೆ ನಮಗೆ ಊಹೆಯೂ ಇರಲಿಲ್ಲ, ಅವರ ಪ್ರಾಣ ಹೋಯಿತು. ಅವರೆದುರಿಗೆ ಕೂತ್ಕೊಂಡು ನಾನು ತರಕಾರಿ ಹೆಚ್ಚುತ್ತಾ ಇದ್ದೀನಿ. ನಮ್ಮ ತಾಯಿ ಅವರ ಕೈಗೆ ಆಗಲೇ ಹಾಲಿನ ಲೋಟ ಕೊಟ್ಟಿದ್ದಾರೆ. ನಮ್ಮಣ್ಣ ಎದುರಿಗೆ ಕೂತ್ಕೊಂಡಿದ್ದಾನೆ. ಎಲ್ಲ 3 ಜನ ಮನೆ ಸದಸ್ಯರು ಅವರೆದುರಿಗೆ ಕೂತಿದ್ದೀವಿ. ಅವ್ರ ಪ್ರಾಣ ಹೋಗಿದ್ದು ನಮಗೆ ಗೊತ್ತಿಲ್ಲ, ಏನಾಯಿತು ಗೊತ್ತಿಲ್ಲ, ಏನೋ ಮೂರ್ಛೆಯೂ ಗೊತ್ತಿಲ್ಲ ಅಂತ. ಏನು ಹಿಡ್ಕೊಳ್ಳೋಕ್ಕೆ, ಏನು ಮಾಡೋಕ್ಕೆ ಆಗುತ್ತದೆ? ಹೀಗೆ ಈ ದೃಷ್ಟಿಯಿಂದ ಕಂಡಾಗ ನಮಗೆ ಜೀವನದ ಕಾತರತೆ ಸ್ವಲ್ಪ ಕಡಿಮೆ ಆಗುತ್ತದೆ. ಅದು ಮುಖ್ಯ. ಒಳ್ಳೆಯ ವಿಷಯಗಳು, ಸದ್ಗ್ರಂಥ, ಸತ್ಕಲೆ, ಸಜ್ಜನ, ಸತ್ಸಂಗದಿಂದ ಸಹನೀಯ ಜೀವನ ಅಂತ ಅನಿಸುತ್ತದೆ. ಆಮೇಲೆ ಮಹನೀಯವೂ ಆಗುತ್ತದೆ, ಅದು ಬೇರೆ ಮಾತು. ಅದಾದ ಮೇಲೆ ಇನ್ನೊಂದು ಅದ್ಭುತವಾದ ಪದ್ಯ,
ತುಂಬ ದಿವ್ಯವಾದ ಪದ್ಯ. ಪ್ರತಿಕ್ಷಣೇ ಮೃತ್ಯುಹರಂ ನಿಜಾಯು ನವೇದ ಮೂಢೋ ವಿಷಯೇಷು ಸಕ್ತಃ ಬೇಕೋ ಯಥಾ ವ್ಯಾಲಮುಖೇ ಪ್ರಣಷ್ಟ ವಿನಷ್ಟ ಪ್ರವಿಷ್ಟ ಸ ಮಕ್ಷಿಕಾಂ ಅತ್ತಿ ವಿನಷ್ಟ ಬುದ್ಧಿ. ಪ್ರತಿಕ್ಷಣವೂ ಮನುಷ್ಯ ಮೃತ್ಯುಮುಖದಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹುಟ್ಟಿದ್ವಿ ಅಂದ ತಕ್ಷಣವೇ ಕೌಂಟ್ ಡೌನ್ ಶುರು ಆಯಿತು ಅಂತ ಅರ್ಥ. ಅಷ್ಟೇ ಯಾಕೆ ಹುಟ್ಟು ಬೇಡ, ಗರ್ಭದಲ್ಲಿ ಜೀವತ್ವ ಬಂತು ಅಂತ ಇಟ್ಕೊಳ್ಳಿ ಶುಕ್ಲ ಶೋಣಿತ ಸಂಗಮದಿಂದ, ಅಲ್ಲಿಂದಲೇ ಕೌಂಟ್ ಡೌನ್ ಶುರು ಆಯಿತು ಅಂತ ಅರ್ಥ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಕೌಂಟ್ ಡೌನ್ ಶುರು ಆಗಿದೆ. ಹಾಗಿದ್ದಾಗಲೂ ನಾವು ಅದನ್ನು ಮರೆಯೋದಲ್ಲ, ಅಜರಾಮರರು ಅಂತ ಭಾವಿಸಿಕೊಂಡು ಲೋಕದೂಷಣ, ಜೀವದೂಷಣ, ಭಗವದ್ದೂಷಣ, ಸತ್ವದೂಷಣ ಮಾಡ್ತಾ ಇರ್ತೀವಲ್ಲ, ಅದೆಂಥದ್ದು? ಅದಕ್ಕೆ ನಿದರ್ಶನ ಕೊಟ್ಟಿದೆ. ಬೇಕೋ ಯಥಾ ವ್ಯಾಲಮುಖೇ ಪ್ರವಿಷ್ಟ ಸ ಮಕ್ಷಿಕಾಮತ್ತಿ ವಿನಷ್ಟ ಬುದ್ಧಿ. ಒಂದು ಕಪ್ಪೆಯನ್ನು ಹಾವು ನುಂಗುತ್ತಾ ಇದೆ. ಕಪ್ಪೆಯ ಹಿಂಭಾಗವನ್ನು ಹಿಡ್ಕೊಂಡಿದ್ದೇವೆ, ಹಾವು ಬಾಯಲ್ಲಿ ನುಂಗೋಕ್ಕೆ ಪ್ರಯತ್ನ ಮಾಡ್ತಿದೆ. ಆಗ ಕಪ್ಪೆ ಬಾಯಿ ಚಾಚಿ ತನ್ನ ಜಿಗುಟು ನಾಲಿಗೆಯಿಂದ ಇನ್ನೊಂದು ಹುಳವನ್ನು ಹಿಡ್ಕೊಂಡಿದೆ ನುಂಗೋಕ್ಕೆ. ಹಾವಿಗೆ ತನ್ನ ದೇಹ ಅನ್ನುವ ಅಸಲನ್ನು ಕೊಡೋದರ ಜೊತೆಗೆ ಈ ಹುಳ ಅನ್ನೋ ಬಡ್ಡಿನೂ ಕೊಡ್ತಾ ಇದೆ. ಇಂಥದ್ದಿದು ಮಾಡ್ತಾ ಇದ್ದೀವಿ ನಾವು. ಹಾಗೆ ಇದಕ್ಕೆ ಪ್ರತಿವಾದವೂ ಹೂಡಬಹುದು. ಸಾಯ್ತಾ ಇದ್ದೀನಿ ಅಂತ ಗೊತ್ತು, ಅವ್ರ ಹಸಿವು ಆಗ್ತಾ ಇದೆಯಲ್ಲ, ಅದಕ್ಕೆ ಹಸಿವಾಗ್ತಾ ಇದೆ, ಅದಕ್ಕೆ ನುಂಗ್ತಾ ಇದ್ದೀನಿ ಅಂತ ಅದೂ ಇರಬಹುದು. ಆದರೆ ಇವೆಂಚುಯಾಲಿಟಿ ಅಂತೀವಲ್ಲ, ಅದನ್ನು ತಪ್ಪಿಸೋಕ್ಕಾಗೋಲ್ವಲ್ಲ. ಅದನ್ನು ಎಷ್ಟು ಕಣ್ಣಿಗೆ ಕಟ್ಟಿದಂತೆ ಈ ಆಹಾರದ ವರ್ತುಲ ಅಂತೀವಲ್ಲ, ಫುಡ್ ವೆಬ್, ಅದನ್ನು ತೋರ್ಪಡಿಸ್ತಾ ಇದೆ ಅಂತಲೂ ಈ ಪದ್ಯವನ್ನು ಗಮನಿಸಿಕೊಳ್ಳಬಹುದು. ಆಮೇಲೆ ಇದನ್ನೇ ಇನ್ನೊಂದು ರೀತಿಯಲ್ಲಿ ಪದ್ಯ ಹೇಳಿದೆ. ಯಥಾ ವ್ಯಾಲ ಗಲಸ್ಥೋಪಿ ಬೇಕೋ ದಂಶಾನ್ ಅಪೇಕ್ಷತೆ ತಥಾ ಕಾಲಾಹೀನಾಗ್ರಸ್ತೋ ಲೋಕೋ ಭೋಗಾನ್ ಅಶಾಶ್ವತಾನ್. ಕಾಲ ಎಂಬ ಹಾವಿನಿಂದ ನುಂಗಲ್ಪಡ್ತಾ ಇರುವ ಜೀವ ಅನ್ನುವ ಕಪ್ಪೆ ಭೋಗ ಅನ್ನುವ ಕ್ರಿಮಿಕೀಟಗಳನ್ನು ತಿನ್ನೋಕ್ಕೆ ಇಷ್ಟಪಡ್ತಲೇ ಇರುತ್ತೆ. ಹಾಗೆ ಲೋಕವೂ ಕೂಡ ಇದೆ ಅಂತ ಇದನ್ನದೇ ಹೇಳ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳಿದ್ದಷ್ಟೇ. ಆಮೇಲೆ ಇನ್ನೊಂದು ಬಹಳ ಸುಂದರವಾದ ಮಾರ್ಮಿಕ ಪದ್ಯ. ವಿಶಾಖಾಂತಂ ಗತಾ ಮೇಘಾ ಪ್ರವಾಸಾಂತಂ ಹಿ ಪ್ರಸವಾಂತಂ ಹಿ ಯೌವನಂ ಪ್ರಮಾಣಾಂತಂ ಸತಾಂ ಕೋಪೋ ಪ್ರಣಾಮಾಂತಂ ಸತಾಂ ಕೋಪೋ ಯಾಚನಾಂತಂ ಹಿ ಗೌರವಂ ಅಂತ. ವಿಶಾಖ ನಕ್ಷತ್ರ ಬಂದ ಮೇಲೆ ಮೋಡಗಳು ಇರೋಲ್ಲ ಅಂತ. ಮಳೆ ಮೋಡಗಳು ಕೆಲವು ನಕ್ಷತ್ರಗಳಲ್ಲಿರುತ್ತವೆ. ವಿಶಾಖ ನಕ್ಷತ್ರ ಬಂದಾಗ ಆ ಮೋಡದಲ್ಲಿ ಮಳೆ ಇರಲ್ಲ, ಹಾಗಾಗಿ ಮೋಡಗಳು ಇಲ್ಲ. ಯೌವನ ಮಕ್ಕಳಾದ ಮೇಲೆ ಹೊರಟೋಗುತ್ತೆ ಅಂತ. ಅದು ಗಂಡಿಗೂ ಹೌದು, ಹೆಣ್ಣಿಗಿನ್ನೂ ಹೌದು. ಮತ್ತೆ ಗಮನವೂ ಹೆಚ್ಚಾಗಿ ಉಳಿಯೋದಿಲ್ಲ. ಮೈಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಟ್ರಿಮ್ ಆಗಿ ಕಾಣಿಸ್ಕೊಳ್ಬೇಕು, ಅಲಂಕಾರ ಮಾಡಿಕೊಳ್ಬೇಕು. ಇದೆಲ್ಲ ಮಕ್ಕಳ ಮೇಲೆ ಪ್ರೀತಿ ಬಂದಾಗ, ಅದರ ಮೇಲೆ ಕೆಲಸ ಬಂದಾಗ ತಾಯಿಗೂ ಬರೋಲ್ಲ, ತಂದೆಗೂ ಬರಬಾರದು. ಈ ಥರ ಆಗತಕ್ಕಂಥದ್ದು. ಹಾಗೆ ಆ ಯೌವನದ ಸ್ವಾರಸ್ಯ ಹೊರಟೋಗುತ್ತೆ, ಆ ಲಾವಣ್ಯ ಕಡಿಮೆ ಆಗುತ್ತದೆ. ಇನ್ನು ಪ್ರಣಾಮಾಂತಂ ಸತಾಂ ಕೋಪ, ಸಜ್ಜನರ ಕೋಪ ಒಮ್ಮೆ ನಮಸ್ಕಾರ ಮಾಡಿದ್ರೆ ಹೋಗ್ಬಿಡುತ್ತೆ. ಕಾಳಿದಾಸ ಬಹಳ ಚೆನ್ನಾಗಿ ಹೇಳ್ತಾನೆ, ಪ್ರಣಿಪಾತ ಪ್ರತೀಕಾರಾಹ ಅಂತ. ಸಜ್ಜನರಿಗೆ ನಮಸ್ಕಾರ ಒಂದು ಮಾಡಿದ್ರೆ ಸಾಕು, ಅವ್ರ ಕೋಪ ಎಲ್ಲ ಹೊರಟೋಗ್ಬಿಡ್ತದೆ. ತುಂಬ ಹಿಡ್ಕೊಳ್ಳೋದಿಲ್ಲ, ಜಿದ್ದು ಮಾಡೋದಿಲ್ಲ, ದ್ವೇಷ ಸಾಧಿಸೋದಿಲ್ಲ. ಹಾಗೆ ಯಾಚನಾ ಅಂತಂ ಹಿ ಗೌರವಂ. ಯಾರನ್ನಾದರೂ ಫೇವರ್ಸ್ ಕೇಳಿದ ತಕ್ಷಣ ನಮ್ಮ ಮರ್ಯಾದೆ ಇಳಿಯಿತು ಅಂತ ಅರ್ಥ. ಏನೋ ಆಗಬೇಕು ಅಂತ ಕೇಳ್ತೀವಿ, ಕೇಳಿ ನಾವು ಮರೆತು ಸುಮ್ಮನಾಗ್ಬೋದು, ಅವರು ಮರೆಯೋಲ್ಲ. ಮತ್ತೆ ಮುಂದೆ ನಾವು ಗಮನಿಸ್ಕೊಂಡು ಸುಮ್ಮನೆ ಇದ್ದರೆ ಪರವಾಗಿಲ್ಲ. ಆ ಥರ ಸಂದರ್ಭಗಳನ್ನು ತಂದು ಕೊಟ್ಬಿಟ್ರೆ ಮತ್ತೂ ಕಷ್ಟ. ಅದರಿಂದ ಯಾಚನೆಗೆ ಒಳಗಾಗದಂತೆ ಜೀವ ತಮ್ಮನ್ನು ಕಾಪಾಡಿಕೊಳ್ಬೇಕು. ಆದರೆ ಲೋಕದಲ್ಲಿ ಎಲ್ಲರೂ ಯಾಚಕರೇ, ಜೀವತ್ವದಲ್ಲಿಯೇ ಯಾಚಕತ್ವ ಇದೆ. ಇದೊಂದು ಕಠೋರ ಸತ್ಯ. ಆಮೇಲೆ ಅದು ಮತ್ತೊಂದು ಸಾಮಾನ್ಯ ಲೋಕನೀತಿಯನ್ನು ಹೇಳುತ್ತೆ ನೋಡಿ. ನಮಗಿದು ಗೊತ್ತಿರುವಂಥದ್ದೇ. ರಿಕ್ತಪಾಣಿರ್ ನಪಶ್ಯೇತ ರಾಜಾನಂ ದೇವತಾಂ ಗುರುಂ ದೈವಜ್ಞಂ ಪುತ್ರಕಂ ಮಿತ್ರಂ ಫಲೇನ ಫಲಮಾದಿಶೇತ್. ಯಾಚನೆ ಮಾಡಬೇಕು ಅಂತ ಅನ್ನೋದಿದ್ರೆ ಏನೋ ಒಂಚೂರು ಇಟ್ಕೊಂಡು ಹೋಗಬೇಕು ಅಂತ. ಅಂಥ ಕುಚೇಲ ಕೂಡ ಹಿಡಿ ಅವಲಕ್ಕಿ ಇಟ್ಕೊಂಡು ಹೋಗಿಯೇ ಕೃಷ್ಣನಿಂದ ಅಷ್ಟೈಶ್ವರ್ಯ ಪಡ್ಕೊಂಡ. ಅಷ್ಟೇ ಆದರೂ ಐಶ್ವರ್ಯ ಸಿಕ್ತು, ಅಷ್ಟು ಐಶ್ವರ್ಯ ಸಿಕ್ತು ಹಿಡಿ ಅವಲಕ್ಕಿಯಿಂದ ಅಂತ ಹೇಳ್ತಾರೆ. ಅದನ್ನೇ
ದೈವಜ್ಞಂ ಅಂದರೆ ಜ್ಯೋತಿಷನನ್ನು, ಪುತ್ರಕಂ ಮಕ್ಕಳನ್ನು, ಮಿತ್ರಂ ಸ್ನೇಹಿತನನ್ನು, ರಾಜನನ್ನು, ದೊರೆಯನ್ನು, ಸ್ವಾಮಿಯನ್ನು, ತಮ್ಮ ಮೇಲಿನ ಯಜಮಾನನನ್ನು, ದೇವತೆಯನ್ನು, ಗುರುವನ್ನು ಖಾಲಿ ಕೈಯಲ್ಲಿ ಹೋಗಿ ನೋಡಬಾರ್ದು ಅಂತ. ಹಿಂದಿನವರು ಒಂದು ಮರ್ಯಾದೆ ಇಟ್ಕೊಂಡಿರ್ತಾ ಇದ್ರು, ಬರೀ ಕೈಯಲ್ಲಿ ನೋಡಬಾರ್ದು ಅಂತ. ಈಗೆಲ್ಲ ಈ ಕಾಲದಲ್ಲಿ ಅದನ್ನು ಹೆಚ್ಚಾಗಿ ಹೇಳೋಲ್ಲ. ಒಂದು ಮಟ್ಟಕ್ಕೆ ಸಮೃದ್ಧಿ ಬಂದಿದೆ ನಮ್ಮ ಜನಕ್ಕೆ, ಅದು ಒಂದು ಕಾರಣ. ಮತ್ತು ಎಲ್ಲೂ ಏನೂ ಸಿಗುತ್ತೆ, ಕರ್ಕೊಂಡು ಹೋಗ್ಬೋದು, ಹೋಟ್ಲಿಗೆ ಕರ್ಕೊಂಡು ಹೋಗ್ಬೋದು, ಮತ್ತೊಂದು ಈ ಥರದ್ದೆಲ್ಲ ಒಂದು ಪರ್ಯಾಯಗಳು ಬಂದಿವೆ. ವಿದೇಶಿಯರಲ್ಲಿ ಇಂಥದ್ದಷ್ಟಾಗಿಲ್ಲ, ನಮ್ಮಲ್ಲಿ ಉಂಟು. ಎಷ್ಟೋ ಕಡೆ ನಾನು ನೋಡಿದ್ದೀನಿ, ಒಂದು ನಿಂಬೆಹಣ್ಣಾದರೂ ತೊಗೊಂಡೋಗಿ ಕೈನಲ್ಲಿ ಇಡೋದು, ಅದೆಲ್ಲ ಹಳೆ ಕಾಲದ ಸಂಪ್ರದಾಯವಾಗಿದ್ದಂಥದ್ದು ಕಂಡಿದ್ದೀವಿ. ರಿಕ್ತಪಾರ್ಣೆ ನಪಶ್ಯೇತ್ ಅಂತ. ಇದು ಕೆಲವು ಮುಜುಗರವನ್ನೂ ಉಂಟು ಮಾಡುತ್ತದೆ ತಗೊಳ್ಳೋರಿಗೆ, ಕೊಡೋರಿಗೆ. ಆದರೆ ವ್ಯವಹಾರದ ಸಂಬಂಧ ಇದ್ದರೆ ಇವೆಲ್ಲ ಬೇಕು. ಒಳ್ಳೆ ಭಾವ ಸಂಬಂಧ ಇದ್ದರೆ ಅವು ಯಾವುದು ಬೇಕಾಗಿಲ್ಲ. ಉಪಚಾರ ಕರ್ತವ್ಯೋ ಯಾವುದು ಅನುತ್ಪನ್ನ ಸೌಹೃದೋ ಭವತಿ, ಉತ್ಪನ್ನ ಸೌಹೃದಾನಾಂ ಉಪಚಾರ ಕೈತವಂ ಭವತಿ ಅಂತ ಸುಂದರ ಪಾಂಡೆ ಹೇಳ್ತಾನಲ್ಲ. ಸ್ನೇಹ ಬೆಳೆಯೋವರೆಗೂ ಉಪಚಾರ, ಮರ್ಯಾದೆ ಇವೆಲ್ಲ ಬೇಕು. ಸ್ನೇಹ ಬೆಳೆದ ಮೇಲೆ ಇವು ಯಾವುದೂ ಬೇಕಿಲ್ಲದ್ದು ಅಂತಕ್ಕಂಥದ್ದು. ಇನ್ನೊಂದು ಲೋಕನೀತಿ. ಯದ್ಯಪಿ ಸ್ಯಾತ್ ಸ್ವಯಂ ಬ್ರಹ್ಮ ತ್ರೈಲೋಕ್ಯಾಕರ್ಷಣ ಕ್ಷಮ ತಥಾಪಿ ಲೌಕಿಕಾಚಾರಂ ಮನಸಾಪಿ ನ ಲಂಘಯೇತ್. ಅವನು ಚತುರ್ಮುಖ ಬ್ರಹ್ಮನೇ ಇರಬಹುದು, ಲೋಕವನ್ನು ಚೆನ್ನಾಗಿ ವಶೀಕರಣ ಮಾಡಿಕೊಳ್ಳೋವನೇ ಆಗಿರಬಹುದು. ಆದರೆ ಆಯಾ ಕಾಲದ್ದು ಕೆಲವೊಂದು ಬಿಹೇವಿಯರ್ ಅಂತಿರುತ್ತೆ, ಎಟಿಕೇಟ್ ಆಫ್ ದೋಸ್ ಡೇಸ್, ಅದನ್ನು ಬಿಡಬಾರದು ಅಂತ. ಕಾಲಕ್ಕೆ ತಕ್ಕಂಥ ಕೆಲವೊಂದು ವೇಷ, ಕೆಲವೊಂದು ಭಾಷೆ ಅಂತಿರುತ್ತದಲ್ಲ, ಅದನ್ನು ಬಿಡಬಾರ್ದು. ನಮ್ಮ ಗುರುಗಳು ರಂಗನಾಥ್ ಶರ್ಮರು ಮತ್ತೆ ಹೇಳೋರು, ಯದ್ಯಪಿ ಶುದ್ಧಂ ಲೋಕವಿರುದ್ಧಂ ನಾಚರಣೀಯಂ ಅಂತ. ಅದು ಶಾಸ್ತ್ರಶುದ್ಧವೇ ಆಗಿರಬಹುದು, ಲೋಕವಿರುದ್ಧವಾಗಿದ್ದರೆ ಮಾಡಬಾರದು ಅಂತ ಕೆಲವೊಂದು ಇರುತ್ತದೆ. ಅದನ್ನು ಗಮನಿಸಿಕೊಳ್ಳಬೇಕು, ಆ ರೀತಿಯಲ್ಲಿ ನಡೆಯಬೇಕು ಅಂತ. ಇದು ಲೋಕಜ್ಞತೆ ಇದ್ದವರಿಗೆ ಗೊತ್ತಾಗುತ್ತೆ, ಶುಷ್ಕಶಾಸ್ತ್ರಜ್ಞರಿಗೆ, ಅವಿವೇಕಿಗಳಿಗೆ ತಿಳಿಯುವಂಥದ್ದಲ್ಲ ಅಂತ. ಆಮೇಲೆ ಇನ್ನೊಂದು ಒಳ್ಳೆಯ ಸುಭಾಷಿತವನ್ನೇ ನಾವು ನೋಡಬಹುದು. ಹುಡುಗಿಯರನ್ನ ಒಲಿಸ್ಕೊಳ್ತಕ್ಕಂಥವನೊಬ್ಬ ಹೇಳುವ ಮಾತು, ದೃಷ್ಟಿಂದೇಹಿ ಪುನರ್ಬಾಲೆ ಕಮಲಾಯತ ಲೋಚನೆ ಶ್ರೂಯತೇಹಿ ಪುರಾಲೋಕೆ ವಿಷಸ್ಯ ವಿಷಮೌಷಧಂ ಅಂತ. ನೋಡು, ನಾನು ನೋಡಿದ್ದಕ್ಕೆ ನೀನು ನನ್ನನ್ನು ನೋಡಿಬಿಡು ಅಂತ ಕೇಳ್ತಿದ್ದಾನೆ. ಯಾಕೆ ಅಂದರೆ ವಿಷಕ್ಕೆ ವಿಷವೇ ಔಷಧ ಅಂತಾರಲ್ಲ, ಆ ತರಹ ನನ್ನ ಕಣ್ಣೋಟ ಅನ್ನೋದು ನಿನಗೆ ವಿಷವೇ ಆಗಿರಬಹುದು. ನೀನು ವಿಷ ಅಂತ ಅಂದ್ಕೊಂಡು ನಿನ್ನ ಕಣ್ಣೋಟದಿಂದ ನೋಡಿಬಿಡು ಅಂತ. ಈ ಜಾಣ್ಮೆಗೆ ಏನನ್ನೋಣ. ಆಮೇಲೆ ಒಂದು ಮಾರ್ಮಿಕವಾದ ಮಾತು ಉಂಟು, ಶಾಲಕೋ ಗೃಹನಾಶಾಯ ಅಂತ. ಸಾಲ ಅಂತ ಹಿಂದಿನಲ್ಲಿ ಹೇಳ್ತಾರಲ್ಲ, ಭಾಮೈದನ ಹೆಂಡತಿಯ ತಮ್ಮ ಅಥವಾ ಅಣ್ಣ ಶಕುನಿ, ಅವನನ್ನು ಉದ್ದೇಶದಲ್ಲಿಟ್ಟುಕೊಂಡು ಬಂದಿದ್ದು. ಹೆಂಡತಿಯ ಒಡಹುಟ್ಟುಗಳು ಮನೆಯನ್ನು ಹಾಳು ಮಾಡ್ತಾರೆ ಅಂತ. ದುರ್ಮಂತ್ರಿ ರಾಜ್ಯನಾಶಾಯ ಗ್ರಾಮನಾಶಾಯ ಕುಂಜರ ಶಾಲಕೋ ಗೃಹನಾಶಾಯ ಸರ್ವನಾಶಾಯ ಮಾತುಲಹ ಅಂತ. ಕೆಟ್ಟ ಮಂತ್ರಿ ರಾಜ್ಯವನ್ನು ಹಾಳು ಮಾಡ್ತಾನೆ, ಒಂದು ಆನೆ ಊರನ್ನು ಹಾಳು ಮಾಡುತ್ತೆ, ಈ ಭಾವಮೈದನ ಮನೆಯನ್ನು ಹಾಳು ಮಾಡ್ತಾನೆ, ಸೋದರ ಮಾವ ಇಡೀ ಜಗತ್ತನ್ನೇ ಹಾಳು ಮಾಡ್ತಾನೆ ಅಂತ. ಯಾರೋ ತುಂಬ ಸೋದರ ಮಾವನಿಂದ ನೊಂದವನು ಬರೆದಿರಬೇಕು, ವಸ್ತುತಃ ಇದು ಕಂಸನಿಗೆ ಅನ್ವಿತವಾಗಿರಬೇಕು ಅಂತ ಅನಿಸುತ್ತದೆ. ಶಾಲಕೋ ಗೃಹನಾಶಾಯ ವಿತ್ತನಾಶಾಯ ಕುಂಜರ ಮಹಿಷಿ ತೋಯನಾಶಾಯ ಸರ್ವನಾಶಾಯ ಮೂಷಕ ಅಂತ ಮತ್ತೊಂದು. ಸಾಲ ಭಾಮೈದ ಅವನು ಮನೆಯನ್ನು ಹಾಳು ಮಾಡ್ತಾನೆ. ಆನೆಯನ್ನು ಕಟ್ಟಿಕೊಂಡ್ರೆ ನಮ್ಮ ದುಡ್ಡು ಕಾಸು ಎಲ್ಲ ಖಾಲಿ ಆಗುತ್ತೆ. ಎಮ್ಮೆಯನ್ನು ಕಟ್ಟಿಕೊಂಡ್ರೆ ಅದು ಎಲ್ಲ ನೀರನ್ನು ಹಾಳು ಮಾಡುತ್ತೆ, ಹೋಗಿ ಬಿದ್ದುಕೊಂಡು ಬಿಡುತ್ತೆ, ಕೊಚ್ಚೆ ಮಾಡಿಬಿಡುತ್ತೆ. ಇನ್ನು ಇಲಿಯೊಂದಿದ್ರೆ ಮನೆಯಲ್ಲಿ ಎಲ್ಲವೂ ಹಾಳಾಗುತ್ತೆ. ಪುಸ್ತಕ ಇದ್ದರೆ ಪುಸ್ತಕ ತಿನ್ನುತ್ತೆ, ಬಟ್ಟೆ ಇದ್ದರೆ ಬಟ್ಟೆ ತಿನ್ನುತ್ತೆ, ಪದಾರ್ಥಗಳಲ್ಲಿ ಹಿಕ್ಕೆ ಹಾಕಿ ಹೋಗುತ್ತೆ. ಒಂದೇ ಎರಡೇ ಕಷ್ಟ ಕೊಡೋದು, ಇಡೀ ಗೋಡೆಗಳನ್ನೆಲ್ಲ ರಂಧ್ರ ಮಾಡುತ್ತದೆ, ಏನನ್ನೂ ಬಿಡೋದಿಲ್ಲ. ಇಂಥದ್ದು ಜೊತೆಗೆ ಪ್ಲೇಗನ್ನು ತರಿಸಿಬಿಡುತ್ತೆ. ಇಷ್ಟು ಅನುಭವಪೂರ್ಣವಾದಂಥದ್ದು ಈ ಮಾತು ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತೊಂದು, ಸತ್ಯ ಆಡಿದರೂ ಪ್ರಯೋಜನಕ್ಕೆ ಬರೋಲ್ಲ ಅನ್ನುವುದನ್ನು ಎಷ್ಟು ಪ್ರಾಮಾಣಿಕವಾಗಿ ಹೇಳುತ್ತದೆ ನೋಡಿ. ಸತ್ಯಂ ಜನ ವಿರೋಧಾಯ ಅಸತ್ಯಂ ಜನರಂಜನಂ ಸುರಾ ವಿಕ್ರಿಯತೆ ಸ್ಥಾನೆ ದಧಿಕ್ಷೀರಂ ಗೃಹೇ. ಸತ್ಯ ಜನರಿಗೆ ವಿರೋಧ, ಅಸತ್ಯ ಜನರಿಗೆ ತುಂಬ ಇಷ್ಟ. ನೋಡಿ, ಹೆಂಡಕ್ಕೆ ಒಂದು ಪ್ರತ್ಯೇಕವಾದ ಅಂಗಡಿ ಇದೆ, ಹಾಲು ಮೊಸರು ಪಾಪ ಮನೆಗೆ ಹೋಗ್ಬಿಟ್ಟು ಯಾರಿಗೂ ಕಾಣದಂತೆ ಕೊಟ್ಟು ಹೋಗ್ತಾರೆ ಅಂತ. ಅಸತ್ಯವೇ ಲೋಕಕ್ಕೆ ಬೇಕಾಗಿದೆ, ಅದು ಜನರಂಜನೆಯನ್ನು ಮಾಡ್ತಕ್ಕಂಥದ್ದು ಅನ್ನೋ ಮಾತನ್ನು
ಎಷ್ಟು ಮಾರ್ಮಿಕವಾಗಿ ಹೇಳುತ್ತದೆ. ಆಮೇಲೆ ಇನ್ನೊಂದು ಸೂಕ್ತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮುಗಿಸಬಹುದು. ದುಗ್ಧಂ ಪಯಸ್ತದಪಿ ಚ ಕ್ವಚಿತಂ ತಥೇವ ಮಾಧುರ್ಯಮಪ್ಯವಹೃತಂ ಮಥಿತಂಚ ವೇಗಾತ್ ದಗ್ಧ ಪುನರ್ ಘೃತಕೃತೆ ನವನೀತ ಪಿಂಡ ಸ್ನೇಹಸ್ತು ಕಾರಣಮನರ್ಥ ಪರಂಪರಾಯಾ. ಇಷ್ಟು ಭವ್ಯವಾದಂಥ ಶ್ಲೇಷಪೂರ್ಣವಾದ ವೇದಾಂತ ತತ್ವ ಹೇಳಿದೆ ನೋಡಿ. ಇದರಿಂದನೇ ನಮಗೆ ಗೊತ್ತಾಗ್ಬಿಡುತ್ತದೆ ಇಷ್ಟು ಭವ್ಯವಾಗಿ ಈ ಸೂಕ್ತಿಗಳಿಂದ ಲೋಕ ಪರಿಶೀಲನೆಯಿಂದ ನಿರ್ಮಾಣ ಮಾಡಿದ್ದಾರೆ ಅಂತ. ದುಗ್ಧಂ ಪಯ, ಹಾಲು ನೀರು ಎರಡೂ ಬೆರ್ತಿದೆ, ಅದನ್ನು ನಾವು ಕಾಯಿಸ್ತೀವಿ. ಕಾಯಿಸಿ ಹಾಲಲ್ಲಿ ಸಹಜವಾದ ಸಿಹಿತನ ಇದೆ, ಅದನ್ನು ಒಡೆದಿದ್ದೀವಿ ಮೊಸರು ಮಾಡಿ, ಮೊಸರಲ್ಲಿ ಹುಳಿ ಬಂತಲ್ಲ. ಮಾಧುರ್ಯಮಪ್ಯ ಅಪಹೃತಂ, ಮತ್ತೆ ಅದನ್ನು ಕಡ್ದಿದ್ದೀವಿ, ಯದ್ವಾ ತದ್ವಾ ಅದನ್ನು ಮಥನ ಮಾಡಿದ್ದಾಗಿದೆ. ಅದನ್ನು ಮತ್ತೆ ದಗ್ಧ ಸುಟ್ಟಿದ್ದೀವಿ, ಕಾಯಿಸಿದ್ದೀವಿ. ಇಷ್ಟೆಲ್ಲ ಯಾಕೆ ಮಾಡಿದ್ದು ಅಂದರೆ ಸ್ನೇಹವನ್ನು ಅದು ಉಳಿಸ್ಕೊಂಡಿದೆಯಲ್ಲ ಅದಕ್ಕೋಸ್ಕರ ಮಾಡಿದ್ದು ಅಂತ. ಹಾಲಿನಲ್ಲಿ ಜಿಡ್ಡಿತ್ತು, ಅದಕ್ಕದನ್ನು ಕಾಯಿಸಿದ್ವಿ. ಮತ್ತೂ ಜಿಡ್ಡಿತ್ತು, ಅದಕ್ಕದನ್ನು ಹುಳಿಸಿದ್ವಿ, ಹುಳಿ ಮಾಡಿದ್ವಿ. ಮತ್ತೂ ಜಿಡ್ಡಿದ್ರಿಂದ ಕಡ್ದ್ವಿ, ಕತ್ತರಿಸಿದ್ವಿ, ಆಮೇಲೆ ತಿರ್ಗಾ ಸುಟ್ಟಿವಿ. ಇಷ್ಟು ಮಾಡಿದ್ದು ಹಾಲು ಜಿಡ್ಡು ಬಿಟ್ಕೊಡ್ಲಿಲ್ಲ, ಸ್ನೇಹ ಬಿಟ್ಕೊಡ್ಲಿಲ್ಲ ಅಂತ. ಅಟ್ಯಾಚ್ಮೆಂಟ್ ಇರೋವರೆಗೂ ಈ ಎಲ್ಲ ಟ್ರಯಲ್ಸ್ ಆ್ಯಂಡ್ ಟ್ರಬಲ್ಸ್ ತಪ್ಪೋದಿಲ್ಲ ಅನ್ನುವುದನ್ನು, ಅದು ಎಷ್ಟು ಭಯಂಕರವಾದ ಸತ್ಯವನ್ನು ಎಷ್ಟು ಚೆನ್ನಾಗಿ ಹೇಳಿರ್ತಕ್ಕಂಥದ್ದಾಗಿದೆ. ಹೀಗೆ ಸಂಸ್ಕೃತ ಸುಭಾಷಿತಗಳು ಸಂಯೋಚಿತ ಪದ್ಯಮಾಲಿಕೆಯಲ್ಲಿ ಅಷ್ಟು ಚೆನ್ನಾಗಿ ಸಂಗ್ರಹಿತವಾಗಿವೆ. ಅವುಗಳನ್ನು ಮತ್ತೆ ಮತ್ತೆ ಆಲೋಡನೆ ಮಾಡೋಣ. ಹಾಗಾಗಿಯೇ ಸುಭಾಷಿತ ಮಯದ್ರವ್ಯ ಸಂಗ್ರಹನ್ನ ಕರೋತಿಯ ಸುತು ಪ್ರಸ್ತಾವ ಯಜ್ಞೇಶು ದಕ್ಷಿಣಾಂಕಾಂ ಪ್ರಯಚ್ಛತಿ ಅಂತ ಹೇಳಿದೆ. ಪಂಚತಂತ್ರದ ಮಾತು, ಇತ್ತಂ ಕವಿ ಕುಟುಂಬಸ್ಯ ವಚನಾನಿ ಚಿನೋತಿಯ ಅವಿದ್ಧ ವಚನಸ್ಯಾಪಿ ತಸ್ಯ ವಶ್ಯಾ ಸರಸ್ವತಿ. ಹೀಗೆ 1000 ದಿಕ್ಕುಗಳಿಂದ ಯಾರು ಸೂಕ್ತಿ ಸಂಗ್ರಹ ಮಾಡ್ತಾರೆ ಅವರು ವಿದ್ವಾಂಸರಲ್ಲದೆ ಇದ್ದರೂ ಸರಸ್ವತಿ ಅವರ ಕೈಯಲ್ಲಿರ್ತಾಳೆ ಅಂತ. ಧನ್ಯವಾದ, ನಮಸ್ಕಾರ.